ಹಮ್ಮಿಕೊಂಡಿರುವ ಉಪನ್ಯಾಸ ಮಾಲಿಕೆಯಲ್ಲಿ ಇಂದು 10ನೇ ಉಪನ್ಯಾಸ. ಇಂದಿನ ಉಪನ್ಯಾಸದ ವಿಷಯ ಸಂಶೋಧಕ ಡಿ.ಎನ್. ಅಕ್ಕಿ ಅವರ ಸಮಗ್ರ ಸಾಹಿತ್ಯ. ಈ ಉಪನ್ಯಾಸವನ್ನು ನೀಡುವವರು ಡಾಕ್ಟರ್ ಶ್ರೀನಿವಾಸ್ ಸಿರನೂರ್ಕರ್, ಹಿರಿಯ ಪತ್ರಕರ್ತರು, ಕಲಬುರಗಿ. ಹಾಗೆ ಇವತ್ತಿನ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಕ್ಕಂಥವರು ಶ್ರೀ ಎಂ.ಜೆ. ಜೇವರ್ಗಿ, ಸಂಶೋಧಕರು, ಇಂಡಿ. ಬಂಧುಗಳೇ, ಇಂದಿನ ಆನ್ಲೈನ್ ಉಪನ್ಯಾಸ ಮಾಲಿಕೆಯಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಸರ್ವರನ್ನು ಸ್ವಾಗತಿಸಿ ಉಪನ್ಯಾಸಕರನ್ನು ಮತ್ತು ಅಧ್ಯಕ್ಷರನ್ನು ಪರಿಚಯಿಸಬೇಕೆಂದು ಇಂಡಿಯ ಯುವ ಸಾಹಿತಿಗಳಾಗಿರ್ತಕ್ಕಂಥ ಶ್ರೀ ವಿ.ಆರ್. ದಸ್ತರೆಡ್ಡಿ ಸರ್ ಅವರನ್ನು ನಾನು ಕೇಳಿಕೊಳ್ಳುತ್ತೇನೆ. ಸರ್, ಪ್ಲೀಸ್. ದಸ್ತರೆಡ್ಡಿ ಸರ್. ಎಲ್ಲರಿಗೂ ನಮಸ್ಕಾರಗಳು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ ಸಂಶೋಧಕರು ಶ್ರೀ ಎಂ.ಜೆ. ಜೇವರ್ಗಿ ಅವರನ್ನು ತುಂಬ ಹೃದಯದಿಂದ ಸ್ವಾಗತಿಸುತ್ತೇನೆ. ಇವರ ಪೂರ್ಣ ಹೆಸರು ಮಲ್ಲಿಕಾರ್ಜುನ್ ಜೇವರ್ಗಿ. ಮಾರ್ಚ್ 24ನೇ 1946ರಂದು ಇಂಡಿ ತಾಲೂಕಿನ ಬತಗುಣಿಕೆಯಲ್ಲಿ ಜನಿಸಿದರು. ಶ್ರೀಯುತರು ಕನ್ನಡ ಮತ್ತು ಇಂಗ್ಲಿಷ್ನಲ್ಲಿ ಎಂಎ ಪದವಿಯನ್ನು ಹೊಂದಿದ್ದಾರೆ. ಇವರು ತಮ್ಮ ವೃತ್ತಿಯನ್ನು ದ್ವಿತೀಯ ದರ್ಜೆ ಸಹಾಯಕರಾಗಿ ಪ್ರಾರಂಭಿಸಿ ಪ್ರಾಥಮಿಕ ಶಾಲಾ ಶಿಕ್ಷಕ, ಪ್ರೌಢಶಾಲಾ ಶಿಕ್ಷಕರು, ಶಿಕ್ಷಣ ಸಂಯೋಜಕರಾಗಿ, ಉಪನ್ಯಾಸಕರಾಗಿ, ಪ್ರಾಚಾರ್ಯರಾಗಿ ಕಾರ್ಯನಿರ್ವಹಿಸಿದ್ದಾರೆ. ಸಾಹಿತ್ಯ ಹಾಗೂ ಸಂಶೋಧನೆಯಲ್ಲಿ ಹವ್ಯಾಸವುಳ್ಳ ಶ್ರೀ ಎಂ.ಜೆ. ಜೇವರ್ಗಿ ಅವರು ವಾರಪತ್ರಿಕೆಯಲ್ಲಿ ಕತೆ, ಕವನ ಪ್ರಕಟವಾಗಿವೆ. ಇವರ ಪ್ರಮುಖ ಕೃತಿಗಳು ಆದಿಬಣಜಿಗರು ಒಂದು ಅಧ್ಯಯನ. ಇದು ಕಲಬುರಗಿ ವಿಶ್ವವಿದ್ಯಾಲಯದಿಂದ ಪ್ರಶಸ್ತಿಗೆ ಪಾತ್ರವಾಗಿದೆ. ಶಿವಾಜಿ ವಂಶಧರ ಕುಲಮೂಲ, ದತ್ತಪಾದುಕೆ ಇವರು ಕನ್ನಡದಿಂದ ಆಂಗ್ಲ ಮಾಧ್ಯಮಕ್ಕೆ ಅನುವಾದಿತ ಕೃತಿ. ಹಾಗೆಯೇ ಇನ್ನು 2 ಕೃತಿಗಳು ಪ್ರಗತಿಯಲ್ಲಿವೆ. ಮೊದಲನೆಯದು ರಾಘವಾಂಕನ ಸಿದ್ದರಾಮ ಚಾರಿತ್ರ್ಯ ಸಾಂಸ್ಕೃತಿಕ ಅಧ್ಯಯನ, ವಿಜಯಪುರ ಜಿಲ್ಲೆಯ ಸ್ಥಳನಾಮಗಳು. ಇವರನ್ನು ಸಹಿತ ಈ ಭೀಮಾಂತರಕ ಸಾಹಿತ್ಯಿಕ ಸಾಂಸ್ಕೃತಿಕ ಜಗಲಿಯ ಪರವಾಗಿ ತುಂಬ ಹೃದಯದಿಂದ ಸ್ವಾಗತಿಸುತ್ತೇನೆ. ಕಾರ್ಯಕ್ರಮದಲ್ಲಿ ನಾಡಿನ ಹಿರಿಯ ಸಾಹಿತಿಗಳು ಹಾಗೂ ಸಂಶೋಧಕರು ಆದ ಶ್ರೀ ಡಿ.ಎನ್. ಅಕ್ಕಿ ಅವರ ಸಮಗ್ರ ಸಾಹಿತ್ಯ ಎಂಬ ವಿಷಯದ ಮೇಲೆ ಉಪನ್ಯಾಸ ನೀಡಲಿರುವ ಪತ್ರಿಕೋದ್ಯಮದ ಹೆಸರಾಂತ ಬರಹಗಾರರಾದ ಡಾಕ್ಟರ್ ಶ್ರೀನಿವಾಸ್ ಸಿರನೂರ್ಕರ್ ರವರನ್ನು ತುಂಬ ಹೃದಯದಿಂದ ಸ್ವಾಗತಿಸುತ್ತೇನೆ. ಪತ್ರಕರ್ತರು, ಅಂಕಣ ಬರಹಗಾರರು, ಸಾಹಿತಿಗಳು ಆದ ಡಾಕ್ಟರ್ ಶ್ರೀನಿವಾಸ್ ಸಿರನೂರ್ಕರ್ ರವರು ಬರವಣಿಗೆ ಅಪೂರ್ವವಾದುದು. ಇವರ ಮುಖ್ಯ ಬರವಣಿಗೆಗಳು ತರಂಗ ಸಾಪ್ತಾಹಿಕದಲ್ಲಿ ರಾಷ್ಟ್ರ ರಾಜಕೀಯ, ಸಂಯುಕ್ತ ಕರ್ನಾಟಕದಲ್ಲಿ ದಾಸಾಯಣ, ಕರ್ನಾಟಕದ ಸಂಧ್ಯಾ ಕಾಲದಲ್ಲಿ ಅನಾವರಣ, ಇಂಡಿಯನ್ ಎಕ್ಸ್‌ಪ್ರೆಸ್ ನಲ್ಲಿ ಕನ್ಸ್ಯೂಮರ್ ನೋಟ್ಸ್, ಡೆಕ್ಕನ್ ಹೆರಾಲ್ಡ್ ನಲ್ಲಿ ಸನ್ ಸಿಟಿ ಸ್ಪೈಸ್ ಇವು ಅವರ ವಿಶೇಷ ಆಸಕ್ತಿದಾಯಕ ಅಂಕಣ ಬರಹಗಳು. ಇನ್ನು ಮುಂದುವರೆದು ವಿಜ್ಞಾನೇಶ್ವರ ಮಿತಾಕ್ಷರ ಇವರ ವಿಶಿಷ್ಟ ಕೃತಿ, ಗ್ರಾಹಕ ಜಾಗೃತಿ, ಅನಾಮಿಕನ ಅನಾವರಣ, ವ್ಯಾವಹಾರಿಕ ವಿಧಿವೈದ್ಯಶಾಸ್ತ್ರ, ಸೇವಾಯಾಜ್ಞಿಕ, ಮಾಧ್ಯಮದ ತಲ್ಲಣಗಳು, ಫೋರ್ತ್ ಮರ್ಡರ್ ಅಂಡ್ ಅದರ್ ಟ್ರೂ ಇನ್ವೆಸ್ಟಿಗೇಟೆಡ್ ಸ್ಟೋರೀಸ್ ಮತ್ತು ಕನ್ನಡದ ಶಬ್ದದೊಳಗಣ ನಿಶಬ್ದ ಕೃತಿಯನ್ನು ಆಂಗ್ಲ ಭಾಷೆಗೆ ಅನುವಾದಿಸಿದ್ದಾರೆ. ಹೀಗೆ 20ಕ್ಕೂ ಹೆಚ್ಚು ಕೃತಿಗಳನ್ನು ರಚಿಸಿದ ಶ್ರೀಯುತರು ಬೆಂಗಳೂರು ಪ್ರೆಸ್ ಕ್ಲಬ್ ಹಾಗೂ ಥಿಯೋಸಾಫಿಕಲ್ ಸೊಸೈಟಿ ಆಫ್ ಇಂಡಿಯಾದ ಸದಸ್ಯರಾಗಿರುವ ಡಾಕ್ಟರ್ ಶ್ರೀನಿವಾಸ್ ಸಿರನೂರ್ಕರ್ ಅವರನ್ನು ಅರಸಿ ಬಂದಿರುವ ಪ್ರಶಸ್ತಿಗಳು ಹಲವಾರು. ಅವುಗಳಲ್ಲಿ ಪ್ರಮುಖವಾದವು ಎಂ.ಜೆ. ರಂಗನಾಥನ್ ಪ್ರಶಸ್ತಿ, ಶ್ರೀ ವಿಜಯ ಸಾಹಿತ್ಯ ಪ್ರಶಸ್ತಿ, ಅಕ್ಷರ ಲೋಕದ ನಕ್ಷತ್ರ ಪ್ರಶಸ್ತಿ,
ಚೆನ್ನೈನ ಕನ್ನಡಿಗರ ಕೂಟದಿಂದ ಬಾಡಿಗೆ ಬದುಕು ಹಾಸ್ಯ ಲೇಖನಕ್ಕೆ ಕೇಪ್ ಸ್ಮಾರಕ ಪ್ರಶಸ್ತಿ, ಹೀಗೆ ಅನೇಕ ಪ್ರಶಸ್ತಿಗಳ ಹಿರಿಮೆ ಇವರನ್ನು ಈ ಭೀಮಾಂತರಂಗ ಸಾಹಿತ್ಯ ಸಾಂಸ್ಕೃತಿಕ ಜಗಲಿಗೆ ಈ ಕಾರ್ಯಕ್ರಮಕ್ಕೆ ತುಂಬು ಹೃದಯದಿಂದ ಸ್ವಾಗತಿಸುತ್ತೇನೆ. ಹಾಗೆ ಕಾರ್ಯಕ್ರಮದ ಕೇಂದ್ರ ಬಿಂದು ಶ್ರೀ ಡಿ.ಎನ್. ಅಕ್ಕಿಯವರು ನನ್ನ ಗುರುಗಳು ಸಹಿತ, ಅವರನ್ನು ಸಹಿತ ತುಂಬು ಹೃದಯದಿಂದ ಸ್ವಾಗತಿಸುತ್ತಾ, ಆದರ್ಶ ಶಿಕ್ಷಕ, ಕವಿ, ಲೇಖಕ, ಚಿತ್ರಕಲಾವಿದ, ಸಂಶೋಧಕರಾದ ಶ್ರೀ ಡಿ.ಎನ್. ಅಕ್ಕಿಯವರು ಸದ್ದುಗದ್ದಲವಿಲ್ಲದ ಅಪರೂಪದ ಸಾಧಕರು. ಕಲ್ಯಾಣ ಕರ್ನಾಟಕದ ಮೇರು ಪ್ರತಿಭೆ, ಈಗ ಇಂಡಿ ಪಟ್ಟಣದ ನಿವಾಸಿ. ಯಾದಗಿರಿ ಜಿಲ್ಲೆ ಶಾಪೂರ್ ತಾಲೂಕಿನ ಗೋಗಿ ಗ್ರಾಮದ ದೇವೇಂದ್ರಪ್ಪ ನಾವಿರಾಜ್ ಅಕ್ಕಿಯವರು ಚಿತ್ರಕಲೆಯಲ್ಲಿ ಡಿಪ್ಲೊಮಾ, ಆರ್ಟ್ ಮಾಸ್ಟರ್ ಪದವೀಧರರು. 3.5 ದಶಕದ ಚಿತ್ರಕಲಾ ಶಿಕ್ಷಕ ವೃತ್ತಿಯ ಜೊತೆಗೆ ಚಿತ್ರಕಲೆ, ಕಾವ್ಯ, ಲೇಖನ, ಸಂಶೋಧನಾ ಬರಹಗಳಲ್ಲಿ ತೊಡಗಿಸಿಕೊಂಡ ಕ್ರಿಯಾಶೀಲರು. ಶಾಪೂರ್ ತಾಲೂಕು ದರ್ಶನ, ಮುಂಬೆಳಗು, ಚಿಗುರು ಚಿಂತನ, ಸಗರನಾಡು ಸಿರಿ, ಹಡದವ್ವ ಹಾಡ್ಯಾಳ, ಯಕ್ಷ ಪ್ರಶ್ನೆ ಮುಂತಾದ ಅನೇಕ ಮೌಲಿಕ ಕೃತಿಗಳನ್ನು ರಚಿಸಿದ ಹೆಗ್ಗಳಿಕೆ ಇವರದು. ಇತಿಹಾಸದ ಕಾಲಘಟ್ಟಗಳ ಮೇಲೆ ಬೆಳಕು ಚೆಲ್ಲಿದ ಸಂಶೋಧಕರು. ಶಾತವಾಹನರ ಕಾಲದ 2000 ವರ್ಷಗಳ ಹಿಂದಿನ ಸೀಸದ ನಾಣ್ಯಗಳ ಶೋಧನೆ ಹಾಗೂ ಸಂಗ್ರಹ, ಸ್ಮರಣೀಯ ಕ್ಷೇತ್ರ ಕಾರ್ಯ ಹಾಗೂ ರಾಜ್ಯ ಕೇಂದ್ರದ ಆದರ್ಶ ಶಿಕ್ಷಕ, ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಸೇರಿ ಅನೇಕ ಪ್ರಶಸ್ತಿಗಳಿಂದ ಸಂಪನ್ನರು. ಅವರನ್ನು ಸಹಿತ ಈ ಕಾರ್ಯಕ್ರಮಕ್ಕೆ ತುಂಬು ಹೃದಯದಿಂದ ಸ್ವಾಗತಿಸುತ್ತೇನೆ. ಇನ್ನು ಶ್ರೀ ಸಿ.ಎಂ. ಬಂಡ್ಗರ್ ಸರ್, ಲೇಖಕರು, ಕ್ಷೇತ್ರ ಸಮನ್ವಯಾಧಿಕಾರಿಗಳು, ಇಂಡಿ ಭೀಮಾಂತರ ಆನ್ಲೈನ್ ಸಾಹಿತ್ಯಿಕ ಸಾಂಸ್ಕೃತಿಕ ಜಗಲಿಯ ಸಂಚಾಲಕರು ಕೂಡ. ಕಾರ್ಯಕ್ರಮದ ರೂವಾರಿಗಳಾದ ಇವರನ್ನು ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಕಾರ್ಯಕ್ರಮದ ಬೆನ್ನೆಲುಬು ಶ್ರೀ ಗೀತಯೋಗಿ ಸಾಹಿತಿಗಳು ಸಾಲೋಟಗಿ ಅವರಿಗೂ ಆದರದ ಸ್ವಾಗತ ಹಾಗೂ ಭೀಮಾಂತರಂಗದ ಎಲ್ಲ ಸದಸ್ಯರಿಗೂ, ನಾಡಿನ ವಿವಿಧ ಭಾಗಗಳಿಂದ ಭಾಗವಹಿಸಿದ ಎಲ್ಲ ಸಾಹಿತ್ಯಾಸಕ್ತ ಎಲ್ಲ ಮನಗಳಿಗೂ ತುಂಬು ಹೃದಯದ ಸ್ವಾಗತ, ನಮಸ್ಕಾರಗಳು. ಇಂದಿನ ಆನ್ಲೈನ್ ಉಪನ್ಯಾಸ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಸರ್ವರನ್ನು ಹೃದಯ ತುಂಬಿ ಸ್ವಾಗತಿಸುತ್ತಾ, ಉಪನ್ಯಾಸಕರನ್ನು ಮತ್ತು ಅಧ್ಯಕ್ಷರನ್ನು ಸಹೃದಯತೆಯಿಂದ ಪರಿಚಯ ಮಾಡಿಕೊಟ್ಟಿರ್ತಕ್ಕಂಥ ಶ್ರೀ ವೀರಣ್ಣ ದಸ್ತರೆಡ್ಡಿ ಸರ್ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸಿ, ಸಹೃದಯರು, ನಮ್ಮ ಸಾಹಿತ್ಯಿಕ ಹಾಗೂ ಸಾಂಸ್ಕೃತಿಕ ಜಗಲಿಯ ಸಂಸ್ಥಾಪಕ ಸದಸ್ಯರು, ನಮಗೆಲ್ಲರಿಗೂ ಮಾರ್ಗದರ್ಶಕರೂ ಆಗಿರುವ ಶ್ರೀ ಸಿ.ಎಂ. ಬಂಡ್ಗರ್ ಸರ್, ಕ್ಷೇತ್ರ ಸಮನ್ವಯಾಧಿಕಾರಿಗಳು, ಇಂಡಿ, ಇವರು ಇಂದಿನ ಉಪನ್ಯಾಸದಲ್ಲಿ ಪ್ರಾಸ್ತಾವಿಕ ನುಡಿಗಳನ್ನಾಡಬೇಕೆಂದು ಅವರಲ್ಲಿ ವಿನಂತಿಸುತ್ತಿದ್ದೇನೆ. ಸರ್ ಪ್ಲೀಸ್. ಭೀಮಾಂತರಂಗ ಆನ್ಲೈನ್ ಸಾಹಿತ್ಯಿಕ ಸಾಂಸ್ಕೃತಿಕ ಜಗಲಿ ವತಿಯಿಂದ ಆಯೋಜಿಸಿರುವಂತ 10ನೇ ಉಪನ್ಯಾಸ, ಹಾಗೆ ಈ 2021ರಲ್ಲಿ ಹಮ್ಮಿಕೊಂಡಿರುವ ಮೊದಲನೇ ಕಂತಿನ ಕೊನೆಯ ಉಪನ್ಯಾಸ ಮಾಲಿಕೆಯಲ್ಲಿ ಉಪನ್ಯಾಸಕರಾಗಿ ಆಗಮಿಸಿರುವಂತ ಗುಲ್ಬರ್ಗಾ ವಿಶ್ವವಿದ್ಯಾಲಯದಿಂದ ಗೌರವ ಡಾಕ್ಟರೇಟ್ ಅನ್ನ ಗೌರವವಾಗಿ ಸ್ವೀಕರಿಸಿರುವ ಹಿರಿಯ ಪತ್ರಕರ್ತರಾಗಿರುವ, ಈ ನಾಡಿನ ಹಿರಿಯ ಸಾಹಿತಿಗಳಲ್ಲಿ ಒಬ್ಬರಾಗಿರುವ ಡಾಕ್ಟರ್ ಶ್ರೀನಿವಾಸ್ ಸೂರೂರ್ಕರ್ ಸರ್ ಅವರೇ, ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವ ಹಿರಿಯರು ಸಂಶೋಧಕರು ಆಗಿರುವ ಶ್ರೀ ಎಂ.ಜೆ. ಜೇವರ್ಗಿ ಸರ್ ಅವರೇ, ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಡಾಕ್ಟರ್ ಎಸ್.ಕೆ. ಕೊಪ್ಪ ಸರ್ ಅವರೇ, ಡಿ.ಎನ್. ಅಕ್ಕಿ ಸರ್ ಅವರೇ, ಹಾಗೂ ಎಲ್ಲ ಸಾಹಿತ್ಯ ಆಸಕ್ತರೇ, ಶ್ರೋತೃಗಳೇ, ತಮಗೆಲ್ಲರಿಗೂ ಸಾಯಂಕಾಲದ ಶುಭಕಾಮನೆಗಳನ್ನ ಹೇಳ್ತಾ, ಈಗ ಉಪನ್ಯಾಸ ಮಾಲಿಕೆಯ ಮೊದಲ ಉಪನ್ಯಾಸದಲ್ಲಿ ಒಂದೆರಡು ಪ್ರಾಸ್ತಾವಿಕ ನುಡಿಗಳನ್ನ ಹೇಳಿದೆವು. ಈಗ ಮತ್ತೆ ಈ ಕಂತಿನ ಕೊನೆ ಉಪನ್ಯಾಸದಲ್ಲಿ ಒಂದೆರಡು ಪ್ರಾಸ್ತಾವಿಕ ಮಾತುಗಳನ್ನ ನಮ್ಮೆಲ್ಲ ಒಟ್ಟು ಸದಸ್ಯರ ಪರವಾಗಿ, ವೇದಿಕೆಯ ಪರವಾಗಿ ಹಂಚಿಕೊಳ್ಳಕ್ಕೆ ಬಯಸ್ತಾ ಇದ್ದೇನೆ. ತಮಗೆಲ್ಲ ಗೊತ್ತಿರುವ ಹಾಗೆ ಕಳೆದ 2 ವರ್ಷದಲ್ಲಿ ಈ ಕೊರೋನಾ ಹಾವಳಿಗೆ ತುತ್ತಾಗಿ ಜೀವನ ಜಡತ್ವದಿಂದ ಕೂಡಿತ್ತು. ಎಲ್ಲ ಮನೆಗಳಲ್ಲಿಯೂ ಮನುಷ್ಯರು ತುಂಬಿಕೊಂಡಿದ್ರು.
ಮನಸ್ಸುಗಳು ತಲ್ಲಣಗೊಂಡಿದ್ದು. ಆ ಸಂದರ್ಭದಲ್ಲಿ ಕೆಲವು ಸೃಜನಾತ್ಮಕ ಮನಸ್ಸುಗಳು, ಕ್ರಿಯಾಶೀಲ ಮನಸ್ಸುಗಳು ಸಾಹಿತ್ಯದ ಚಟುವಟಿಕೆಗಳನ್ನ ತಮ್ಮನ್ನ ತಾವು ಅರ್ಥ ಮಾಡಿಕೊಳ್ಳುವಂತ ಹಲವಾರು ಚಟುವಟಿಕೆಗಳಲ್ಲಿ ತೊಡಗಿಸ್ಕೊಂಡ್ರು. ಆ ರೀತಿಯಾಗಿನೇ ಎಲ್ಲ ಸ್ನೇಹಿತರ ಬಳಗದ ವತಿಯಿಂದ ನಾವು ಒಂದು ಕ್ರಿಯೇಟಿವ್ ಆಗಿ, ಸೃಜನಾತ್ಮಕವಾಗಿ ಏನಾದರೂ ಮಾಡೋಣ ಎಂಬ ಆಲೋಚನೆಯಲ್ಲಿ ಹುಟ್ಟಿಕೊಂಡಿದ್ದೆ ಈ ಭೀಮಾಂತರಂಗ ವೇದಿಕೆ. ಈ ವೇದಿಕೆಯ ಪರವಾಗಿ ಗೀತಯೋಗಿ ಅವರು, ರಾಘವೇಂದ್ರ ಕುಲಕರ್ಣಿ ಸರ್ ಅವರು, YG ಬಿರಾದರ್ ಸರ್ ಅವರು, ಸಂತೋಷ್ ಬಂದೆ ಅವರು, ಕಂಬಾರ್ ಅವರು, ಹೆಪ್ರಿಗಿ ಅವರು, ಉದಸ್ ರೆಡ್ಡಿ ಸರ್, ಹೀಗೆ ಹಲವಾರು ಜನ ಕೂತು ಚಿಂತನೆ ಮಾಡಿ ನಮ್ಮ ಹಿರಿಯರು ಮಾರ್ಗದರ್ಶಕರಾದ ಕೊಪ್ಪ ಸರ್ ಅವ್ರ ಜೊತೆ, ಅಕ್ಕಿ ಸರ್ ಅವ್ರ ಜೊತೆ, ಡಾಕ್ಟರ್ ಚನ್ನಪ್ಪ ಕಟ್ಟಿ ಸರ್ ಅವ್ರ ಜೊತೆ, ರಾಗಂ ಸರ್ ಜೊತೆ ಚರ್ಚಿಸಿ ಅವರಿಂದ ಮಾರ್ಗದರ್ಶನ ಪಡೆದು ಒಂದು ಏನಾದ್ರೂ ನಮ್ಮ ನೆಲಕ್ಕೆ ನಾವು ಒಂದು ಜವಾಬ್ದಾರಿ ಸ್ಥಾನದಲ್ಲಿ ಇದ್ಕೊಂಡು ಏನಾದ್ರೂ ಚಟುವಟಿಕೆ ಮಾಡೋಣ, ಈ ನೆಲದ ಕಂಪನ್ನ, ಈ ನಾಡಿಗೆ ಕೊಟ್ಟಂತ ಕೊಡುಗೆಯನ್ನ ಈ ಮುಂದಿನ ಯುವ ಪೀಳಿಗೆಗೆ ತಿಳಿಸುವಂತ ಕಾರ್ಯ ಮಾಡೋಣ ಅಂತ ಆಲೋಚಿಸಿ ಮುಂದುವರೆದಾಗ ಹುಟ್ಟುಕೊಂಡಿದ್ದೆ ಈ ಭೀಮಾಂತರಂಗ ವೇದಿಕೆ. ಈ ಭೀಮಾಂತರಂಗ ವೇದಿಕೆಗೆ ಪ್ರಾರಂಭಗೊಂಡು ಆಯ್ದಂತ 10 ಉಪನ್ಯಾಸಗಳನ್ನು ನಾವು 2021ರಲ್ಲಿ ಮೊದಲನೇ ಕಂತಾಗಿ ಹಾಕೊಂಡಿದ್ವಿ. ಅದರಲ್ಲಿ ರಾಗಂ ಅವರು, ಡಾಕ್ಟರ್ SK ಕೊಪ್ಪ ಸರ್ ಅವರು, ಡಾಕ್ಟರ್ ಚನ್ನಪ್ಪ ಕಟ್ಟಿ ಅವರು, DN ಅಕ್ಕಿ ಅವರು, ನಮ್ಮ ಇವರು ಯಾರು ಡಾಕ್ಟರ್ ಶ್ರೀನಿವಾಸ್ ಸಿರ್ನೂರ್ಕರ್ ಸರ್ ಅವರು, ಹೀಗೆ ಹಲವಾರು ಜನ ಇದರ ಭಾಗವಾಗಿ ಉಪನ್ಯಾಸ ನೀಡುವುದು, ಅಧ್ಯಕ್ಷತೆ ವಹಿಸುವುದು, ನಮಗೆಲ್ಲ ಮಾರ್ಗದರ್ಶನ ಮಾಡೋದು. ಜೊತೆಗೆ ನೂರಾರು ಜನ, ಸುಮಾರು ಎವರೇಜ್ 70ರಿಂದ 80 ಜನ ಪ್ರತಿ ಉಪನ್ಯಾಸಕ್ಕೆ ಭಾಗಿಯಾಗೋದ್ರ ಮೂಲಕ ಹೊಸ ಸಾಂಸ್ಕೃತಿಕ ವೇದಿಕೆಗೆ ಬಹಳ ಮುಕ್ತವಾಗಿ ಮಿತ್ರರು, ಸಾಹಿತ್ಯ ಆಸಕ್ತರು ಭಾಗವಹಿಸಿ ಇದನ್ನ ಯಶಸ್ವಿಗೊಳಿಸಿದ್ದಾರೆ. ಇವತ್ತಿಗೆ 10ನೇ ಉಪನ್ಯಾಸ ಆಗಿ ನಮ್ಮ ಮೊದಲ ಕಂತಿನ ಕೊನೆಯ ಉಪನ್ಯಾಸ ಇವತ್ತು ಜರುಗ್ತಾ ಇದೆ. ಈ ದಿಶೆಯಲ್ಲಿ ಈ ನೆಲದ ಶಕ್ತಿಯನ್ನ ಅನಾವರಣಗೊಳಿಸುವಂತ ಈ ನೆಲದಲ್ಲಿ ನೆಲೆಸಿ ಈ ನಾಡಿನ ಸಾಂಸ್ಕೃತಿಕ ಲೋಕಕ್ಕೆ, ಸಾಹಿತ್ಯ ಲೋಕಕ್ಕೆ ತಮ್ಮದೇ ಆದ ಕೊಡುಗೆ ನೀಡಿದ ಮಹನೀಯರ ವಿಚಾರಧಾರೆಗಳನ್ನ ಮುಂದಿನ ಪೀಳಿಗೆಗೆ ಹಸ್ತಾಂತರಿಸುವಂತ, ಮುಂದುವರ್ಸ್ಕೊಂಡು ಹೋಗುವಂತ ಒಂದು ಚಿಕ್ಕ ಪ್ರಯತ್ನ ನಮ್ಮಿಂದಾಗಿದೆ. ಥಿಂಕ್ ಗ್ಲೋಬಲಿ ಬಟ್ ಆಕ್ಟ್ ಲೋಕಲಿ ಅನ್ನುವಂತ ವಿಚಾರದಲ್ಲಿ ನಮ್ಮನ್ನ ನಾವು ತಿಳ್ಕೊಂಡು, ಅಂದ್ರೆ ಈ ನಮ್ಮ ನೆಲದ, ನಮ್ಮ ಸಾಹಿತ್ಯದ ಇದನ್ನ ತಿಳ್ಕೊಂಡು ಇಡೀ ನಾಡನ್ನ, ಇಡೀ ಜಗತ್ತನ್ನ ತಿಳ್ಕೊಳ್ಳುವ ಪ್ರಯತ್ನ ಭಾಗವಾಗಿ ಮಾಡಿದ್ವಿ. ಮೊದಲನೇದಾಗಿ ಹಲಸಂಗಿ ಮಧುರಚಂದ್ರ ಕುರಿತು, ಸಿಂಪಿ ಲಿಂಗಣ್ಣನವರ ಕುರಿತು, ಉದಯ ರಾನಡೆ ಅವರ ಕುರಿತು, ಅಷ್ಟೇ ಡಾಕ್ಟರ್ SK ಕೊಪ್ಪ, ಡಾಕ್ಟರ್ ಚನ್ನಪ್ಪ ಕಟ್ಟಿ, ದಾನಪ್ಪ ಬಗಲಿ, ಪ್ರೆಸೆಂಟ್ ಆಗಿ ನಮ್ಮ DN ಅಕ್ಕಿ ಸರ್ ಮತ್ತು P ಧುಲಾ ಸಾಬ್ರ ಅವ್ರ ಕುರಿತು, ಹೀಗೆ 10 ಉಪನ್ಯಾಸಗಳನ್ನ ನಾವು ಆಯೋಜಿಸಿದ್ದೆವು. ಅವು ಯಶಸ್ವಿಯಾಗಿ ಜರುಗಲಿಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಬಹಳಷ್ಟು ಜನ ಕಾರಣೀಕರ್ತರಾಗಿದ್ದಾರೆ. ಈ ಉಪನ್ಯಾಸ ಮುಗಿದ ಬಳಿಕ ನಾವು ಒಂದಿಷ್ಟು ಬಿಡುವು ಮಾಡಿಕೊಂಡು, ಈಗಾಗಲೇ ತಮಗೆ ತಿಳಿಸಿದ ಹಾಗೆ ಆನ್ಲೈನ್ ಉಪನ್ಯಾಸದಲ್ಲಿ ಒಂದಿಷ್ಟು ಜನರು ಭಾಗವಹಿಸಿ ಇದರ ಸದುಪಯೋಗ ಪಡಿಸ್ಕೊಂಡ್ರು. ತದನಂತರ ಇದರ ರೆಕಾರ್ಡೆಡ್ ಯೂಟ್ಯೂಬ್ ಲಿಂಕ್ ಅನ್ನು ಬಳಸ್ಕೊಂಡು ಹಲವಾರು ಜನ ಅದನ್ನ ಆಲಿಸಿದ್ರು. ತದನಂತರ ನಾವು ಈಗಾಗಲೇ ಘೋಷಿಸಿದ ಹಾಗೆ ಎಲ್ಲ ಒಟ್ಟು ಉಪನ್ಯಾಸಗಳನ್ನ ಇಟ್ಟುಕೊಂಡು ಒಂದು ಕಿರು ಹೊತ್ತಿಗೆಯನ್ನ ಭೀಮಾಂತರಂಗ ವೇದಿಕೆ ವತಿಯಿಂದ ಹೊರತರಲಿದ್ದೇವೆ. ಅದನ್ನ ಜನವರಿಯಲ್ಲಿ ಪ್ರಕಟಿಸಬೇಕಂತ ಹೇಳಿ ಆಲೋಚಿಸಿದ್ದೇವೆ. ಜನವರಿಯಲ್ಲಿ ಒಂದು ಮುಖಾಮುಖಿ ಕಾರ್ಯಕ್ರಮವನ್ನು ಆಯೋಜಿಸಿ ಅದರಲ್ಲಿ ಎಲ್ಲ ಹಿರಿಯ ಸಾಹಿತಿಗಳನ್ನ, ಗಣ್ಯರನ್ನ ಹಾಗೂ ಈ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷ ಪರೋಕ್ಷವಾಗಿ ಸಹಕರಿಸಿ ಎಲ್ಲ ಮಾರಿಯನ್ನ ಕರೆಸಿ ಮುಖಾಮುಖಿ ಅದೊಂದು ಪುಸ್ತಕ ಬಿಡುಗಡೆ ಜೊತೆಗೆ ಒಂದು ಚಿಂತನಾ ಗೋಷ್ಠಿಯನ್ನು ಏರ್ಪಡಿಸಿ, ತದನಂತರ 2022ನೇ ಸಾಲಿನಲ್ಲಿ ನಾವು ಹಮ್ಮಿಕೊಳ್ಳಬಹುದಾದ ಕಾರ್ಯಕ್ರಮದ ಕುರಿತು ಚಿಂತನೆ ಮಾಡಿ ಒಂದು ಕ್ರಿಯಾ ಯೋಜನೆಯನ್ನು ಹಾಕೊಂಡು ಮತ್ತೆ ಹೊಸ ವರ್ಷನೊಂದಿಗೆ ನಿಮ್ ಮುಂದೆ ಬರ್ಬೇಕಂತ ಹೇಳಿ ಆಲೋಚಿಸಿದ್ದೇವೆ. ಯಾಕಂದ್ರೆ ಸಾಕಷ್ಟು ಸಲಹೆಗಳು, ಮಾರ್ಗದರ್ಶನಗಳು ಎಲ್ಲ ಕಡೆಯಿಂದ ಬಂದಿವೆ. ಉದಾಹರಣೆಗೆ ಹೇಳ್ಬೇಕಂದ್ರೆ ಇವತ್ತಿನ ನಮ್ಮ ಏನು ಡಾಕ್ಟರ್ ಶ್ರೀನಿವಾಸ್ ಸಿರ್ನೂರ್ಕರ್ ಸರ್ ಇದಾರಲ್ಲ, ಅವರು ಬಹುತೇಕ ಇಂಥ ವರ್ಚುವಲ್ ಕಿಂತಲೂ ಮುಖಾಮುಖಿ ಸಭೆಗಳಿಗೆ ಹೆಚ್ಚು ಒಲವು ತೋರಿಸಿದವರು. ನಮಗೂ ಕೂಡ ತಮ್ಮದೇ ಆದಂತ ವಿಚಾರವನ್ನ ಹಂಚ್ಕೊಂಡಿದ್ದಾರೆ. ಹಲವಾರು ಜನ ವಾರಕ್ಕೊಮ್ಮೆ ಮಾಡಿ ಅಂತ ಹೇಳಿ ಬಹಳ ಹುರುಪಿನಿಂದ ಹೇಳಿದ್ದಾರೆ. ಇನ್ನು ಕೆಲವು ಜನ ಇದು ನಿರಂತರವಾಗಿ ನಡೀಲಿ, ಬೇರೆ ಬೇರೆ ಸಾಹಿತಿಗಳನ್ನ, ಸಾಂಸ್ಕೃತಿಕ ಸಾಧಕರನ್ನ, ಕಲಾವಿದರನ್ನ ಪರಿಚಯಿಸುವ ಕೆಲಸ ಆಗ್ಲಿ ಅಂತ ಹೇಳಿ ಹಲವಾರು ಜನ ಹೇಳಿದ್ದಾರೆ. ಜೊತೆಗೆ ನಮ್ಮ ಸಮಯ ಹಾಗೂ ಬದ್ಧತೆಯನ್ನ ಕೊಂಡಾಡಿದ್ದಾರೆ. ಜೊತೆಗೆ SK ಕೊಪ್ಪ ಸರ್, ಡಾಕ್ಟರ್ ಚನ್ನಪ್ಪ ಕಟ್ಟಿ ಸರ್ ಅವರು, ರಾಗಂ ಸರ್ ಅವರು, ಅಕ್ಕಿ ಸರ್ ಅವರು, ಡಾಕ್ಟರ್ MM ಪಡ್ಶೆಟ್ಟಿ ಸರ್ ಅವರು, ಹೀಗೆ ಡಾಕ್ಟರ್ ಶ್ರೀಶೈಲ್ ನಾಗರಾಳ್ ಸರ್ ಅವರು,
ಹೀಗೆ ಹಲವಾರು ಜನ ನಮ್ಮ ಹಿರಿಯರು ಈ ಕನ್ನಡ ಸಾರಸ್ವತ ಲೋಕದ ಸಹೃದಯತೆಯನ್ನ ಮೆರೆದಿದ್ದಾರೆ. ಹೀಗೆ ಅವರೆಲ್ಲರ ಮಾರ್ಗದರ್ಶನದಲ್ಲಿ ಹೊಸ ಮತ್ತೊಂದು ಹುರುಪಿನೊಂದಿಗೆ 2022ರಲ್ಲಿ ಮತ್ತೊಂದು ಉದಾಹರಣೆಗೆ ತಿಂಗಳಿಗೆ ಒಂದು ಮಾಡುವ ಆಲೋಚನೆಯನ್ನು ಕೂಡ ಕೆಲವು ವ್ಯಕ್ತಪಡಿಸಿದ್ದಾರೆ. ಹೀಗೆ ಎಲ್ಲರ ಒಟ್ಟುಗೂಡಿ ಒಂದು ಏಕ ನಿರ್ಧಾರವನ್ನು ಮಾಡಿ ಹೊಸ ವರ್ಷನೊಂದಿಗೆ ಇನ್ನು ನಾವು ನಮ್ಮ ನಾಡಿನ ಆದ್ಯ ಶ್ರೀರಂಗರ ಕುರಿತು, ಹಾವಿನಾಳ ಕಲ್ಲಯ್ಯನವರ ಕುರಿತು, ಬಂಧನಾಳದ ಶಿವಯೋಗಿಗಳ ಕುರಿತು, NG ಕರೂರ್ ಅವರ ಕುರಿತು, ಡಾಕ್ಟರ್ ರಾಗಮ್ಮ ಅವರ ಕುರಿತು, ಹೀಗೆ ಹಲವಾರು ಸಾಧಕರ ಪಟ್ಟಿ ನಮ್ಮ ಮುಂದಿದೆ. ಹಲವಾರು ಉಪನ್ಯಾಸಕರು ಕೂಡ ಬಹಳ ಹುರುಪಿನಿಂದ ಭಾಗವಹಿಸಲು ಇಚ್ಛಿಸಿದ್ದಾರೆ. ಎಲ್ಲರನ್ನ ಒಡಗೂಡಿಸ್ಕೊಂಡು ನಾವೊಂದು ಯಾವುದೇ ಫಲಾಪೇಕ್ಷೆ ಇಲ್ಲದೆ ಕೇವಲ ಒಬ್ಬ ಜವಾಬ್ದಾರಿತ ನಾಗರಿಕನ ಕೆಲಸವನ್ನ ಸ್ವಮನಸ್ಸಿನಿಂದ ಫಲಾಪೇಕ್ಷೆ ಇಲ್ಲದೆ ಮಾಡ್ತಾ ಇರುವುದಕ್ಕೆ ಬಹಳ ಅಭೂತಪೂರ್ವವಾಗಿ ಬೆಂಬಲ ನಮಗೆ ದೊರಕಿದೆ. ಹಾಗೆ ಮುಂದಿನ ಕೂಡ ಒಂದಿಷ್ಟು ಬಿಡುವು ಮಾಡಿಕೊಂಡ್ರೆ ಮತ್ತೊಂದು ಹೊಸ ಶಕ್ತಿಯೊಂದಿಗೆ ಮುಂದೆ ಬರ್ತೇವೆ ಹೊರತು ಅದು ನಿಲ್ಲೋದಿಲ್ಲ. ಅದಕ್ಕೆ ಮುಂದಿನ ಸಂಚಿಕೆಗಳಲ್ಲಿ ಕೂಡ ತಮ್ಮ ಸಹಾಯ ಸಹಕಾರ ಇರಲಿ. ಜೊತೆಗೆ ತಮ್ಮೆಲ್ಲ ಮಾರ್ಗದರ್ಶನ ಹಾಗೂ ಏನು ನಿಮ್ಮ ಸಲಹೆಗಳಿಗೆ ನಾವು ಮುಕ್ತ ಅವಕಾಶ ಕೊಡ್ತಾ ಇದ್ದೀವಿ. ಭೀಮಾಂತರಂಗ ವೇದಿಕೆ ಗ್ರೂಪ್ ನಲ್ಲಿ ಆಗ್ಲಿ ಅಥವಾ ವಾಟ್ಸಪ್ SMS ಗಳ ಮೂಲಕ ಆಗ್ಲಿ, ಫೇಸ್ಬುಕ್ ನಲ್ಲಿ ಆಗ್ಲಿ ತಮ್ಮ ವಿಚಾರಗಳನ್ನ ನೇರವಾಗಿ ಆಗ್ಲಿ ಮಾಹಿತಿ ಮಾರ್ಗದರ್ಶನ ರೂಪದಲ್ಲಿ ಹೇಳಿದ್ದೆ ಆದಲ್ಲಿ ನಾವು ಎಲ್ಲವನ್ನ ಒಟ್ಟುಗೂಡಿಸ್ಕೊಂಡು ಒಂದು ಹೊಸ ಅವತರಣಿಕೆಯೊಂದಿಗೆ ನಿಮ್ ಮುಂದೆ ಬರ್ತಾ ಇದ್ದೇವೆ. ಇವತ್ತು ಡಾಕ್ಟರ್ ಶಿರ್ನೂರ್ಕರ್ ಅಂತ ಒಬ್ಬ ಮಹಾನ್ ಅಂಕಣಕಾರರು, ಈ ನಾಡಿನ ಹೆಸರಾಂತ ಬರಹಗಾರರು ಇವತ್ತಿನ ಈ ನಮ್ಮ ವೇದಿಕೆಯ ಭಾಗ ಆಗ್ಯಾರ ಅನ್ನೋದೇ ದೊಡ್ಡ ಹೆಮ್ಮೆಯ ವಿಷಯ. ಅಂತದ್ರಲ್ಲಿ ನಾಡಿನ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು, ಈ ಹಿಂಡಿ ಭಾಷೆಯಾಗಿರುವ ಬಹಳ ಪಿತೃ ಸಮಾನರು ಆಗಿರುವ ಡಾಕ್ಟರ್ DN ಅಕ್ಕಿಯವರ ಕುರಿತು ಅವರು ಮಾತನಾಡಲಿದ್ದಾರೆ. ಜೊತೆಗೆ ಇಂಥ ವೇದಿಕೆಯನ್ನ ಕಲ್ಪಿಸಿಕೊಂಡು ನಮ್ಮನ್ನ ನಾವು ಕಮ್ಯುನಿಕೇಟ್ ಮಾಡಿಕೊಳ್ಳುವಂತ ಒಂದು ವಿಚಾರ ಬಹಳ ಸಂತೋಷವನ್ನು ಉಂಟು ಮಾಡಿದೆ. ನಿಮ್ಮೆಲ್ಲರ ಸಹೃದಯದ ಸಹಕಾರಕ್ಕೆ ಆಭಾರಿ ಆಗುತ್ತಾ ಈಗ ಪ್ರಾಸ್ತಾವಿಕ ನುಡಿಗಳನ್ನ ಅರ್ಪಿಸಿ ಮುಂದೆ ನಾವು ಹೊಸ ಇದ್ರೊಳಗೆ ಮತ್ತೆ ನಿಮ್ಮನ್ನ ಕಾಣ್ತೀವಿ ಅಂತೇಳಿ ಹೇಳಿ ಮುಂದಿನ ಕಾರ್ಯಕ್ರಮಕ್ಕೆ ಅಣಿ ಮಾಡಿಕೊಡ್ತಾ ಇದ್ದೇನೆ. ಥ್ಯಾಂಕ್ ಯು, ಧನ್ಯವಾದಗಳು. ಭೀಮಾಂತರಂಗ ಆನ್ಲೈನ್ ಸಾಹಿತ್ಯಿಕ ಸಾಂಸ್ಕೃತಿಕ ಜಗಲಿ ಕೇಂದ್ರ ಇಂಡಿ ಇದರ ಆರಂಭದ ರೀತಿ, ಸಾಗಿ ಬಂದ ದಾರಿ, ಜೊತೆಗೆ ಈ ಒಂದು ಉಪನ್ಯಾಸ ಮಾಲಿಕೆಯಲ್ಲಿ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಸಹಕರಿಸಿ ಜೊತೆಗೆ ಪ್ರೋತ್ಸಾಹಿಸಿರ್ತಕ್ಕಂಥ ಕಿರಿಯ ಹಾಗೂ ಹಿರಿಯ ವ್ಯಕ್ತಿತ್ವಗಳನ್ನು ಸ್ಮರಿಸುತ್ತಾ ಪ್ರಾಸ್ತಾವಿಕ ನುಡಿಗಳನ್ನು ಸವಿನಯತೆಯಿಂದ ಆಡಿರ್ತಕ್ಕಂಥ ನಮ್ಮೆಲ್ಲರ ನೆಚ್ಚಿನ ಶ್ರೀ CM ಬಂಡಗರ್ ಸರ್ ಅವರಿಗೆ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸಿ, ಬಂಧುಗಳೇ, ಇಂದಿನ ಈ ಉಪನ್ಯಾಸ ಮಾಲಿಕೆ 10ನೇ ಉಪನ್ಯಾಸ ಮಾಲಿಕೆ. ವಿಷಯ ಸಂಶೋಧಕ DN ಅಕ್ಕಿಯವರ ಸಮಗ್ರ ಸಾಹಿತ್ಯ. ಈ ಒಂದು ವಿಷಯದ ಕುರಿತಾಗಿ ತಮ್ಮ ಅಮೂಲ್ಯವಾದಂಥ ಉಪನ್ಯಾಸವನ್ನ ನೀಡಬೇಕಾಗಿ ಡಾಕ್ಟರ್ ಶ್ರೀನಿವಾಸ್ ಸಿರನೂರ್ಕರ್, ಹಿರಿಯ ಪತ್ರಕರ್ತರು, ಕಲಬುರಗಿ ಇವರಲ್ಲಿ ಸವಿನಯತೆಯಿಂದ ವಿನಂತಿಸಿಕೊಳ್ಳುತ್ತಿದ್ದೇನೆ. ಸರ್, ಪ್ಲೀಸ್. ಸಿರ್ನೂರ್ಕರ್ ಸರ್. ಎಲ್ರಿಗೂ ನಮಸ್ಕಾರ. ಕೇಳಿಸ್ತಾ ಇದೆ ಅಲ್ವಾ? ಹಾ, ಕೇಳಿಸ್ತಾ ಇದೆ ಸರ್, ಕೇಳಿಸ್ತಾ ಇದೆ ಸರ್. ತಮ್ಮ ವಿಡಿಯೋ ಆನ್ ಮಾಡಿ ಸರ್ ಬೇಕಾದ್ರೆ. ಹಾ, ಥ್ಯಾಂಕ್ ಯು ಸರ್, ಸರಿಯಾಗಿದೆ ಸರ್, ಮುಂದುವರಿಸಿ ಸರ್. ಓಕೆ. ವಿಜಯಪುರ ಜಿಲ್ಲೆಯ ಇಂಡಿಯನ್ನು ಕೇಂದ್ರವಾಗಿರಿಸಿಕೊಂಡಿರ್ತಕ್ಕಂಥ ಭೀಮಾಂತರಂಗ ಆನ್ಲೈನ್ ಸಾಹಿತ್ಯಿಕ ಸಾಂಸ್ಕೃತಿಕ ಜಗಲಿ ಈ ಒಂದು ವೇದಿಕೆಯಿಂದ ಇದೇನು 10 ಮತ್ತು ಕೊನೆಯ ಉಪನ್ಯಾಸ ಮಾಲಿಕೆ. ನನ್ನ ಮಿತ್ರರಾದಂಥ ಮತ್ತು ಈ ನಾಡಿನ ಖ್ಯಾತ ಸಂಶೋಧಕರಾದಂಥ ಶ್ರೀಮಾನ್ DN ಅಕ್ಕಿಯವರ ಸಮಗ್ರ ಸಾಹಿತ್ಯ ಉಪನ್ಯಾಸ ಮಾಡಲಿಕ್ಕೆ ನನಗೊಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಕ್ಕಾಗಿ ತಮಗೆಲ್ಲರಿಗೂ ಮತ್ತು ವೇದಿಕೆಗೂ ನಾನು ನನ್ನ ಹೃತ್ಪೂರ್ವಕವಾದ ವಂದನೆಗಳನ್ನು ಸಲ್ಲಿಸ್ತೇನೆ. ಇಂದಿನ ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರುವಂತಹ ಶ್ರೀ MJ ಜೇವರ್ಗಿ ಅವರೇ ಮತ್ತು ಇಡೀ ಕಾರ್ಯಕ್ರಮದ ಕೇಂದ್ರ ಬಿಂದುವಾಗಿರ್ತಕ್ಕಂಥ DN ಅಕ್ಕಿಯವರೇ, ಗೀತಯೋಗಿ ಅವರೇ, ಬಂಡಗರ್ ಅವರೇ, ದಸ್ತರೆಡ್ಡಿ ಅವರೇ, ಸಂತೋಷ್ ಬಂಡೆ ಅವರೇ ಹಾಗೂ ಈ ಕಾರ್ಯಕ್ರಮವನ್ನು ನೋಡ್ತಕ್ಕಂಥ ಆಲಿರ್ತಕ್ಕಂಥ ನನ್ನ ಹಲವಾರು ಸನ್ಮಿತ್ರರೇ. ಸುಮಾರು ತಿಂಗಳ ಹಿಂದೆ ಚಿದಂಬರ್ ಬಂಡಗರ್ ಅವರು ಫೋನ್ ಮಾಡಿಬಿಟ್ಟು ಇಂಥ ಒಂದು ಕಾರ್ಯಕ್ರಮವನ್ನು ನಾವು ಮಾಡ್ತೀವಿ, ನೀವು ದಯಮಾಡಿ DN ಅಕ್ಕಿಯವರ ಸಮಗ್ರ ಸಾಹಿತ್ಯದ ಬಗ್ಗೆ ಮಾತನಾಡಬೇಕು ಅಂತ ಕೇಳ್ಕೊಂಡಾಗ ನನಗೆ ಒಂಥರ ಗೊಂದಲ ಉಂಟಾಯ್ತು ಮತ್ತು ಒಂಥರ ಹಿಂಜರಿಕೆ ಉಂಟಾಯ್ತು.
ಅಕ್ಕಿಯವರ ಬಹುಮುಖ ಪ್ರತಿಭೆಯ ಯಾವ ವ್ಯಕ್ತಿತ್ವ, ಯಾವ ಮಗ್ಗಲು, ಯಾವ ಒಂದು ಪ್ರತಿಭೆಯನ್ನು ನಾವು ಯಾವ ಬಗ್ಗೆ ಮಾತಾಡಬೇಕು ಮತ್ತು ಯಾವುದ್ರ ಬಗ್ಗೆ ನಾವು ತಿಳಿ ಹೇಳಬೇಕು ಅನ್ನುವಂಥ ವಿಚಾರದಲ್ಲಿ ನನಗೆ ಗೊಂದಲ ಉಂಟಾಯಿತು. ಮತ್ತು ಎರಡನೇದಾಗಿ ಆನ್ಲೈನ್ ಅಂದ ತಕ್ಷಣ ನನಗೆ ಒಂಥರ ಹಿಂಜರಿಕೆ ಆಗಿಬಿಡುದು. ಇದುವರೆಗೂ ನಾನು ಆನ್ಲೈನ್ನಲ್ಲಿ ಮಾತಾಡಲು ಇದೇ ಮೊದಲನೇ ಸಲ. ಅದು ನಮ್ಮ ಅಕ್ಕಿಯವರ ಮೇಲಿನ ವಿಶೇಷವಾದಂತಹ ಪ್ರೀತಿ, ಆದರ ಮತ್ತು ಗೌರವಗಳಿಂದಾಗಿ ನಾನು ಮೊದಲನೇ ಬಾರಿಗೆ ಆನ್ಲೈನ್ನಲ್ಲಿ ಮಾತಾಡ್ತಿದ್ದೆ. ಸ್ನೇಹಿತರೆ, ದೇವೇಂದ್ರಪ್ಪ ನಾಭಿರಾಜ್ ಅಕ್ಕಿಯವರು 74 ವಯಸ್ಸಿನ ಈ ದಿನಗಳಲ್ಲೂ ಕೂಡ ಅತ್ಯಂತ ಕ್ರಿಯಾಶೀಲರಾಗಿ ಅವರು ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ನೋಡಿ, ಅವ್ರದ್ದು ಕನಿಷ್ಠ ವಿದ್ಯಾರ್ಥಿ SSLC ವರೆಗೆ ಮಾತ್ರ ಅವರ ಶೈಕ್ಷಣಿಕ ಅರ್ಹತೆ ಇರೋದು. ಒಬ್ಬ ಮನುಷ್ಯ ಕನಿಷ್ಠ ವಿದ್ಯಾರ್ಹತೆಯನ್ನು ಸಂಪಾದಿಸಿಕೊಂಡು ಗರಿಷ್ಠವಾದಂತಹ ಕಾರ್ಯ ಮಾಡಿರ್ತಕ್ಕಂತಹ ಉದಾಹರಣೆಗಳು ಬಹಳ ಕಡಿಮೆ. ಈಗ ನನಗೆ ಇಡೀ ಕನ್ನಡ ಸಾಹಿತ್ಯ ಸಂದರ್ಭದಲ್ಲಿ ನನಗೆ ನೆನಪಿಗೆ ಬರೋ ಅಂದರೆ DVG ಅವರು. DVG ಅವರು SSLC ವರೆಗೂ ಕೂಡ ಓದಿದವರಲ್ಲ, ಆದರೆ ಅಂಥ ಪ್ರಕಾಂಡ ಪಾಂಡಿತ್ಯ ಅವರನ್ನು ಸಂಪಾದಿಸಿ ಅವರು ಏನು ಇವತ್ತ ದಂತಕಥೆಯಾಗಿ ಹೋಗಿದ್ದಾರೆ ನಮ್ಮ ಕನ್ನಡ ಸಾಹಿತ್ಯ ಸಂದರ್ಭದಲ್ಲಿ. ಅವರ ಮಂಕುತಿಮ್ಮನ ಕಗ್ಗ ಇಂದಿಗೂ ಕೂಡ ಮತ್ತು ಎಂದಿಗೂ ಕೂಡ ಯಾವಾಗಲೂ ಅದು ಚರ್ಚೆಯ ವಿಷಯವಾಗಿ ಉಳಿತಕ್ಕಂಥದ್ದೇ, ಪ್ರಸ್ತುತತೆಯನ್ನು ಕಾಯ್ದುಕೊಳ್ತದೆ ಅನ್ನೋದನ್ನ ನಾನು ಇಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ. ಅಂದರೆ ವಿದ್ಯಾರ್ಥಿಗೂ ಮತ್ತು ಸೃಜನಶೀಲ ಕ್ರಿಯೆಗೂ ಪ್ರತಿಭೆಗೂ ಅಂಥ ಏನು ನಿಕಟವಾದಂಥ ಸಂಬಂಧ ಇರೋದಿಲ್ಲ ಅನ್ನುವಂಥದ್ದನ್ನು DVG ಅಂತವರು ಮತ್ತು ಅಕ್ಕಿ ಅಂತವರು ಅದನ್ನು ತೋರಿಸ್ಕೊಟ್ಟಿದ್ದಾರೆ. ಈಗ ನಾನು ಮೊದಲೇ ಹೇಳಿದಾಗೆ ಈ ಗೊಂದಲದಲ್ಲಿ ಸಿಲುಕಿರುವ ನಾನು ಯಾವ ಅಕ್ಕಿಯವರ ಯಾವ ಬಹುಮುಖ ಪ್ರತಿಭೆಯ ಬಗ್ಗೆ ನಾನು ಮಾತಾಡೋದು, ಅವರು ಯಾವ ಸೃಜನಶೀಲತೆ ಬಗ್ಗೆ ಮಾತಾಡೋದು. ಅವ್ರು ನೋಡ್ರಿ, ಮೂಲಭೂತವಾಗಿ ಚಿತ್ರಕಲಾ ಶಿಕ್ಷಕರು, ವ್ಯಂಗ್ಯಚಿತ್ರಕಾರರು, ರಂಗೋಲಿ ಕಲಾವಿದರು, ಸಂಶೋಧಕರು, ಕವಿಗಳು, ನಾಟಕಕಾರರು, ಸಾಂಸ್ಕೃತಿಕ ಚಿಂತಕರು ಮತ್ತು ಜೈನ ಮತ ಪರಿಣಿತರು ಇತ್ಯಾದಿ ಇತ್ಯಾದಿ. ಇಷ್ಟೊಂದು ಸಾಧ್ಯತೆಗಳನ್ನು ಅಕ್ಕಿಯವರಂಥವರು ಅದನ್ನು ಹೊಂದಿರೋದ್ರಿಂದ ಅವರ ಬಗ್ಗೆ ಸಮಗ್ರವಾಗಿ ಮಾತಾಡೋದು ಅದು ಬಹಳ ದುಸ್ಸಾಹಸ ಕೆಲಸ ಅಂತ ನಾನು ಭಾವಿಸಿದ್ದೇನೆ. ಈಗ ನಾನು ಏನೇ ಮಾತಾಡಿದ್ರು ಕೂಡ ಬಹಳ ಮೇಲ್ಮನೆ ಸೂಪರ್ಫಿಷಿಯಲ್, ಟಚ್ ಅಂಡ್ ಗೋ ಅನ್ನುವಂಥ ರೀತಿಯಲ್ಲಿ ನಾನು ಮಾತಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ಯಾಕಂದ್ರೆ ಒಂದು ವಿಷಯ ಏನಾದ್ರೂ ಇತ್ತಂದ್ರೆ, ಈಗ ಉದಾಹರಣೆಗೆ ಅಕ್ಕಿಯವರ ಚಿತ್ರಕಲೆ ಆ ವಿಷಯ ಆಗಲಿ, ಅಥವಾ ಅಕ್ಕಿಯವರ ಸಂಶೋಧನೆ ಆಗಲಿ, ಅಥವಾ ಅವರ ಸಾಂಸ್ಕೃತಿಕ ಚಿಂತನೆ ಆಗಲಿ, ಅವರ ಕಾವ್ಯವಾಗಲಿ, ಅಥವಾ ಅವರ ನಾಟಕಗಳಾಗಲಿ, ಈ ವಿಷಯದ ಬಗ್ಗೆ ಪ್ರತ್ಯೇಕವಾಗಿ ಮಾತಾಡ್ಬೇಕಾಗಿತ್ತಂದ್ರೆ ಸ್ವಲ್ಪ ವಿವರವಾಗಿ ಮಾತಾಡ್ಲಿಕ್ಕೆ ಸಾಧ್ಯತೆ. ಹಾಗಿದ್ದಾಗಲೂ ಕೂಡ ನನಗೆ ಬಹಳ ಪ್ರಿಯವಾದಂಥದ್ದು, ಬಹಳ ಹತ್ತಿರವಾದಂಥದ್ದು ಸಂಶೋಧನೆ. ಅವರು ಮೂಲಭೂತವಾಗಿ ಸಂಶೋಧಕರು ಅಂತ ನಾನು ಅಂದ್ಕೊಂಡಿದ್ದೀನಿ ಅಕ್ಕಿಯವರು. ಯಾಕಂದ್ರೆ ನೀವೇ ಅದನ್ನ ಹೇಳಿದಿರಿ, ಏನಂತಂದ್ರೆ ಸಂಶೋಧಕ DN ಅಕ್ಕಿಯವರ ಸಮಗ್ರ ಸಾಹಿತ್ಯ ನೀವು ಸಂಶೋಧಕರಂತೆ ಗುರುತಿಸಿದ್ದೀರಿ. ಅದು ಬಹಳ ಉಚಿತವಾದದ್ದು ಅಂತ ನಾನು ಭಾವಿಸ್ತೇನೆ. ಪ್ರಾಗೈತಿಹಾಸ, ಇತಿಹಾಸ, ಪರಂಪರೆ, ಶಾಸನ, ಪುರಾತತ್ವ, ಸಾಹಿತ್ಯ, ಸಂಸ್ಕೃತಿ ಮುಂತಾದ ಹಲವಾರು ವಿಸ್ತೃತ ಆಸಕ್ತಿಗಳಲ್ಲಿ ಅವರು ತಮ್ಮ ಸಂಶೋಧನೆಯನ್ನು ಮಾಡಿಕೊಂಡಿದ್ದಾರೆ ಮತ್ತು ಇತರರಿಗೆ ಮಾರ್ಗದರ್ಶನ ಮಾಡಬಲ್ಲಂತ ಅರ್ಹತೆಯನ್ನು ಕೂಡ ಅವರು ಪಡೆದುಕೊಂಡಿದ್ದಾರೆ. ಸುಮಾರು 18 ಕೃತಿಗಳ ಸಂಪಾದನೆಗಳು ಸೇರಿದಂತೆ ಸುಮಾರು 18 ಕೃತಿಗಳನ್ನು ರಚಿಸಿರುವ ಅಕ್ಕಿಯವರು 1/3 ಭಾಗದಷ್ಟು ಕೃತಿಗಳು ಸಂಶೋಧನೆಗೆ ಮೀಸಲಾಗಿಟ್ಟಿರ್ತಕ್ಕಂಥವು. ಅವು ಯಾವಂತಂದ್ರೆ ಸಗರನಾಡಿಸಿರಿ, ಜೈನ ವಿಗ್ರಹಗಳು, ಜಿನದನಿ, ಗುಲ್ಬರ್ಗಾ ಜಿಲ್ಲೆಯ ಜೈನ ಪರಂಪರೆ, ಹಕ್ಕಲುತೆನೆ ಮತ್ತು ಗಂಧೋದಕ. ಸೊ ಇದೇ ಸೂಚಿಸ್ತದೆ ಅವರ ಆದ್ಯತಾ ಕ್ಷೇತ್ರ ಮತ್ತು ಅವರ ಒಳ ತುಡು ಏನಿದೆ ಅನ್ನೋದನ್ನು ಅವರ ಸಂಶೋಧನೆಯ ದೃಷ್ಟಿಯಿಂದ ಸೂಚಿಸುವಂತಹದ್ದು. ಹೀಗೆ ನಾನಾದ್ರೂ ಕೂಡ ಇವತ್ತು ಸ್ವಲ್ಪ ಹೆಚ್ಚಿಗೆ ಒತ್ತನ್ನು ಅವರ ಸಂಶೋಧನಾ ಸಾಹಿತ್ಯದ ಮೇಲೆ ನಿಲ್ಲಲಿಕ್ಕೆ ಇಷ್ಟಪಡ್ತೇನೆ. ಬಾಕಿ ಅವರು ನಾಟಕಕಾರರಾಗಿ, ಕವಿಯಾಗಿ ಏನೇನು ಮಾಡಿದಂಥದ್ದು ಒಂದಿಷ್ಟು ಕೂಡ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈಗ ನಾ ಮೊದಲೇ ಹೇಳಿದಂತೆ ಅವರ ಬಹುಮುಖ ವ್ಯಕ್ತಿತ್ವದ ವಿಷಯಗಳು ವಿಸ್ತಾರವಾಗಿದ್ರು, ಆಳವಾಗಿದ್ರು ಕೂಡ ಅವರ ಮೂಲ ದ್ರವ್ಯ ಸಂಶೋಧನೆ ಆಗಿದೆ ಅಂತ ನಾನಾದ್ರೂ ಭಾವಿಸ್ತೇನೆ. ಈಗ ಯಾವ ವಿಷಯದಲ್ಲಿ ಅವ್ರ ಸಂಶೋಧನೆ? ಪ್ರಾಗೈತಿಹಾಸಿಕ ನೆಲೆಗಳ ಸಂಶೋಧನೆ, ಇತಿಹಾಸ ನೆಲೆಗಳ ಸಂಶೋಧನೆ, ಪ್ರಾಗೈತಿಹಾಸಿಕ ಮತ್ತು ಐತಿಹಾಸಿಕ ವಸ್ತುಗಳ ಸಂಶೋಧನೆ. ಬರೀ ಸಂಶೋಧನೆಗೆ ಮಾತ್ರ ಸೀಮಿತ. ಅವರು ಪ್ರಾಗೈತಿಹಾಸಿಕ ಮತ್ತು ಐತಿಹಾಸಿಕ ವಸ್ತುಗಳ ಸಂಗ್ರಹಕಾರರು ಕೂಡ ಹೌದು. ಈಗಾಗಲೇ ಇಂಟ್ರಡಕ್ಷನ್ ಅಲ್ಲಿ ಹೇಳಿದ್ರು, ಶಾತವಾಹನರ ಕಾಲದ 2000 ವರ್ಷಗಳ ಹಿಂದಿನ ಸೀಸದ ನಾಣ್ಯಗಳನ್ನು ಅವರು ಶೋಧನೆ ಮಾಡಿ ಸಂಗ್ರಹ ಮಾಡಿರುತ್ತ. ಈಗ ಶಾಸನಗಳು, ಸ್ಮಾರಕಗಳು, ಜೈನ ತಾಣಗಳು, ಜೈನ ನೆಲೆಗಳು,
ಜೈನ ಪದ, ಜೈನ ಜನಪದ, ಜೈನ ವೈದ್ಯಕೀಯ, ದೇವಾಲಯಗಳು ಇತ್ಯಾದಿ ಇತ್ಯಾದಿ ಎಲ್ಲಾ ಅವರ ನಿಲುಕಿಗೆ ಸಿಗ್ತಕ್ಕಂತಹ ಎಲ್ಲಾ ವಿಷಯಗಳನ್ನು ಅವರ ಸಂಶೋಧನಾ ವ್ಯಾಪ್ತಿಗೆ ಒಳಪಡಿಸಿಕೊಂಡಿದ್ದಾರೆ. ಇಂಥ ಒಂದು ಹವ್ಯಾಸಿ ಸಂಶೋಧಕ ಅಂದ್ರೆ ಈ ನಮ್ಮ ರಿಸರ್ಚ್ ಮೆಥಡಾಲಜಿಯಲ್ಲಿ ಈ ಫ್ರೇಮ್ ವರ್ಕ್ ನಲ್ಲಿ ಅಡ್ಜಸ್ಟ್ ಆಗದೇ ಇರುವಂತಹ ಒಬ್ಬ ಏನ್ ಅಕಾಡೆಮಿಕ್ ಆಗಿ ಸಂಶೋಧನಾ ನೆಲೆಯಲ್ಲಿ ಹೊಂದಿಕೆ ಆಗದೇ ಇರತಕ್ಕಂಥ ಒಬ್ಬ ವ್ಯಕ್ತಿ ತನ್ನದೇ ಆದಂತಹ ಸಂಶೋಧನಾ ಮೆಥಡಾಲಜಿಯನ್ನು ರೂಪಿಸಿಕೊಂಡು ಏನ್ ಮಾಡಿದರೆ ಇದನ್ನ ಗಮನಿಸಿ ಕಮಲಾ ಹಂಪನ್ ಅವರು ಒಂದು ಮಾತನ್ನು ಹೇಳ್ತಾರೆ. ಅದನ್ನ ಇಲ್ಲಿ ಉಲ್ಲೇಖನೀಯ ಅಂತ ನಾನು ಬಯಸ್ತೇನೆ. ಕರ್ನಾಟಕದ ಪ್ರಾಚೀನ ದೇವಾಲಯಗಳು, ಶಾಸನಗಳು ಈ ಭಾಗದಲ್ಲಿ ಅಂದ್ರೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಎಲ್ಲೆಲ್ಲಿ ಇವೆ ಎಂಬುದನ್ನು ತಿಳಿಯಬೇಕಾದ್ರೆ DN ಅಕ್ಕಿಯವರ ಸಹಾಯ ಪಡೆಯಲೇಬೇಕು. ಅಷ್ಟರ ಮಟ್ಟಿಗೆ ಅವರು ಪ್ರತಿಫಲಾಪೇಕ್ಷೆ ಇಲ್ಲದೆ ಅರ್ಪಿತ ಬುದ್ಧಿಯಿಂದ ಈ ಕ್ಷೇತ್ರ ಕಾರ್ಯದಲ್ಲಿ ನಿರತರಾಗಿ ಕೀರ್ತಿ ಗಳಿಸಿದ್ದಾರೆ. ನೋಡಿ ಎಂಥ ಮಾತನ್ನು ಅವರು ಹೇಳ್ತಾರೆ. ಪ್ರತಿಫಲಾಪೇಕ್ಷೆ ಇಲ್ಲದೆ ಅರ್ಪಿತಂ ಅವರಿಂದ ಟೋಟಲ್ ಡೆಡಿಕೇಶನ್. ಒಬ್ಬ ಸಂಶೋಧಕ ಟೋಟಲ್ ಡೆಡಿಕೇಟೆಡ್ ಆಗಿ, ಪ್ಯಾಷನೇಟ್ ಆಗಿ, ಅದನ್ನೇ ವೃತ್ತಿಯನ್ನಾಗಿ, ಅದನ್ನೇ ಪ್ರವೃತ್ತಿಯನ್ನಾಗಿ, ಅದನ್ನೇ ಒಂದು ಫುಲ್ ಟೈಮ್ ಜಾಬ್ ಅಂತ ತಿಳ್ಕೊಂಡು ಏನು ಮಾಡ್ತಾನೆ, ಅದರಿಂದ ಅವನು ಶಾಶ್ವತ ಕೀರ್ತಿಯನ್ನು ಗಳಿಸ್ತಾನೆ ಅನ್ನುವಂಥ ಮಾತು ಕಮಲಾ ಹಂಪನ್ ಅವರ ಮಾತು ಅಕ್ಷರಶಃ ಮತ್ತು ತತ್ವಶಃ ನಿಜ ಅಂತಾದರೂ ನಾನು ಭಾವಿಸ್ತೇನೆ. ಸ್ನೇಹಿತರೆ, ಸಂಶೋಧಕನಿಗೆ ಹಲವಾರು ಅರ್ಹತೆಗಳು ಬೇಕಾಗ್ತದೆ. ನಾನು ಕಂಡುಕೊಂಡಿರುವಂತೆ ನನ್ನ ನೆಲೆಯಲ್ಲಿ ಯಾವ ಅರ್ಹತೆಗಳು ಮುಖ್ಯ ಅಂತಂದ್ರೆ ಅಧ್ಯಯನಶೀಲತೆ, ನಿರಂತರ ಅಧ್ಯಯನಶೀಲತೆ, ಚಿಕಿತ್ಸಕ ಮನೋಭಾವ, ಮುಗ್ಧತೆ ಬಹಳ ಮುಖ್ಯ. ಆಮೇಲೆ ಕುತೂಹಲ, ರಾಗ ದ್ವೇಷ, ಪೂರ್ವಾಗ್ರಹ ಮುಕ್ತವಾದಂತಹ ಮನಸ್ಸು ಮತ್ತು ಎಲ್ಲಕ್ಕೂ ಮುಖ್ಯವಾಗಿ ಸತ್ಯಕ್ಕೆ ನಿಷ್ಠವಾಗಿರುವುದು. ಈ ಎಲ್ಲಾ ಏನು ಎಲಿಜಿಬಿಲಿಟಿ ಕ್ವಾಲಿಟೀಸ್ ಗುಣಗಳು ಏನಿವೆ, ಇವೆಲ್ಲಾ ಗುಣಗಳು ಒಂದಕ್ಕೊಂದು ಸಾಮರಸ್ಯದಿಂದ ಅಕ್ಕಿಯವರಲ್ಲಿ ಮೇಳೈಸಿವೆ ಅನ್ನುವಂಥ ಮಾತನ್ನು ನಾನು ಇಲ್ಲಿ ಒತ್ತಿ ಹೇಳಕ್ಕೆ ಇಷ್ಟಪಡ್ತೇನೆ. ಅವ್ರು ಎಂದೂ ಕೂಡ ಅಪ್ಪಿತಪ್ಪಿ ಕೂಡ ಅವರಲ್ಲಿ ಪೂರ್ವಾಗ್ರಹ ನಾನು ಕಂಡೇ ಇಲ್ಲ. ಅವ್ರು ಯಾವಾಗಲೂ ಸತ್ಯನಿಷ್ಠರಾಗಿಯೇ ಸಂಶೋಧನೆಯನ್ನು ಕೈಗೊಳ್ಳೋರು. ನಾನು ಎಲ್ಲೋ ಒಂದ್ ಕಡೆ ಅವರ ಪುಸ್ತಕದ ಬಗ್ಗೆ ಬರೆಯುವಾಗ ಹೇಳಿದ್ದೆ, ಈ ಗೊಮ್ಮಟೇಶ್ವರನ ವಿಗ್ರಹ ಕಡಿದವರು ಯಾರು ಅಂತ ಹೇಳಿ ಅವ್ರ ಜಾತಿಯಿಂದಾಗ್ಲಿ ಮತದಿಂದಾಗ್ಲಿ ಅವ್ರು ಸೂಚನೆ ಮಾಡಿಲ್ಲ ತಮ್ಮ ಒಂದು ಲೇಖನದಲ್ಲಿ. ಆ ಮಹಾನುಭಾವ ಅಂತ ಹೇಳುವಂತ ಮಾತನ್ನು ಅವರು ಬಳಸ್ತಾರೆ. ಅದು ಗೊತ್ತಿಲ್ಲ ಕೂಡ ಯಾರು ಅದನ್ನ ವಿಗ್ರಹ ಮಾಡಿದವರು ಅನ್ನುವಂಥದ್ದು. ಸೊ ಈ ತರ ಅವ್ರು ಹೇಳ್ಬಿಡೋದಾಯ್ತು, ಒಬ್ಬ ಜೈನ ಶಿಲ್ಪಿ ಇದನ್ನು ಮಾಡಿದ್ದ ಅನ್ನುವಂಥ ಮಾತನ್ನ ಅವ್ರು ಹೇಳ್ಬಿಡ್ಬೋದಾಯ್ತು. ಆದ್ರೆ ಅವ್ರು ಹೇಳಕ್ ಹೋಗಿಲ್ಲ. ಒಬ್ಬ ಶಿಲ್ಪಿ ಇದನ್ನ ಮಾಡಿದಾನೆ ಅನ್ನುವಂಥ ಮಾತನ್ನ ನನಗೆ ಬಹಳ ಮೆಚ್ಚುಗೆ ಆದಂತ ಮಾತು. ಆಮೇಲೆ ಸಂಶೋಧನಾ ಸಾಹಿತ್ಯ ರಚನಾ ಸಂದರ್ಭದಲ್ಲಿ ಬಹಳಷ್ಟು ಎಚ್ಚರಿಕೆಗಳನ್ನು, ಬಹಳಷ್ಟು ಜಾಗೃತಿಯನ್ನು ನಾವು ವಹಿಸಬೇಕಾದಂತ ಅವಶ್ಯಕತೆ ಇರ್ತದೆ. ಕರಾರುವಕ್ಕಾದ ಸತ್ಯನಿಷ್ಠವಾದ ಮೂಲಗಳನ್ನು ಏನಿರ್ತವೆ ಅವುಗಳನ್ನು ನಾವು ತೆಗೆದು ಜನರ ಮುಂದೆ ಇಡಬೇಕಾಗ್ತದೆ. ಮತ್ತೆ ಅದಕ್ಕೆ ನಾವು ಯಾವುದೇ ಸಣ್ಣ ಸಂಶೋಧನೆ ಇರಲಿ, ಮಧ್ಯಮ ಗಾತ್ರ ಸಂಶೋಧನೆ, ದೊಡ್ಡ ಸಂಶೋಧನೆ ಇರಲಿ, ಪೂರಕವಾದಂತಹ ದಾಖಲೆಗಳು, ಮೂಲಗಳನ್ನು ನಾವು ಒದಗಿಸಿದಾಗ ಮಾತ್ರ, ಅವು ವಿಶ್ವಾಸಾರ್ಹತೆಯಿಂದ ಕೂಡಿದ್ದಾಗ ಮಾತ್ರ ನಮ್ಮ ಸಂಶೋಧನೆಗೆ ಸ್ವೀಕೃತಿ ದೊರೆಯುತ್ತದೆ. ಅಂಥ ಕಾರ್ಯದಲ್ಲಿ ಅವರು ನಿಪುಣರು ಅಂತ ನಾನು ಭಾವಿಸ್ತೇನೆ. ಈಗ ಒಂದು ಉದಾಹರಣೆ ತಮ್ಗೆ ಹೇಳಬೇಕಾಗಿತ್ತಂದ್ರೆ, ಅವ್ರದ್ದೊಂದು ಸಣ್ಣ ಕೃತಿ ಇದೆ, ಸನ್ನತಿ ಚಂದ್ರಲಾಂಬ ಅನ್ನುವಂಥದ್ದು. ತಮಗೆಲ್ಲ ಗೊತ್ತಿದೆ, ಸನ್ನತಿ ಈ ನಾಡಿನ ಒಂದು ಐತಿಹಾಸಿಕ ಸುಪ್ರಸಿದ್ಧ ಕ್ಷೇತ್ರ. ಈ ನಾಡಿಂದ ಅಷ್ಟೇ ಅಲ್ಲ, ನಮ್ಮ ಭಾರತ ಖಂಡದಲ್ಲೇ ಒಂದು ಸುಪ್ರಸಿದ್ಧ ಕ್ಷೇತ್ರ. ಕನ್ನಡ ನಾಡಿನ ಮತ್ತು ಭಾರತದ ಒಂದು ಅತ್ಯಂತ ಪ್ರಮುಖವಾದ ಬೌದ್ಧ ನೆಲೆ ಸನ್ನತಿ. ಅಲ್ಲಿ ಪೀಠಸ್ಥ ದೇವಸ್ಥೆ ಚಂದ್ರಲಾ ಪರಮೇಶ್ವರಿ ಅನ್ನುವಂಥದ್ದು. ಈ ಚಂದ್ರಲಾ ಪರಮೇಶ್ವರಿ ದೇವಸ್ಥಾನ ಏನಿದೆ ಅಲ್ಲಿ ಸನ್ನತಿಯಲ್ಲಿ, ಅದು ಕನಿಷ್ಠ 1000 ವರ್ಷಗಳ ಪುರಾತನವಾದದ್ದು. ಇಲ್ಲಿ ಬಹಳ ಇಂಟ್ರೆಸ್ಟಿಂಗ್ ಏನಂತಂದ್ರೆ, ಸನ್ನತಿ ಮತ್ತು ಚಂದ್ರಲ, ನಾವೇನ್ ತಿಳ್ಕೊಳ್ತೀವಿ, ಸನ್ನತಿ ಅಂದ್ರೆ ಒಂದು ಊರು, ಚಂದ್ರಲ ಒಂದು ದೇವತೆ. ಸನ್ನತಿ ಮತ್ತು ಚಂದ್ರಲ ಇವು ಮೂಲಭೂತವಾಗಿ ಸ್ಥಳವಾಚಕಗಳಲ್ಲ, ಇವು ಶಕ್ತಿವಾಚಕಗಳು ಎನ್ನುವಂತಹ ಮಾತನ್ನು ಅವರು ಪುರಾವೆಗಳ ಸಮೇತ ಇದನ್ನು ನಮಗೆ ಒದಗಿಸಿಕೊಡ್ತಾರೆ. ಕಪಟ್ರಾಳ ಕೃಷ್ಣರಾಯರನ್ನು ಅವರು ಉದಾಹರಿಸ್ತಾರೆ. ಕಪಟ್ರಾಳ ಕೃಷ್ಣರಾಯರು ನಮ್ಮ ಕಲ್ಯಾಣ ಕರ್ನಾಟಕ ಮತ್ತು ಅಥವಾ ಕರ್ನಾಟಕದ ಒಬ್ಬ ಸುಪ್ರಸಿದ್ಧ ಹವ್ಯಾಸಿ ಸಂಶೋಧಕರಾಗಿದ್ದರು. ಕಪಟ್ರಾಳ ಕೃಷ್ಣರಾಯರಾಗಲಿ, PB ದೇಸಾಯಿರಾಗಲಿ, ನಿಮ್ಮಲ್ಲಿ ನಾಶಿ ರಾಜ್ಪುರೋಹಿತರಾಗಲಿ, ಇವರೇನು ಸೀತಾರಾಮ್ ಜಾಗೀರ್ದಾರ್ ಆಗಲಿ, ಅವರ ಒಂದು ಪರಂಪರೆಯಲ್ಲಿ ಶ್ರೀ ಅಕ್ಕಿಯವರು ತಮ್ಮ ಸಂಶೋಧನಾ ಕಾರ್ಯವನ್ನು ನಡೆಸ್ತಾ ಇದ್ದಾರೆ. ಕಪಟರಾಳ ಕೃಷ್ಣರಾಯರನ್ನು ಉಲ್ಲೇಖಿಸುತ್ತಾ ಅವ್ರು ಏನ್ ಹೇಳ್ತಾರಂತಂದ್ರೆ, ಶಾರದಾ ತಿಲಕ ಎಂಬ ಗ್ರಂಥದಿಂದ ಸನ್ನತಿ ಲಕ್ಷ್ಮಿಯ 9 ಶಕ್ತಿ ಕೇಂದ್ರಗಳಲ್ಲಿ ಒಂದು ಎಂಬ ಪ್ರತಿಪಾದನೆ ಮಾಡ್ತಾರೆ. ಏನ್ ಶಾರದಾ ತಿಲಕದಲ್ಲಿ ಏನ್ ಬರ್ತದೆ? ಅತ್ತ
ಚೇತ್ ಪೀಠಂ ನವಶಕ್ತಿ ಸಮನ್ವಿತಂ ವಿಭೂತಿರುನ್ನತಿ ಕಾಂತಿ ಸೃಷ್ಟಿ ಕೀರ್ತಿಶ್ಚ ಸನ್ನತಿ ಪುಷ್ಟಿರುತ್ಕೃಷ್ಟಿ ಋಂಗಿಶ್ಚ ಸಪ್ರೋಕ್ನ ನವಶಕ್ತಯ. ಇದು ಸಂಶಯಾತೀತವಾಗಿ ಹೇಳುವಂಥ ಶಾರದಾ ತಿಲಕದಲ್ಲಿ ಬರ್ತಕ್ಕಂಥ ಕಪಟಾಳಿ ಕೃಷ್ಣರಾಯರು ಏನು ಹೇಳಿದ್ದಾರೆ ಅದನ್ನ ತಮಗೆ ಪೂರಕವಾಗಿ ಉಲ್ಲೇಖಿಸ್ತಾರೆ. ಮತ್ತು ಇನ್ನೂ ನನಗೆ ಆಶ್ಚರ್ಯ ಏನಂತಂದ್ರೆ, ಅವರು ಸನ್ನತಿಯ ಮತ್ತು ಚಂದ್ರಲೆಯ ಮೂಲವನ್ನು ಸಂಶೋಧನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅದ್ವೈತ ಮತಾಚಾರ್ಯರು ಮತ್ತು ದ್ವೈತ ಮತಾಚಾರ್ಯರು ಇಬ್ಬರು ಏನ್ ಹೇಳಿದ್ದಾರೆ ಅವು ಎರಡು ವಿಚಾರಗಳನ್ನು ಅವ್ರು ಹೇಳ್ತಾರೆ. 8ನೇ ಶತಮಾನದ ಆದಿಶಂಕರಾಚಾರ್ಯರು ಮತ್ತು 13ನೇ ಶತಮಾನದ ಮಧ್ವಾಚಾರ್ಯರು, ಅದ್ವೈತ ಮತದವರು ಒಬ್ಬರು ಸಂಸ್ಥಾಪಕರು, ದ್ವೈತ ಮತದವರು ಇನ್ನೊಬ್ಬ ಸಂಸ್ಥಾಪಕರು, ಅವರು ಕೂಡ ಇದು ಒಂದು ಶಕ್ತಿ ಮೂಲದ ಒಂದು ಸ್ಥಳ ಅನ್ನುವಂತಹ ಮಾತನ್ನು ತಮ್ಮ ಗ್ರಂಥಗಳಲ್ಲಿ ಹೇಳಿರುವುದನ್ನು ಅವರು ಹೇಳ್ತಾರೆ. ಶಂಕರಾಚಾರ್ಯರ ಪ್ರಪಂಚಸಾರ ಎನ್ನುವಂತಹ ಕೃತಿಯಲ್ಲಿ 12 ಪಟಲ ಶ್ಲೋಕದಲ್ಲಿ ಸನ್ನತಿ ಎಂಬುದು ಲಕ್ಷ್ಮಿ ಅಥವಾ ರಮೆ, ಇವು 9 ಶಕ್ತಿಗಳಲ್ಲಿ ಒಂದು ಅನ್ನೋದನ್ನು ಅದರಲ್ಲಿ ಬರ್ತದೆ. ಹಾಗೆಯೇ ಚಂದ್ರೆ ಎನ್ನುವ ಶಬ್ದಕ್ಕೆ ಮಧ್ವಾಚಾರ್ಯರ ಒಂದು ಬೇರೆ ಕೃತಿಯಾದಂಥ ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಆ ಗ್ರಂಥದ 2ನೇ ಅಧ್ಯಾಯದ 129ನೇ ಶ್ಲೋಕ ನೋಡಿ, ಪರ್ಟಿಕ್ಯುಲರ್ ಆಗಿ ಅದನ್ನು ಹೇಳ್ತಾರೆ ಅವರು, ಯಾವ ಅಧ್ಯಾಯ ಯಾವ ಶ್ಲೋಕ ಅನ್ನುವಂಥದ್ದು. ಅದು ಸಂಶಯಾತೀತವಾಗಿ ಅದನ್ನು ತೆಗೆದು ನೋಡ್ಬಿಟ್ಟು ಗೊತ್ತಾಗ್ಬಿಡ್ತದೆ. ಅಲ್ಲಿ ಮಧ್ವಾಚಾರ್ಯರು ಒಂದು ಹೇಳ್ತಾರೆ, ಶಂ ರೂಪೇ ತುರತೆ ವಾಪಿಶ್ರೀ ತೇವಚ ಕೀರ್ತ್ಯತೆ ಸೈವಚ ದ್ರೌಪದಿ ನಾಮಕಾಲಿ ಚಂದ್ರೇತಿ ಚುತ್ಯತೆ. ಅಂದ್ರೆ ಇದು ಚಂದ್ರಲೆ ಮತ್ತು ಸನ್ನತಿ ಎರಡೂ ಕೂಡ ಶಕ್ತಿ ಕೇಂದ್ರಗಳಾಗಿವೆ. ನಮ್ಮ ಕರ್ನಾಟಕದ ಶಾಕ್ತ ಪೀಠಗಳಲ್ಲಿ ಸನ್ನತಿ ಒಂದು, ಮತ್ತು ಸನ್ನತಿಗೆ ಚಂದ್ರಲಾ ಅನ್ನೋದು ಹಿನ್ನೆಲೆ ಹಿಂಗುಲಾ ಎನ್ನುವ ಹಿನ್ನೆಲೆಯಿಂದಲೂ ಬಂದಿದೆ. ಬಲೂಚಿಸ್ತಾನದ ದೇವತೆಯಾಗಿ ಬಲೂಚಿಸ್ತಾನದಿಂದ ಬಂದಂತ ಹಿಂಗುಲಾ ಸನ್ನತಿಯಲ್ಲಿ ಅವಳು ನೆಲೆಸಿರೋದು ಚಂದ್ರಲಾ ಎನ್ನುವ ಹೆಸರಿನಲ್ಲಿ. ಇದು ಬೇರೆ ಬೇರೆ ಎಲ್ಲ ಹಿಂದೆ ಬಹಳಷ್ಟು ಅದಕ್ಕೆ ಹಿನ್ನೆಲೆ ಸಾಹಿತ್ಯದ, ಅದ್ರ ಬಗ್ಗೆ ನಾನು ಇಲ್ಲಿ ಹೇಳಲಿಕ್ಕೆ ಹೋಗೋದಿಲ್ಲ. ಈ ಸಂಶೋಧನಾ ಅವ್ರ ಗ್ರಂಥಗಳೇನು 6 ಗ್ರಂಥಗಳೇನಿಲ್ವೇ, ನಾನು ಪ್ರಾಮಾಣಿಕವಾಗಿ ಹೇಳ್ತೇನೆ, ಅದು ಯಾವುದನ್ನು ನಾನು ಸರಿಯಾಗಿ ಓದಿಲ್ಲ. ಆದ್ರೆ ಒಂದು ಕೃತಿ ಮಾತ್ರ, ಜಿನದನಿ ಅನ್ನುವಂಥ ಒಂದು ಕೃತಿ, ಅದನ್ನ ಯಾಕೆ ಅಂತಂದ್ರೆ ನನ್ನ ಒಂದು ಕೃತಿ ಮತ್ತು ಜಿನದನಿ ಎರಡು ಒಟ್ಟಿಗೆ ಬಿಡುಗಡೆ ಆದವು. ಅದಕ್ಕೆ ನನಗೆ ಇನ್ನೂ ಏನು ಸಂತೋಷ ಅಂತಂದ್ರೆ ಜಿನದನಿಗೆ ಅವರು ಒಂದು ಪ್ರಶಸ್ತಿ ಕೂಡ ಬಂತು ಆ ಕೃತಿಗೆ. ಸೊ ಆ ಜಿನದನಿಯನ್ನು ನಾನು ಸ್ವಲ್ಪ ವಿಸ್ತಾರವಾಗಿ ಓದ್ಕೊಂಡಿದ್ದೇನೆ. ಅದರಲ್ಲೇ ನಾನು ಅವರ ಸಂಶೋಧನಾ ಹೊಳಹುಗಳನ್ನು, ಅವರ ಸಂಶೋಧನಾ ಮನೋಭಾವವನ್ನು, ಅವರ ಸಂಶೋಧನಾ ಬದ್ಧತೆಯನ್ನು ಇವೆಲ್ಲವುಗಳನ್ನು ನಮಗೆ ತಿಳ್ಕೊಳ್ಳಕ್ಕೆ ಸಾಧ್ಯತೆ ಆಗಿದೆ. ಈ ಅವಿಭಜಿತ ಕಲಬುರಗಿ ಜಿಲ್ಲೆ ಏನಿದೆ, ಯಾದಗಿರಿಯನ್ನು ಒಳಗೊಂಡಂತೆ, ಇದು ಜೈನ ಮತದ ಐತಿಹಾಸಿಕ, ಪಾರಂಪರಿಕ, ಧಾರ್ಮಿಕ, ಸಾಂಸ್ಕೃತಿಕ ಮಹತ್ವದ ತಾಣಗಳ ಒಂದು ಕ್ಷೇತ್ರ ಈ ಜಿಲ್ಲೆ, ಅವಿಭಜಿತ ಕಲಬುರಗಿ ಜಿಲ್ಲೆ. ಇಲ್ಲಿ ಜೈನ ಮತ ಓತಪ್ರೋತವಾಗಿ ಬೆಳೆದು ಬಂದಂತಹ ಒಂದು ಜಿಲ್ಲೆ ಇದು, ಸಾವಿರಾರು ವರ್ಷಗಳ ಹಿಂದೆ. ಈ ಜೈನ ಮತಕ್ಕೆ ಸಂಬಂಧಪಟ್ಟಂತಹ ಅನೇಕ ತಾಣಗಳು, ಅನೇಕ ನೆಲೆಗಳು, ಅನೇಕ ಸಾಂಸ್ಕೃತಿಕ ಕೇಂದ್ರಗಳ ಅವುಗಳೆಲ್ಲವನ್ನು ಅವರು ಬಹಳ ಆಸಕ್ತಿಯಿಂದ, ಬಹಳ ಪ್ಯಾಷನೆಟ್ ಆಗಿ ಅವರು ಡಿಸ್ಕವರಿ ಮಾಡಿದ್ದಾರೆ ಅಂತಲೇ ಹೇಳಬೇಕು. ಮತ್ತೆ ಇದನ್ನೆಲ್ಲ ಯಾಕೆ ಅವರು ಅವ್ರು ಏನೇನು ಕೆಲಸ ಕಾರ್ಯಕ್ಷೇತ್ರ ಮಾಡೋ, ಅದ್ಭುತವಾದಂಥ ಕಾರ್ಯಕ್ಷೇತ್ರ ಮಾಡಿದ್ದಾರೆ. ನಿಜವಾಗಲೂ ಯಾವ ಒಬ್ಬ ಅಕಾಡೆಮಿಕ್ ಕ್ಷೇತ್ರದಲ್ಲಿ ಸಂಶೋಧನೆಯಲ್ಲಿ ತೊಡಗಿಸಿಕೊಂಡಿರ್ತಾನೋ ಅವರು ಮಾಡದಷ್ಟು ಒಂದು ಕ್ಷೇತ್ರ ಕಾರ್ಯವನ್ನು ಶ್ರೀಮಾನ್ ಅಕ್ಕಿ ಅವರು ಮಾಡಿದರು. ಆದ್ರೆ ದುರದೃಷ್ಟವಶಾತ್ ಅವರು ಮಾಡಿರ್ತಕ್ಕಂಥ ಕ್ಷೇತ್ರ ಕಾರ್ಯದ ಕೆಲವುಗಳನ್ನು ಅವ್ರು ದಾಖಲಿಸಲಿಕ್ಕೆ ಸಾಧ್ಯ ಆಗಿದೆ. ಇನ್ನೂ ಕೆಲವುಗಳು ಹಾಗೆ ಉಳ್ಕೊಂಡಿವೆ. ನಾನು ಬಯಸುವುದಾದ್ರೂ ಇಷ್ಟೇ ಅವರು ಇನ್ನೂ ಎಷ್ಟೆಲ್ಲ ಬಿಟ್ಟು ಹೋಗಿವೆ, ಅವರು ದಾಖಲಿಸಿಲ್ಲ, ಬರವಣಿಗೆ ರೂಪ ಕೊಟ್ಟಿಲ್ಲ ಇನ್ನು, ಅವುಗಳನ್ನು ಕೂಡ ಮುಂದೆ ಅವರು ಪ್ರಕಟಿಸಲಿ, ನಾವು ನೀವೆಲ್ಲರೂ ಕೂಡಿ ಅವರಿಗೆ ಸಹಕಾರ ನೀಡೋಣ ಅನ್ನೋಂಥ ಮಾತನ್ನು ಹೇಳ್ತೇನೆ. ಅವರ ಸಂಶೋಧನೆಗೆ ಯಾವ್ಯಾವೆಲ್ಲ ಒಳಗಾಗಿವೆ ಅಂತಂದ್ರೆ, ಜೈನ ಮಂದಿರಗಳು, ಜೈನ ಗುಹಾಶಿಲ್ಪಗಳು, ಜೈನ ಶ್ರದ್ಧಾ ಕೇಂದ್ರಗಳು, ಜೈನ ಸ್ಮಾರಕಗಳು, ಜೈನ ಶಾಸನಗಳು ಇತ್ಯಾದಿ ಇತ್ಯಾದಿ. ಈಗ ನಾವು ಈ ಅವರ ಲೇಖನಗಳನ್ನು ಓದಿದಂತೆಲ್ಲ ಪ್ರಾದೇಶಿಕ ಪ್ರಾಚೀನತೆಯ ಅನೇಕ ಹೊಳಗಳು ನಮ್ಗೆ ಕಾಣ್ಲಿಕ್ಕೆ ಸಿಗ್ತವೆ. ಜೈನ ಪರಂಪರೆ ಎಷ್ಟೊಂದು ಇಲ್ಲಿ ಭವ್ಯವಾಗಿತ್ತು ಅನ್ನುವಂಥ ಕಲ್ಪನೆ ನಮಗೆ ಮೂಡ್ತದೆ. ಇದು ಬರೀ ಜೈನ ಮತೀಯರಷ್ಟೇ ಸಂತೋಷ ಪಡುವಂತಹ ವಿಷಯ ಅಲ್ಲ, ಬೇರೆ ಜೈನ ಮತೀಯರಷ್ಟೇ ಅಪ್ರಿಸಿಯೇಷನ್ ಮಾಡುವಂತ ಇದು ವಿಷಯ ಅಲ್ಲ. ಈ ಕನ್ನಡ ಜನತೆ ಇದನ್ನು ಅಪ್ರಿಸಿಯೇಟ್ ಮಾಡಬೇಕು, ಇದನ್ನು ಒಪ್ಕೊಳ್ಬೇಕು, ಇದನ್ನ ಸಂತೋಷದಿಂದ ಸ್ವೀಕರಿಸಬೇಕು. ಎಂಥ ಒಂದು ಭವ್ಯವಾದ ಜೈನ ಪರಂಪರೆ ನಮ್ಮ ನಾಡಿನಲ್ಲಿ ಇತ್ತು ಅನ್ನೋದಕ್ಕೆ ಅವರು ಎಂಥೆಂಥ ಸಂಶೋಧನೆಗಳ ಮೂಲಕ, ಪುರಾವೆಗಳ ಮೂಲಕ ನಮಗೆ ಕೊಟ್ಟಿದ್ದಾರೆ, ಬಹಿರಂಗಪಡಿಸಿದ್ದಾರೆ, ಲೋಕಕ್ಕೆ ತಿಳಿಸಿದ್ದಾರೆ ಅನ್ನುವಂಥದ್ದು. ಈಗ ಇನ್ನೊಂದು ವಿಚಾರ ಅಂತಂದ್ರೆ, ಈ
ಪ್ರಾಚೀನ ಗ್ರಾಮಗಳೇನು ಬರ್ತವೆ, ಪ್ರಾಚೀನ ಯುಗದಲ್ಲಾಗ್ಲಿ ಮಧ್ಯಯುಗದಲ್ಲಾಗ್ಲಿ, ಆ ಗ್ರಾಮಗಳ ಹೆಸರು ಅವು ನಿಜವಾಗ್ಲೂ ಆಗಿನ ಕಾಲಕ್ಕೆ ಅನ್ವರ್ಥಕವಾಗಿತ್ತು. ಆ ಗ್ರಾಮಗಳ ಹಿಂದೆ ಒಂದು ಐತಿಹಾಸಿಕ, ಒಂದು ಅರ್ಥಪೂರ್ಣವಾದಂಥ ಒಂದು ಉದ್ದೇಶ ಇತ್ತು. ಆದರೆ ಅವು ಅಪಭ್ರಂಶ ಆಗ್ತಾ 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 ಈ ಮಾಡರ್ನ್ ಏಜ್ನಲ್ಲಿ, ಈ ಸತ್ಯ ಪರಿಸ್ಥಿತಿಯಲ್ಲಿ ಅವಕ್ಕೆ ಯಾವುದೇ ಅರ್ಥ ಉಳ್ಕೊಂಡಿಲ್ಲ. ಅವುಗಳ ಬಗ್ಗೆ ಚರ್ಚೆ ಮಾಡ್ತಾ ಮಾಡ್ತಾ ಅವರು ಎಷ್ಟೊಂದು ವಿಷಯಗಳನ್ನು ತಿಳಿಸ್ತಾರಂತೆ. ನಾವು ಕೆಲವೇ ಗ್ರಾಮಗಳನ್ನು ಇಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ. ಅವೆಲ್ಲ ಅರ್ಥವಿಲ್ಲದ ನಾಮಗಳಾಗಿವೆ. ಉದಾಹರಣೆಗೆ ಈಗ ಪುರಾತನ ಗ್ರಾಮ ಅರ್ಘವಾಣಿ ಅಂತ ಇರೋದು ಇವತ್ತು ಅಗ್ನಿ ಅಂತ ಆಗುತ್ತೆ. ಈ ಅಗ್ನಿಗೂ ಅರ್ಘವಾಣಿಗೂ ಏನು ಹೇಗೆ ಅಪಭ್ರಂಶವಾಗಿ ಬಂದಿದೆ ಅನ್ನೋದನ್ನು ಅವರು ತಿಳಿಸ್ತಾರೆ. ಕೇಶವಪುರ ಇದ್ದದ್ದು ಕೇಶ್ವರ ಆಗಿದೆ. ಏತಗಿರಿ ಇರೋದು ಇವತ್ತಿನ ಯಾದಗಿರಿ ಅಥವಾ ಯಾದಗಿರಿ ಅಂತ ನಾವು ಕರಿತೀವಿ. ಅದು ಆನೆದೆಲೆ, ಎಂಥ ಸುಂದರವಾದ ಹೆಸರು. ಆನೆದೆಲೆ ಇವತ್ತು ಆಂದೋಲ ಆಗಿದೆ. ಆಂದೋಲ ಅನ್ನೋ ಶಬ್ದಕ್ಕೆ ಏನು ಅರ್ಥನೇ ಇಲ್ಲ. ಅದೇ ರೀತಿ ಕುಣಲಂಗೆರೆ, ಇದು ಶಾಸನೋಕ್ತವಾದಂಥ ಪುರಾತನ ಗ್ರಾಮದ ಹೆಸರು. ಒಂದು ಕಾಲಕ್ಕೆ ಅದು ಪ್ರಾಚೀನ ವಿದ್ಯಾ ಕೇಂದ್ರವಾಗಿತ್ತು. ಅಲ್ಲಿ ಘಟಿಕಾಸ್ಥಾನ ಕೂಡ ಇತ್ತು ಅಂತ ಹೇಳಿ ನಮ್ಮ ಶಾಸನದಲ್ಲಿ ಬರ್ತದೆ. ಇವತ್ತು ಅದು ಕುಳಿಗೇರಿ ಆಗಿದೆ. ಸದ್ಯ ಕೊಳಗೇರಿ ಆಗಿಲ್ಲ, ಅಷ್ಟು ಕುಳಿಗೇರಿ ಆಗಿ ಉಳ್ಕೊಂಡಿದೆ. ಆಮೇಲೆ ಕಡಂಬೇಶ್ವರ ಅನ್ನುವಂಥದ್ದು ಕಡಮೇಶ್ವರ ಆಗಿದೆ. ಗವಂಹರ ಅನ್ನುವಂಥದ್ದು ಗಂವಾರ ಆಗಿದೆ. ನರಿಯಂಬೊಳೆ ಅನ್ನುವಂಥದ್ದು ನರಬೋಳೆ ಆಗಿದೆ. ನೆಲವಿಗೆ ನೆಲೋಗಿ ಆಗಿದೆ. ಎಳರಾವಿ ಆಗಿರೋದು ಎಡ್ರಾವಿ. ನೋಡಿ, ಎಡ್ರಾವಿ ಅನ್ನೋದು ಎಷ್ಟು ಕರ್ಕಶವಾದದ್ದು, ಎಳರಾವಿ ಅನ್ನೋದು ಎಷ್ಟು ಸೂಕ್ಷ್ಮವಾದದ್ದು. ಹಾಗೆ ಏವಂತನೂರು ಅನ್ನೋದು ಯಾತನೂರು ಆಗಿದೆ. ಈಗ ನನಗೆ ಕಾಡ್ತಕ್ಕಂಥ ಸಮಸ್ಯೆ ಏನು ಅಂತಂದರೆ, ನಾವು ಪ್ರಾಚೀನ ಕಾಲದೇನು ಅನ್ವರ್ಥಕ ನಾಮಗಳಿದ್ದು ನಮ್ಮ ಗ್ರಾಮಗಳಿಗೆ, ಅವನ್ನೇ ಉಳಿಸ್ಕೊಂಡು ಹೋಗಬೇಕು, ಅಥವಾ ಅಪಭ್ರಂಶವಾಗಿ ಯಾವುದೇ ಅರ್ಥವಿಲ್ಲದಂಥ ಇರ್ತಕ್ಕಂಥ ಹಲವಾರು ಗ್ರಾಮಗಳ ಹೆಸರು ಅವುಗಳನ್ನೇ ಮುಂದುವರಿಸಿಕೊಂಡು ಹೋಗಬೇಕು ಅನ್ನುವಂಥ. ಈಗ ರಾಜ್ಯ ಸರ್ಕಾರ ಕೆಲವು ನಮ್ಮ ಕರ್ನಾಟಕದಲ್ಲಿ ನಗರಗಳ ಹೆಸರುಗಳು ಚೇಂಜ್ ಮಾಡ್ತಾರೆ. ಗುಲ್ಬರ್ಗ ಇದ್ದದ್ದು ಕಲಬುರಗಿ ಮಾಡಿದೆ, ಹೀಗೆ ಬೇರೆ ಬೇರೆ ಮಾಡಿದೆ. ಹಾಗೆ ನಮ್ಮ ಪ್ರಾಚೀನ ಗ್ರಾಮಗಳನ್ನು ಕೂಡ ಅವು ಮೂಲ ನೆಲೆಯಲ್ಲಿ ನಾವು ಕಂಡುಕೊಳ್ಳುವ ಅವಶ್ಯಕತೆ ಇದೆ ಅಂತ ನನಗಾದ ವೈಯಕ್ತಿಕವಾಗಿ ಅನ್ನಿಸ್ತದೆ. ಇನ್ನು ಜೇವರ್ಗಿ ತಾಲೂಕಿನ ಶಾಸನಗಳು. ಸ್ನೇಹಿತರೆ, ಜೇವರ್ಗಿ ತಾಲೂಕು ಒಂದು ವಿಶಿಷ್ಟವಾದಂಥ ತಾಲೂಕು. ಅದು ಇತಿಹಾಸ, ಪರಂಪರೆ, ಪುರಾತತ್ವ, ಪ್ರಾಗೈತಿಹಾಸಿಕ, ಸಂಸ್ಕೃತಿ, ಶಿಕ್ಷಣ ಎಲ್ಲಾ ಕ್ಷೇತ್ರಗಳು ಪ್ರಾಚೀನ ಮತ್ತು ಮಧ್ಯಯುಗನಲ್ಲೂ ಬಹಳ ಕಂಪನಯುಕ್ತವಾದಂತಹ ತಾಲೂಕದು. ಇದು ಈ ಜೇವರ್ಗಿ ಜಿಲ್ಲೆಯ ಸಮಗ್ರ ಶಾಸನಗಳ ಬಗ್ಗೆ ಅವರು ಅಧ್ಯಯನ ಮಾಡಿದ್ದಾರೆ. ಅವರು ಇದು ಹೇಳ್ತಾ ಒಂದು ಮಾತನ್ನು ಹೇಳ್ತಾರೆ, ಉತ್ತರ ಭಾರತಕ್ಕಿಂತಲೂ ದಕ್ಷಿಣ ಭಾರತದಲ್ಲಿ ಅಧಿಕ ಶಾಸನಗಳು ದೊರೆತಿವೆ ಅಂತ. ಇನ್ನೊಂದು ಅಂಶ ಏನಂತಂದ್ರೆ, ತಮಿಳು ಬಿಟ್ರೆ ಅತ್ಯಧಿಕ ಶಾಸನಗಳಿರೋದು ಕನ್ನಡದಲ್ಲಿಯೇ. ಹಾಗೆ ಎಷ್ಟು ಶಾಸನಗಳಿರ್ಬೋದು? ಸುಮಾರು 20,000 ಶಾಸನಗಳು ಕನ್ನಡದಲ್ಲಿವೆ. ಅವು ಬರೀ ಕರ್ನಾಟಕದಲ್ಲಿ ಇವೆ ಅಂತ ಅರ್ಥ ಅಲ್ಲ. ಮಹಾರಾಷ್ಟ್ರದಲ್ಲಿವೆ, ತೆಲಂಗಾಣದಲ್ಲಿವೆ, ಆಂಧ್ರ ಪ್ರದೇಶದಲ್ಲಿವೆ, ದೂರದ ಮಧ್ಯಪ್ರದೇಶದಲ್ಲಿವೆ, ಗುಜರಾತ್ನಲ್ಲಿವೆ. ಇಡೀ ಭಾರತದಾದ್ಯಂತ ಕನ್ನಡ ಶಾಸನಗಳು ಹರಡಿ ಹೋಗಿವೆ. ಇದನ್ನೇ ಒಂದು ವಸ್ತುವನ್ನು ಸಂಶೋಧನೆ ವಸ್ತುವನ್ನಾಗಿ ಒಂದು ಮಾಡ್ತಕ್ಕಂಥ ಅಗತ್ಯನೂ ಇದೆ. ಅವಿಭಜಿತ ಕಲಬುರಗಿ ಜಿಲ್ಲೆ ಈ ಜೇವರ್ಗಿಯಲ್ಲಿ ಸುಮಾರು 350 ಶಾಸನಗಳನ್ನು ಈ ಕಲಬುರಗಿ ಜಿಲ್ಲೆಯಲ್ಲಿ ಅವರು ಗುರುತಿಸ್ತಾರೆ. ಇವು ಕ್ರಿಸ್ತಶಕ 1ನೇ ಶತಮಾನದಿಂದ ಹಿಡಿದು ಕ್ರಿಸ್ತಶಕ 18ನೇ ಶತಮಾನದ ವ್ಯಾಪ್ತಿಯಲ್ಲಿ ಆವರಿಸಿಕೊಂಡಿರ್ತಕ್ಕಂಥ 350 ಶಾಸನಗಳಿವೆ. ಅದರಲ್ಲಿ ಜೇವರ್ಗಿ ತಾಲೂಕಿನಲ್ಲಿ 85 ಶಾಸನಗಳಿವೆ. ಅಂದ್ರೆ ಈ ಅವಿಭಜಿತ ಕಲಬುರಗಿಯಲ್ಲಿ ಇರ್ತಕ್ಕಂಥ ಒಟ್ಟು ಶಾಸನಗಳ ಪೈಕಿ ಸುಮಾರು 25% ಶಾಸನಗಳು ಜೇವರ್ಗಿ ತಾಲೂಕು 1ರಲ್ಲೇ ಇವೆ. ಅಂದ್ರೆ ಯಾವ ಪ್ರದೇಶದಲ್ಲಿ ನೀವು ಅತ್ಯಧಿಕ ಶಾಸನಗಳನ್ನು ಕಾಣ್ತೀರೋ ಐತಿಹಾಸಿಕ ಹಿನ್ನೆಲೆ ಇರ್ತದೆ. ಅಲ್ಲಿ ರಾಜಕೀಯ ಮತ್ತು ಸಾಂಸ್ಕೃತಿಕವಾಗಿ, ಅದು ರಾಜಕೀಯವಾಗಿ ಮತ್ತು ಸಾಂಸ್ಕೃತಿಕವಾಗಿ ಅತ್ಯಂತ ಸಮೃದ್ಧವಾಗಿತ್ತು, ಕಂಪನಯುಕ್ತವಾಗಿತ್ತು, ಜೀವಂತಿಗಿಂತ ಕೂಡಿತ್ತು ಅನ್ನೋದನ್ನ ನಾವು ತಿಳ್ಕೊಳ್ಬೇಕಾಗ್ತದೆ. ಈಗ ನೋಡಿ, ಸನ್ನತಿ 1ರಲ್ಲೇ 82 ಶಾಸನಗಳು ಸಿಕ್ಕಿವೆ. ಮತ್ತು ಕಲಬುರಗಿ ಜಿಲ್ಲೆ ಹಲವಾರು ಗ್ರಾಮಗಳಲ್ಲಿ ಒಂದೇ ಸ್ಥಳದಲ್ಲಿ 10-12 ಶಾಸನಗಳು ಸಿಕ್ಕಿವೆ. ಈ ಶಾಸನಗಳು ಸಿಕ್ಕ ಮಹತ್ವವನ್ನೇ ಸೂಚಿಸ್ತದೆ, ಅದು ಎಂತ ಮಹತ್ವದ ಕೇಂದ್ರವಾಗಿತ್ತು ಅನ್ನುವಂಥದ್ದು. ಹಾಗಾದ್ರೆ ಈ ಶಾಸನಗಳು ಏನನ್ನೆಲ್ಲ ಒಳಗೊಂಡಿವೆ? ಅಕ್ಕಿಯವರ ಸಂಶೋಧನೆ ಪ್ರಕಾರ ಇವು ಶಾಸನಗಳು ಮತೀಯ ಮೂಲ, ಮತದ ಹಿನ್ನೆಲೆ, ಶಾಸನೋಕ್ತ ಗ್ರಾಮಗಳು, ಉಲ್ಲೇಖಿತ ಅರಸರು, ಶಾಸನೋಕ್ತ ಸ್ತ್ರೀಯರು, ಶಾಸನೋಕ್ತ ದೈವಗಳು, ಯತಿಗಳು, ಕಂತಿಯರು, ದಟ್ಟಿ ಬಿಟ್ಟ ವಸ್ತುಗಳು, ಅಳತೆಗಳು, ಮಾರುತ್ತಿದ್ದ ವಸ್ತುಗಳು ಇತ್ಯಾದಿ ಇತ್ಯಾದಿ. ಇವು ನೋಡಿ, ಇಷ್ಟೊಂದು ವಿಷಯಗಳು ಶಾಸನಗಳನ್ನು ಒಳಗೊಂಡಿವೆ ಅನ್ನುವಂಥ. ಬರೀ ನಾವು ಶಾಸನ ಅಂದ್ರೆ ಏನೋ ಒಂದು ರಾಜ ಒಂದು ಯಾವುದೋ ಶಾಸನ ದತ್ತಿ ಬಿಟ್ಟೋದು ಏನ್ ಬಿಟ್ಟು ಅಂತ ತಿಳ್ಕೊಂಡ್ರೆ ಆಗಲ್ಲ. ಇಲ್ಲಿ ಬಹಳ ಮುಖ್ಯವಾದ ಶಾಸನೋಕ್ತ ಸ್ತ್ರೀಯರು. ಈಗ ಸಾಮಾನ್ಯವಾಗಿ ಶಾಸನಗಳಲ್ಲಿ ರಾಜರ ಹೆಸರು ಇರ್ತವೆ, ರಾಣಿಯರ ಹೆಸರು ಬಹಳ ಬಹಳ ಕ್ವಚಿತ.
ಅದೇ ರೀತಿ ಸಾಮಂತರ ಹೆಸರು ಇರ್ತದೆ ಮತ್ತು ಮಾಂಡಲಿಕರ ಹೆಸರು ಇರ್ತದೆ, ಅಥವಾ ಅವರು ಕಮಾಂಡರ್, ಮಿಲಿಟರಿ ಕಮಾಂಡರ್ ಅವ್ರ ಹೆಸರು, ಯಾರು ಆಡಳಿತದಲ್ಲಿ ಇರ್ತಾರೆ ಅವರವರ ಹೆಸರುಗಳು ಮಾತ್ರ ಇರುವಂತದ್ದು. ಇಲ್ಲಿ ಅವರು ವಿಶೇಷವಾಗಿ ಶಾಸನೋಕ್ತ ಸ್ತ್ರೀಯರನ್ನು ಉಲ್ಲೇಖಿಸ್ತಾರೆ. ಮತ್ತು ಕೆಲವು ಶಾಸನಗಳಲ್ಲಿ ಚಾಲುಕ್ಯ, ವಿಶೇಷವಾಗಿ ಕಲ್ಯಾಣಿ ಚಾಲುಕ್ಯರ ಶಾಸನಗಳಲ್ಲಿ ನಾನು ಕಂಡುಕೊಂಡಿರೋ ಹಾಗೆ ಕೆಲವು ರಾಣಿಯರು ಅವರು ಕೂಡ ಇಂಡಿಪೆಂಡೆಂಟ್ ಆಗಿ ಒಂದು ಕ್ಷೇತ್ರವನ್ನು ಆಳ್ತಾ ಇದ್ರು. ಅವರು ಕೂಡ ಅನೇಕ ದತ್ತಿಗಳನ್ನು ಬಿಟ್ಟಿದ್ದಾರೆ, ಅವರು ಕೂಡ ಅನೇಕ ದೇವಾಲಯಗಳನ್ನು, ಶ್ರದ್ಧಾ ಕೇಂದ್ರ ನಿರ್ಮಿಸಿದ್ದಾರೆ ಅನ್ನುವಂಥ ಮಾತನ್ನು ಬರ್ತದೆ. ಸೊ ಸ್ತ್ರೀಯರಿಗೆ ಶಾಸನಗಳಲ್ಲಿ ಮಾನ್ಯತೆ ಇಲ್ಲ, ಅವರು ಅನ್ಸಂಗ್ ಹೀರೋಯಿನ್ಸ್ ತರ ಇರ್ತಾರೆ ಅನ್ನುವಂಥದ್ದು ಒಂದು ಇದೆ, ಒಂದು ಆರೋಪ ಇದೆ. ಅದು ಆರೋಪ ಅಷ್ಟು ಸಂಪೂರ್ಣ ಸತ್ಯ ಅಲ್ಲವಂತ ಮಾತುಗಳನ್ನು ನಮ್ಮ ಸಂಶೋಧಕರು ಆಗಿಂದಾಗಲೇ ನಮ್ಗೆ ಹೇಳ್ತಾ ಇರ್ತಾರೆ. ಅವರಲ್ಲಿ ಪ್ರಮುಖವಾದಂತವರು ನಮ್ಮ ಅಕ್ಕಿಯವರು. ಅಕ್ಕಿಯವರ ಶಾಸನ ಮತ್ತು ಸಂಶೋಧನಾ, ಮೂಲಭೂತವಾಗಿ ಸಂಶೋಧನಾ ಆಸಕ್ತಿ ಅವರು ಎಲ್ಲೇ ಇರಲಿ, ಅವ್ರ ಬುದ್ಧಿ, ಅವರ ಮನಸ್ಸು ಆ ಸಂಶೋಧನೆಯಲ್ಲೇ ಇರ್ತದೆ ಅನ್ನುವಂಥದ್ದನ್ನು ನಾನು ಕಂಡುಕೊಂಡಿದ್ದೇನೆ. ಒಂದು ಇಂಗ್ಲಿಷ್ ನಲ್ಲಿ ಒಂದು ಮಾತು ಹೇಳ್ತಾರೆ, ಚಾರಿಟಿ ಶುಡ್ ಬಿಗಿನ್ ಎಟ್ ಹೋಮ್ ಅಂತ. ಹಾಗಾದ್ರೆ ಅವರು ತಮ್ಮ ಮನೆಯಿಂದಲೇ ಸಂಶೋಧನಾ ಕಾರ್ಯವನ್ನು ಮಾಡ್ತಾರೆ. ಅದು ಹೇಗೆ ಸಾಧ್ಯ ಅಂತಂದ್ರೆ, ಅವರ ತಾಯಿ ಶ್ರೀಮತಿ ಶಾಂತಮ್ಮನವರು ಹಾಡುತ್ತಿದ್ದ ಹಾಡುಗಳು, ಅವರು ಜನಪದ ಹಾಡುಗಳಾಗಿರ್ಬೋದು ಅಥವಾ ಜೈನ ಮತದ ಜನಪದ ಹಾಡುಗಳು ಆಗಿರ್ಬೋದು, ಅವುಗಳಲ್ಲಿ ಮೊಟ್ಟ ಮೊದಲ ಆಸಕ್ತಿ ಮೂಡ್ತದೆ. ಆಸಕ್ತಿ ಮೂಡಿದಾಗ ಅವರು ತಾಯಿಯಿಂದಲೇ ಅವರು ಆ ಹಾಡುಗಳನ್ನೆಲ್ಲ ಸಂಗ್ರಹಿಸ್ತಾರೆ. ಅದರ ಪರಿಣಾಮವಾಗಿ, ಅದರ ಫಲಶ್ರುತಿಯಾಗಿ ಅವರು 2 ಕೃತಿಗಳನ್ನು, ಸಂಪಾದನಾ ಕೃತಿಗಳನ್ನು ಅವರು ಹೊರತಂದಿದ್ದಾರೆ. ಒಂದು ಹಡೆದವ್ವ ಹಾಡ್ಯಾಳ ಅನ್ನುವಂಥದ್ದು ಒಂದು, ಮತ್ತು ಜೈನ ಜನಪದ ಹಾಡುಗಳು ಎನ್ನುವಂಥದ್ದು. ನೋಡಿ, ಒಂದು ಅವ್ರ ಸ್ವಂತ ತಾಯಿಯನ್ನೇ ಸಂಶೋಧನೆ ಮೂಲ ದ್ರವ್ಯವನ್ನಾಗಿಟ್ಟುಕೊಂಡು ಮಾಡಿದಂತಹ ಕಾರ್ಯ ಇದು ಬಹಳ ವಿರಳ. ಈಗ ನಮ್ಮ ಮನೆಯಲ್ಲಿ ನಮ್ಮ ಅಜ್ಜಿಯಂದಿರಾಗ್ಲಿ, ನಮ್ಮ ದೊಡ್ಡಮ್ಮ ಆಗ್ಲಿ, ಬೇರೆಯವರಾಗ್ಲಿ ಎಷ್ಟೋ ಪದಗಳನ್ನು ಹಾಡ್ತಿರ್ತಾರೆ, ದಾಸರ ಪದಗಳನ್ನು ಹಾಡ್ತಿರ್ತಾರೆ, ಶರಣರ ವಚನಗಳನ್ನು ಹಾಡ್ತಿರ್ತಾರೆ, ಜನಪದ ಗೀತೆಗಳನ್ನು ಹಾಡ್ತಿರ್ತಾರೆ, ಒಗಟೆಗಳನ್ನು ಹೇಳ್ತಿರ್ತಾರೆ, ಮತ್ತು ನಾಣ್ಣುಡಿಗಳು ಹೇಳ್ತಿರ್ತಾರೆ, ವಿಶೇಷವಾದಂತಹ ನುಡಿಗಟ್ಟುಗಳು ಇರ್ತವೆ. ಅವು ಕಡೆ ನಾವು ನಮ್ಮಂಥವ್ರು ಯಾವುದು ಗಮನ ಕೊಡೋದಿಲ್ಲ. ಆದ್ರೆ ಅಕ್ಕಿಯವರಂಥವ್ರು ವಿಶೇಷವಾದ ಗಮನ ಹರಿಸ್ತಾರೆ. ಆ ಗಮನ ಹರಿಸಿದ ಪರಿಣಾಮವಾಗಿ ಅವನ್ನೆಲ್ಲ ಸಂಗ್ರಹ ಮಾಡ್ತಾರೆ. ಸಂಗ್ರಹ ಮಾಡಿ ಸಂಶೋಧನೆಯಲ್ಲಿ ತೊಡಗ್ತಾರೆ. ಇದು ನಿಜವಾದ ಒಬ್ಬ ಸಂಶೋಧಕ ಮಾಡ್ತಕ್ಕಂಥ ಕೆಲಸ. ಮತ್ತು ಅವರ ಸಂಶೋಧನಾ ಪ್ರವೃತ್ತಿಗೆ ಯಾವುದೇ ಒಂದು ಲಿಮಿಟ್ ಇಲ್ಲ, ಫ್ರೇಮ್ ವರ್ಕ್ ಇಲ್ಲ. ಅದು ಸ್ವಚ್ಛಂದವಾದಂತಹ ಸಂಶೋಧನಾ ವೃತ್ತಿ. ಈಗ PhD ಮಾಡ್ತಾನೆ, ಒಬ್ಬ MPhil ಮಾಡ್ತಾನೆ ಅಂದ್ರೆ ಫ್ರೇಮ್ ವರ್ಕ್ ಇರ್ತದೆ, ಅಲ್ಲಿ ಮಾಡಿಬಿಟ್ಟು ಅವ್ನು ಮುಗಿಸ್ಬಿಡ್ತಾನೆ, ಅದ್ರ ಆಚೆ ಒಂದು ಯೋಚನೆ ಮಾಡೋದಿಲ್ಲ. ಆದ್ರೆ ಅಕ್ಕಿಯವರಿಗೆ ಹಾಗಿಲ್ಲ. ಅದ್ರ ಆಚೆ ಈಚೆ ಮಗ್ಗಲು ದೂರ ಎಲ್ಲ ವಿಷಯಗಳನ್ನು ಅವರು ತಮ್ಮ ವ್ಯಾಪ್ತಿಗೆ ತೆಗೆದುಕೊಂಡು ಏನೇನು ಅಡಗಿದೆ ಎಂಬುದನ್ನು ನಮಗೆಲ್ಲ ಅವರು ತಿಳಿಸ್ತಾರೆ. ಹೀಗೆ ಅವರು ಸಂಶೋಧನಾ ಕ್ಷೇತ್ರಗಳಲ್ಲಿ ಅವರಿಗೆ ಇರ್ತಕ್ಕಂತಹ ಪ್ರೀತಿ ಅನನ್ಯವಾದದ್ದು. ಅವರು ಪ್ಯಾಷನೆಟ್ ಆಗಿ, ಒಂಥರ ಹುಚ್ಚಿಡಿದು ಬಿಟ್ಟಿಗಂತವ್ರಿಗಂತಲ್ಲ, ಆ ರೀತಿಯಾಗಿ ಅವ್ರು ಎಲ್ಲೆಲ್ಲೆಲ್ಲ ಅಡ್ಡಾಡಿದ್ರು. ಕಲಬುರಗಿ ಜಿಲ್ಲೆಯಲ್ಲಿ, ಯಾದಗಿರಿ ಜಿಲ್ಲೆಯಲ್ಲಿ ಎಷ್ಟೊಂದು ಅಡ್ಡಾಡಿದ್ರು, ಪ್ರತಿಫಲಾಪೇಕ್ಷೆ ಇಲ್ಲದೆ ಅಡ್ಡಾಡಿದ್ರು, ಎಂತೆಂಥ ಸಂಶೋಧನೆಗಳನ್ನು ಮಾಡಿದ್ರು. ಈಗ ಅವರು ಒಂದು ಜನಧನ ಕೃತಿಯಲ್ಲಿ ಅವರ ಮಾತುಗಳಲ್ಲೇ ನಾನು ಹೇಳ್ತೀನಿ, ಅವ್ರಿಗೆ ಎಷ್ಟೊಂದು ಒಲವು ಇದೆ, ಎಷ್ಟೊಂದು ಆಸಕ್ತಿ ಇದೆ, ಎಷ್ಟೊಂದು ತಾಧ್ಯಾತ್ಮತೆ ಇದೆ ಸಂಶೋಧನೆಯ ವಿಷಯದಲ್ಲಿ, ಪರಂಪರೆ, ಇತಿಹಾಸ, ಪುರಾತತ್ವ ಈ ವಿಷಯಗಳಲ್ಲಿ ಅಂತ ಅವರ ಮಾತುಗಳಲ್ಲೇ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಚಕ್ರವರ್ತಿಗಳ, ದಾರ್ಶನಿಕರ, ಪ್ರಕಾಂಡ ಪಂಡಿತರ, ಉದಾರ ಚರಿತರ, ಪರಿಣಿತ ಮತಿಗಳ ಅಮರ ಗಾಥೆಯನ್ನು ಈ ಭಾಗದ ಶಿಲಾಶಾಸನಗಳು, ಪ್ರಾಚೀನ ಸ್ಮಾರಕಗಳು, ಹಸ್ತಪ್ರತಿಗಳು, ಜನಪದರ ನಲ್ನುಡಿಗಳನ್ನು ಹಿಡಿದಿಟ್ಟಿವೆ. ಇವುಗಳ ಹತ್ತಿರ ಹೋಗಿ ಆತ್ಮೀಯತೆಯಿಂದ ನೋಡಿ ಮೈದಡವಿ ಮಾತನಾಡಿಸಿದಾಗ ಭವ್ಯ ಪರಂಪರೆಯ ಚಾರಿತ್ರಿಕ ಪಿಸುಮಾತುಗಳು ಕೇಳಿಯಾವು. ಅಂದಿನ ಉನ್ನತ ಜೀವನ ಚಿತ್ರಣ ಕಂಡೀತು. ಈ ತುಡಿತ, ಮಿಡಿತ, ಕಕ್ಕುಲತೆಯ ಕೊರತೆಯೇ ಕೀಳರಿಮೆಗೆ ದೂಡಲು ಕಾರಣ. ಇದು ಎಂಥ ಒಂದು ಅದ್ಭುತವಾದಂತ ಅವರು ತೀರ್ಪನ್ನು ಕೊಟ್ಬಿಡ್ತಾರೆ ನೋಡಿ. ಅವರು ತಮ್ಮ ಪ್ಯಾಷನ್ ಅನ್ನು ಅವರು ವ್ಯಕ್ತಪಡಿಸುತ್ತಾ ಇದಿಷ್ಟೇ ಸಾಲುಗಳಲ್ಲಿ ಆತ್ಮೀಯತೆಯಿಂದ ನಾವು ಇತಿಹಾಸವನ್ನು ನಾವು ನೋಡ್ಬೇಕಂತ, ಮೈ ತಡಬೇಕಂತ. ಈಗ ಮಗು, ಒಂದು ಸಣ್ಣ ಮಗು ಇರ್ತದೆ, ಆ ಮಗು ಮೈ ತಡವಿ ಮಾತಾಡ್ಸಿರಿ ಎಷ್ಟೆಲ್ಲ ಅದ್ಭುತವಾದಂತ ಮಾತುಗಳನ್ನು ಆಡ್ತೀವಿ. ಹಾಗೆ ನಾನೊಂದು ಎಲ್ಲೋ ಒಂದು ಪ್ರತೀಕಾತ್ಮಕವಾಗಿ ಒಂದು ಕಥೆಯಲ್ಲಿ ಅಥವಾ ಯಾವುದೋ ಲೇಖನದಲ್ಲಿ ಓದಿದ್ದೆ. ಒಬ್ಬ ಸಂಶೋಧಕ ಅವನೇನ್ ಮಾಡ್ತಾನಂತಂದ್ರೆ, ಈ ಗೋರಿಗಳಿಗೆ ಕಿವಿಗೊಟ್ಟು ಕೇಳ್ತಾ ತನ್ನ ಸಂಶೋಧನಾ ಲೇಖನ ಬರ್ತಾನೆ. ಅಂದ್ರೆ ಅರ್ಥ, ಇತಿಹಾಸಕ್ಕೆ ಹಿಂದಿನ ಯುಗಕ್ಕೆ ನಾವು ಹೋಗ್ಬೇಕು, ಏನೇನು ಆಕಾರಗಳು ಸಿಗ್ತವೋ, ಏನೇನು ಮೂಲಗಳು ಸಿಗ್ತವೋ, ಎಂತೆಲ್ಲ ಹುಡುಕ್ಬೇಕು ಅನ್ನುವಂಥದ್ದು ಅದು ಪ್ರತೀಕದಲ್ಲಿ ತೋರಿಸುವಂತಹದ್ದು ಇರ್ತದೆ. ಮತ್ತು ಅವರಿಗೊಂದು ದೊಡ್ಡ ವಿಷಾದ ಇದೆ. ಈಗ ಆ ವಿಷಾದ ನನಗೂ ಇದೆ. ಈಗ ಇವತ್ತಿನ ಅಕಾಡೆಮಿಕ್ ಸ್ಟ್ಯಾಂಡರ್ಡ್ಸ್ ಏನಿದೆ, ಈ ಸಂಶೋಧಕರು ಏನ್ ಬರ್ತಾ ಇದ್ದಾರೆ, ಏನ್ PhD ಮಾಡ್ತಾ ಇದ್ದಾರೆ, ಅದು ನೋಡಿದ್ರೆ ನಮ್ಗೆ ಅಯ್ಯೋ ಅನಿಸ್ತದೆ. ಅವ್ರು ಯಾವುದಕ್ಕೂ ಬದ್ಧರಾಗಿರೋದಿಲ್ಲ, ಯಾವುದರಲ್ಲೂ ಡೆಪ್ತ್ ಇರೋದಿಲ್ಲ, ಎಲ್ಲವನ್ನೂ ಕೂಡ ಸೂಪರ್ಫಿಷಿಯಲ್ ಆಗಿ ಅವರು ತೌಡು ಕೊಟ್ಟಿದಂತಹ ಕೆಲಸವನ್ನು ಮಾಡ್ತಾರೆ. ಎಲ್ಲಿಂದನೋ ಏನೋ ಒಂದು ತಂದು ಎಲ್ಲ ಜೋಡಿಸಿ
ಅದನ್ನು ಮಾಡ್ಕೊತಾರೆ. ಇದಕ್ಕೆ ಮೂಲ ಕಾರಣ ಏನಂತಂದ್ರೆ ಸಂಶೋಧನೆ ಅನ್ನೋದು ಇವತ್ತು PhD ಅನ್ನೋದು ನಮ್ಮ ಉದ್ಯೋಗಕ್ಕೆ ಲಿಂಕ್ ಮಾಡಿರೋದೇ ಆಗಿದೆ. ಒಂದು ಸಲ ನೀವು ಆ ಉದ್ಯೋಗದಿಂದ ಬಡ್ತಿಯಿಂದ PhD ಅನ್ನು ಲಿಂಕ್ ಮಾಡ್ರಿ, ಅವಾಗ ಗೊತ್ತಾಗುತ್ತೆ ಎಂತ ನಮ್ಗೆ ಸಂಶೋಧನಾ ಪ್ರಬಂಧಗಳು ಬರ್ತಿದೆ ಅನ್ನುವಂಥ ಮಾತು. ಈ ಎಲ್ಲವೂ ಕೂಡ ಬಹಳ ಈ ಸೈನ್ಸ್ ಫ್ಯಾಕಲ್ಟಿಯಲ್ಲಿ ಬಿಟ್ಬಿಟ್ರೆ ಹ್ಯುಮ್ಯಾನಿಟೀಸ್ನಾಗ್ಲಿ ಅಥವಾ ಸೋಷಿಯಲ್ ಸೈನ್ಸ್ನಾಗ್ಲಿ ಬರ್ತಕ್ಕಂಥ ಸಂಶೋಧನೆಗಳು ಅವು ಸ್ಟ್ಯಾಂಡರ್ಡ್ನಲ್ಲಿ ಬಹಳ ಕೆಳಮಟ್ಟದಲ್ಲಿರುವಂತಹ ಮಾತನ್ನು ಸಾರ್ವತ್ರಿಕವಾಗಿ ಇವತ್ತು ಒಪ್ಪಿಕೊಳ್ಳಲಾಗಿದೆ. ಈಗ ಸ್ನೇಹಿತರೆ, ಅಕ್ಕಿಯವರು ಕವಿ ಹೃದಯದವರು, ಅದಕ್ಕಂತಲೇ ಅವರು ಕಾವ್ಯಕ್ಕೂ ಕೂಡ ತಮ್ಮ ವ್ಯಾಪ್ತಿಯನ್ನು ಅವರು ವಿಸ್ತರಿಸಿದ್ದಾರೆ. ಅವರು ಒಟ್ಟು 3 ಕವನ ಸಂಕಲನಗಳು, ಒಂದು ಮುಂಬೆಳಗು ಮತ್ತು ಇನ್ನೊಂದು ಮಾಯಮದ್ದಲೆ, ಇನ್ನೊಂದು ಚಿಗುರು ಚಿಂತನ ಅನ್ನೋದು ಅವರು ಮತ್ತು ಅವರ 2-3 ಸ್ನೇಹಿತರು ಕೂಡಿ ಮಾಡಿದಂತಹ ಒಂದು ಸಂಕಲನ. ಈ ಎಲ್ಲವುಗಳಲ್ಲಿ ಮಾಯಮದ್ದಲೆ ಅನ್ನೋದನ್ನು ಹೆಚ್ಚಾಗಿ ಗಮನ ಸೆಳೆಯುತ್ತಾರೆ. ಬಹಳಷ್ಟು ವಿಮರ್ಶಕರು ಇದನ್ನು ಗುರುತಿಸ್ತಾರೆ. ಅವರು ಪ್ರಾರಂಭದಲ್ಲಿ ಅಕ್ಕಿಯವರು ಈ ನವ್ಯಕಾವ್ಯ ರಚನಾ ಶೈಲಿಗೆ ಮಾರುವುದು. ಈ ನವ್ಯಕಾವ್ಯ ಮತ್ತು ನವ್ಯ ಕಲೆ ಇದು ನನಗಂತೂ ಗೊತ್ತಾಗೋದಿಲ್ಲ. ಇದು ನವ್ಯ ಕಲೆ ಏನು, ನವ್ಯ ಕಾವ್ಯ ಏನದು, ಅದನ್ನು ಹೇಗೆ ಅರ್ಥೈಸ್ಬೇಕು, ಹೇಗೆ ತಿಳ್ಕೊಳ್ಬೇಕು, ಅದ್ರ ಜೊತೆಗೆ ಹೇಗೆ ನಾನು ಸಂವಾದ ಮಾಡಬೇಕು, ಹೇಗೆ ನಾನು ಇಂಟರಾಕ್ಟ್ ಮಾಡ್ಬೇಕು ಅನ್ನೋದು ಇದು ನಾನು ಒಪ್ಕೊಳ್ತೇನೆ. ನಾನು ಇದರ ಬಗ್ಗೆ ಪೂರ್ವಾಗ್ರಹನಾಗಿದ್ದೇನೆ. ಅದು ನವ್ಯ ಕಾವ್ಯದ ಬಗ್ಗೆ ಆಗಲಿ, ನವ್ಯ ಕಲೆಯ ಬಗ್ಗೆ ಆಗಲಿ. ಅವರು ನವ್ಯ ಕಾವ್ಯದ ಶೈಲಿಯಲ್ಲಿ ಮೊದಲು ಕಾವ್ಯ ರಚನೆ ಮಾಡಿ ನಂತರ ಗೊತ್ತಾಯ್ತು ಇದು ದಕ್ಕುವಂಥದ್ದಲ್ಲ ಅಂತ ಹೇಳಿ ನಮ್ಮ ಪರಂಪರೆಯ, ನಮ್ಮ ಸಾಂಪ್ರದಾಯಿಕ ರೀತಿಯ ಕಾವ್ಯಕ್ಕೆ ಮಾರವಾಗಿ ಅತ್ಯುತ್ತಮವಾದಂತಹ ಕವನಗಳನ್ನು ಅವರು ರಚಿಸಿದ್ದಾರೆ. ಈಗ ಅವರ ಮಾಯಮದ್ದಲೆ ಓದಿದಂಥ ನಮ್ಮ ಇನ್ನೊಬ್ಬ ಹಿರಿಯ ಸಂಶೋಧಕರು ಲೇಖಕರ ಅಂತ ಡಾಕ್ಟರ್ ಶಾಂತಿನಾಥ್ ಇಬ್ಬರು ಒಂದು ಸುಂದರವಾದ ಮಾತನ್ನು ಹೇಳ್ತಾರೆ. ಮಾಯಮದ್ದಲೆ ಓದಿದ ಮೇಲೆ ಬಾಸುಮತಿ ಅಕ್ಕಿಯ ಅನ್ನ ಉಂಡ ಅನುಭವವಾಯಿತು ಅಂತ. ಬಾಸುಮತಿ ಅಕ್ಕಿ ಅಂದ ತಕ್ಷಣ ನನಗೆ ಅಕ್ಕಿಯವರ ಭೌತಿಕ ವ್ಯಕ್ತಿತ್ವ ಒಂದು ಬಾಸುಮತಿ ಅಕ್ಕಿ ತರ ಕಾಣ್ತದೆ. ಅಷ್ಟೊಂದು ಅವರು ತೆಳ್ಳಗ, ಅಷ್ಟೊಂದು ಆ ಆಕೃತಿಯಲ್ಲೇ ಇದ್ದಾರೆ. ಬಾಸುಮತಿ ಅಕ್ಕಿ ಆಕೃತಿ ಇರುತ್ತೆ. ಮತ್ತು ಬಾಸುಮತಿ ಸೂಸುವಂತಹ ಸುಗಂಧವನ್ನೇ ಅವರ ಸಾಹಿತ್ಯ ಇವತ್ತು ನಾಡಿನ ತುಂಬೆಲ್ಲ ಸೂಸ್ತಾ ಇದೆ. ನಮ್ಮ ಕನ್ನಡದ ಮೊಟ್ಟ ಮೊದಲ ಕವಯತ್ರಿ ಶಿವಶರಣೆ, ನಾವು ಯಾರನ್ನು ಗುರುತಿಸ್ತೇವೆ, ಅಕ್ಕ ಮಹಾದೇವಿಯನ್ನು ಗುರುತಿಸ್ತೇವೆ. ಆ ಅಕ್ಕ ಮಹಾದೇವಿಯ ಅವರ ವಚನದ ಶೈಲಿಯಲ್ಲಿ ಇವರು ಕಾವ್ಯ ರಚನೆ ಮಾಡ್ತಾರೆ. ಬಾರಕ್ಕ ಬಾಳಿಯ ಬನ ಬಿಟ್ಟು, ನೋಡಿ ಎಷ್ಟೊಂದು ಆತ್ಮೀಯತೆಯಿಂದ ಅಕ್ಕನನ್ನು ಕರೀತಾರೆ. ನೀ ಬಾಳೆ ಬನದಲ್ಲಿ ಕೂತ್ಕೊಂಡು ಏನ್ ಮಾಡ್ತೀವಿ, ಇಲ್ಲಿ ಬಂದ್ ನೋಡು ನಮ್ಮ ಪರಿಸ್ಥಿತಿ ಏನಾಗಿದೆ, ನಮ್ಮ ಸಮಾಜದ ಪರಿಸ್ಥಿತಿ ಏನಾಗಿದೆ, ಜನ ಎಷ್ಟೊಂದು ಭೀಭತ್ಸರಾಗಿದ್ದಾರೆ, ಎಷ್ಟೊಂದು ಸಿನಿಕರಾಗಿದ್ದಾರೆ, ಎಷ್ಟೊಂದು ವೈಲೆಂಟ್ ಆಗಿದ್ದಾರೆ ಅನ್ನುವಂಥ ಆ ಹಿನ್ನೆಲೆಯಲ್ಲಿ ಅವರು ರಚಿಸಿದಂತಹ ಕವನ ನಮಗೆ ಬಹಳ ಆಪ್ಯಾಯಮಾನವಾಗಿ ಕಾಣುತ್ತದೆ. ಇಂದಿನ ಈ ಹಿಂಸಾ ಪ್ರವೃತ್ತಿ, ಈ ಕ್ಷೋಭೆ ಹಿನ್ನೆಲೆಯಲ್ಲಿ ಅಕ್ಕನ ಕನಸಿನ ಒಂದು ಕವನ ಬಹಳ ಸುಪ್ರಸಿದ್ಧವಾದದ್ದು. ಅವಳು ಕಾಣತಕ್ಕಂಥ ಕನಸು ನಾವು ಕಾಣತಕ್ಕಂಥ ಇಂದಿನ ಸಂದರ್ಭದಲ್ಲಿ ಕಾಣತಕ್ಕಂಥ ಕನಸನ್ನು ಹೋಲಿಕೆ ಮಾಡಿ ಹೇಳ್ತಾರೆ. ಅಕ್ಕ ನಿನ್ನ ಕನಸು ಚಿಕ್ಕ ಚಿಕ್ಕ ಜಟೆಗಳ ಸುಲಿಪಲ್ಲ, ಅಕ್ಕ ನಿನ್ನ ಕನಸು ಚಿಕ್ಕ ಚಿಕ್ಕ ಜಟೆಗಳ ಸುಲಿಪಲ್ಲ, ಶಿವನ ಸಾಕ್ಷಾತ್ಕಾರ. ನಮ್ಮ ಕನಸಿನಲ್ಲಿ ಅಕರಾಳ ವಿಕರಾಳ ಕೋವಿ ಹಿಡಿದ ಬಾಬಾನ ರೂಹು, ಎಲ್ಲೆಂದರಲ್ಲಿ ಚಿಲ್ಲೆಂದು ಪುಟಿಯುವ ನೆತ್ತರು ಕಾರಂಜಿ. ಎಂಥ ಆ ಆಧ್ಯಾತ್ಮ ಶಿಖರದ ಮೇರು ಪರ್ವತವಾಗಿರುವಂತಹ ಅಕ್ಕ ಮಹಾದೇವಿಯ ಕನಸಲ್ಲಿ ನಮ್ಮಂತ ಹುನುಮಾನವರ ಕನಸುಗಳಲ್ಲಿ ಮತ್ತು ಇಂದಿನ ಸ್ಥಿತಿಗತಿಗಳಿಗೆ ಅನುಗುಣವಾಗಿಯೇ ಕನಸುಗಳು ಬೀಳುತ್ತವೆ ಅನ್ನುವಂಥ ಒಂದು ಮನೋವೈಜ್ಞಾನಿಕ ಪ್ರವೃತ್ತಿ ಕೂಡ ನಾವಿಲ್ಲಿ ಕಾಣ್ತೇವೆ. ಹಾಗೆ ಅದು ಮುಂದೆ ಸಾಕ್ತಾ ಹೇಳ್ತದೆ. ಎಂಥ ವನವೇ ತಾಯಿ, ಬಿಳಿ ಪಾರಿವಾಳಗಳು ಇಳಿ ಕೊಯ್ಗೆಗಳು ಎತ್ತ ಹಾರಿ ಹೋಗಿವೆ. ಈಗೆಂಥ ವನವೇ ತಾಯಿ, ಬಿಳಿ ಪಾರಿವಾಳಗಳು ಇಳಿ ಕೊಯ್ಗೆಗಳು ಎತ್ತ ಹಾರಿ ಹೋಗಿವೆ, ಎಲ್ಲೆಲ್ಲೂ ಬರೀ ರಣಹದ್ದುಗಳು. ಈಗೆಂಥ ಸುಡುಗಾಡು ಕನಸು. ನಮಗೆ ಬೀಳುವಂತಹ ಕನಸುಗಳು ಕೂಡ ಸುಂದರವಾಗಿರಲಿ. ಇವತ್ತು ಎಲ್ಲವೂ ಕೆಟ್ಟದಂತಹ ಕನಸುಗಳು, ಭಯಭೀತಿ ಹುಟ್ಟಿಸುವಂತಹ ಕನಸುಗಳು, ಆ ಥರದ ಕನಸುಗಳನ್ನು ನಾವು ಕಾಣ್ತೀವಿ. ಯಾಕಂದ್ರೆ ಆ ಥರದ ಯುಗದಲ್ಲಿ ನಾವು ಬದುಕ್ತಿದ್ದೇವೆ, ಆ ಥರದ ಯುಗದಲ್ಲಿ ನಾವು ಬಾಳ್ತಿದ್ದೇವೆ. ವಾಸ್ತವವಾಗಿ ಇಂದಿನ ತುಮಲಯುಕ್ತ ಪರಿಸ್ಥಿತಿ ಏನಿದೆ ನಮ್ಮ ಸಮಾಜದಲ್ಲಿ, ಆ ಕನಸಿನ ಮೂಲಕವೇ, ಈ ಕವನದ ಮೂಲಕ ಅವರನ್ನು ಹೇಳಲಿಕ್ಕೆ ಹೊರಟಿರುವುದು ಬಹಳ ಆಪ್ಯಾಯಮಾನಿಗೆ, ಬಹಳ ಸುಂದರವಾಗಿ ಅದನ್ನು ನಮ್ಗೆ ಕಟ್ಟಿಕೊಡ್ತಾರೆ. ಇನ್ನು ದೀಪಾವಳಿ ಎನ್ನುವಂಥ ಒಂದು ಕವನ, ಅದು ಒಂದು ನಿಮಗೆ ಗೊತ್ತಿದೆ, ದೀಪದ ಸಂಕೇತ, ಒಂದು ಅಂಧಕಾರವನ್ನು ಓಡಿಸುವ, ಭೌತಿಕ ಅಂಧಕಾರವನ್ನು ಓಡಿಸುವಂಥದ್ದು, ಭೌತಿಕ ಅಂಧಕಾರವನ್ನು ಓಡಿಸುವಂಥದ್ದು.
ಆ ದೀಪಾವಳಿ ಅದು ಹಾಡಿನಲ್ಲಿ ಹೀಗೆ ಹೇಳ್ತಾರೆ ಅರ್ಥವನ್ನು: ತೋರಣದ ತಳಿರಲ್ಲಿ ಫಸಿಲ ಹಣತೆಗಳಲ್ಲಿ ಬಾಣ ಬಿರುಸುಗಳಲ್ಲಿ ನಲಿವು ಮೂಡಿ ಕತ್ತಲೆಯ ಪುಟಗಳಲ್ಲಿ ಅಕ್ಷರಗಳಲ್ಲಿ ದೀಪಗಳ ಸಂದೇಶ ಥಳಿಸಿ. ಯಾವ ನಾವು ಬನ ಬಿಟ್ಟು ಬಾ ಬಾಳೆ ಬನ ಬಿಟ್ಟು ಬಾ ಅಕ್ಕ ಅಂತ ಹೇಳ್ತಕ್ಕಂಥ ಅವ್ರು ಏನು ಒಂದು ನೆಗೆಟಿವಿಟಿ ಇದೆ ಅಥವಾ ಒಂದು ನಕಾರಾತ್ಮಕ ಧೋರಣೆ ಇದೆ, ಒಂದು ಪೆಸಿಮಿಸಮ್ ಇದೆ, ನಿರಾಶಾಭಾವವಿದೆ, ಇಲ್ಲಿ ಸಂಪೂರ್ಣವಾಗಿ ತದ್ವಿರುದ್ಧವಾಗಿ ಆಶಾಭಾವನವನ್ನು ತಾಳ್ತಾರೆ. ದೀಪಾವಳಿ ಬೆಳಕಿನ ಮೂಲಕ ನಮ್ಗೆಲ್ಲೆಲ್ಲೂ ಜ್ಞಾನದ ಬೆಳಕು ನೀಡಲಿ ಅನ್ನುವಂಥ ಸಂದೇಶ. ಇನ್ನು ಅವರು ನನಗನ್ನಿಸ್ತದೆ ಅವ್ರಿಗೆ ಸ್ವತಂತ್ರವಾಗಿ ಬಿಟ್ಬಿಟ್ರೆ ಒಳ್ಳೊಳ್ಳೆ ಅಣಕವಾಡುಗಳನ್ನು ಕೂಡ ಅಕ್ಕಿಯವರು ರಚಿಸಬಲ್ಲರು. ಮಾಕ್ ಪೊಯಿಟ್ರಿ ಅನ್ನುವಂಥದ್ದು ಭಾಳ ಭಾಳ ಸುಂದರವಾಗಿ ಬರೀತಾರೆ ಮಾಕ್ ಪೊಯಿಟ್ರಿ. ಅವರು ಎಷ್ಟಾದರೂ ವ್ಯಂಗ್ಯಚಿತ್ರಕಾರ ನೋಡ್ರಿ, ಅವರು ಅನೇಕ ವ್ಯಂಗ್ಯಚಿತ್ರಗಳನ್ನು ನಾನು ನೋಡಿದ್ದೇನೆ. ಆ ವ್ಯಂಗ್ಯಚಿತ್ರಗಳಲ್ಲಿ ಕಾವ್ಯವನ್ನು ತುಂಬಿದರೆ, ಕಾವ್ಯದಲ್ಲಿ ವ್ಯಂಗ್ಯಚಿತ್ರವನ್ನು ತುಂಬಿದ್ದಾರೆ. ಹೀಗೆ ಅವರ ಒಂದು ಹಾಡು, ನೀವು ಪ್ರಾಯಶಃ ನೀವೆಲ್ಲರೂ ಪ್ರೈಮರಿ ಸ್ಕೂಲ್ನಲ್ಲಿರುವಾಗ ಒಂದು ನಮಗೆ 1ನೇ ಕ್ಲಾಸಿಗೂ 2ನೇ ಕ್ಲಾಸಿಗೂ ಒಂದು ಹಾಡಿತ್ತು: ಬಾರಲೆ ಹಕ್ಕಿ ಬಣ್ಣದ ಹಕ್ಕಿ ಹಾರುವ ಹಕ್ಕಿ, ಗೆಳೆಯರು ಆಡಲು ಯಾರು ಇಲ್ಲ ಕಳೆಯುವುದಂತೂ ವೇಳನೆ ಅಲ್ಲ, ಅಪ್ಪನು ಬರಲಿ ಅಪ್ಪನು ಪೇಟೆಗೆ ಹೋಗಿ ಅಮ್ಮನು ನೀರಿಗೆ ಹೋಗಿ ಹೇಳು, ಅಮ್ಮನು ಬರಲಿ ಅಪ್ಪನು ಬರಲಿ ತಿನ್ನಲು ಹಣ್ಣನ್ನು ಕೊಡಿಸು ಅನ್ನುವಂಥ ಅದು ಶಿಶುಗೀತೆ. ಅದು ಯಾರು ಬರ್ತಾರೆ ಜ್ಞಾಪಕ ಇಲ್ಲ. ಬಹಳ ಸುಂದರವಾದಂತಹ ಗೀತೆ. ಇವತ್ತಿಗೂ ನನಗೆ 55 ವರ್ಷಗಳ 60 ವರ್ಷಗಳ ನಂತರವೂ ನನಗೆ ಜ್ಞಾಪಕದಲ್ಲಿ ಅಂದರೆ ಅದರ ಸತ್ವ ಎಷ್ಟಿದೆ ಅಂತ. ಅದೇ ಮಾದರಿಯಲ್ಲಿ ಅಕ್ಕಿಯವರು ಒಂದು ಮಾಕ್ ಪೊಯಿಟ್ರಿ ಬರೀತಾರೆ, ಒಂದು ಅಣಕವಾಡು. ಏನು ಅದು ಹೇಗಿರುತ್ತೆ ನೋಡಿ. ಆ ಕವನದ ಶೀರ್ಷಿಕೆ ಪ್ಯೂರ್ ಕನ್ನಡ ಪೋಯಮ್. ಏನು ಪ್ಯೂರ್ ಕನ್ನಡ ಪೋಯಮ್? ಪ್ಯೂರ್ ಅಂತೂ ಇಲ್ಲ, ನಾವೇ ಮಾತಾಡೋ ಪ್ಯೂರ್ ಅಂತ ಹೇಳಿದರೆ PURE ಪ್ಯೂರ್ ಅದು ಉಚ್ಚಾರ. ನಾವು ಅನ್ನೋದು ಪ್ಯೂರ್ ಅನ್ನುವಂಥದ್ದು. ಪ್ಯೂರ್ ಕನ್ನಡ ಪೋಯಮ್ನಲ್ಲಿ ಹೀಗೆ ಹೇಳ್ತಾರೆ: ಬಾರಲೆ ಬರ್ಡೇ ಕಲರ್ ಬರ್ಡೇ, ಬಾರಲೆ ಬರ್ಡೇ ಫ್ಲೈಯಿಂಗ್ ಬರ್ಡೇ, ಮಮ್ಮಿಯು ಮೀಟಿಂಗ್ಗೆ ಹೋಗಿ ಹೇಳು, ಪಪ್ಪ ಆಫೀಸಿಗೆ ಹೋಗಿ ಹೇಳು, ಮಮ್ಮಿಯು ಬರಲಿ ಪಪ್ಪ ಬರಲಿ ತಿನ್ನಲು ಪಿಜ್ಜಾ ಕೊಡಿಸಲಿ. ಎಷ್ಟೊಂದು ಕಾಲ ಉರುಳಿ ಬಿಟ್ಟಿದೆ ನಮ್ಮ ಕಾಲ. ನಾವು ಸಣ್ಣವರಿದ್ದಾಗಿನ ಕಾಲ, ಈಗ ನಮ್ಮ ಮಕ್ಕಳ ಮೊಮ್ಮಕ್ಕಳ ಕಾಲ ಹೇಗೆ ಬಂದ್ಬಿಟ್ಟಿದೆ. ಇದು ನೋಡ್ಲಿಕ್ಕೆ ಅಣಕವಾಡು ಅಂತ ಅನಿಸಿದ್ರು ಕೂಡ, ನೋಡ್ಲಿಕ್ಕೆ ಒಂದು ಕಾರ್ಟೂನ್ ಥರ ನಮಗೆ ಫೀಲ್ ಆದರೂ ಕೂಡ ಇದರಲ್ಲಿ ಎಷ್ಟೊಂದು ಬಹಳ ಅರ್ಥಗಳು ಇವೆ ಅನ್ನೋದನ್ನ ಒಂದೇ ಮಾತಿನಲ್ಲಿ ಹೇಳ್ತೇನೆ. ಇದು ಆಧುನಿಕ ಮಗುವಿನ ಏಕಾಂಕಿತನವನ್ನು ಸೂಚಿಸುವಂಥದ್ದು, ತಂದೆ ತಾಯಿಗಳ ಪ್ರೀತಿಯಿಂದ ವಂಚಿತವಾಗದ ಮಗುವಿನ ದುಗುಡವನ್ನು ಸೂಚಿಸುವಂತಹದ್ದು. ಮತ್ತು ಮಕ್ಕಳಿಗೆ ಬಾಲ್ಯದಲ್ಲೇ ಈ ಇಂಗ್ಲಿಷ್ ಶಿಕ್ಷಣದಿಂದಾಗಿ, ಕಾನ್ವೆಂಟ್ ಶಿಕ್ಷಣದಿಂದಾಗಿ ಪಾಶ್ಚಾತ್ಯ ಪ್ರಭಾವ ಉಂಟಾಗಿರೋದು ಮತ್ತು ಇವೆಲ್ಲವುಗಳ ಒಟ್ಟು ಪರಿಣಾಮದಿಂದ ನಮ್ಮ ಇಂದಿನ ಮಕ್ಕಳು ಮತ್ತು ಮೊಮ್ಮಕ್ಕಳು ಒಂದು ಸಾಂಸ್ಕೃತಿಕವಾಗಿ ಅನಾಥ ಪ್ರಜ್ಞೆಯನ್ನು ಬೆಳೆಸಿಕೊಂಡಿರುವಂತಹ ಒಂದು ಒಳನೋಟಗಳನ್ನು ನಾವು ಇದರಲ್ಲಿ ನೋಡ್ಲಿಕ್ಕೆ ಸಾಧ್ಯತೆ ಇದೆ. ಮತ್ತು ಕನ್ನಡ ಮತ್ತು ಇಂಗ್ಲಿಷ್ನ ಸಂಕರದಿಂದಾಗಿ ಏನೋ ಒಂದು ಕಂಗ್ಲೀಷ್ ಅನ್ನುವಂಥದ್ದನ್ನು ರೂಪುಗೊಳ್ತಾ ಇದೆ. ಇವತ್ತಿನ ಮೊಬೈಲ್ ಭಾಷೆ ಆಗಲಿ, SMS ಭಾಷೆಯಲ್ಲಾಗಲಿ ಅಥವಾ ಬೇರೆ ಬೇರೆ ನಾವು ಬಳಸ್ತಾ ಇದ್ದೀವಿ. ಅದಕ್ಕೇನು ವ್ಯಾಕರಣದ ಶಿಸ್ತಿಲ್ಲ, ಉಚ್ಚಾರದ ಯಾವುದೇ ಒಂದು ಸಂಪ್ರದಾಯ ಇಲ್ಲ, ಯಾವುದೂ ಇಲ್ಲ, ಋಸಸ್ವರ ಇಲ್ಲ, ದೀರ್ಘ ಸ್ವರ ಅಲ್ಲಿ ಎಂಥದ್ದು ಇಲ್ಲ. ಇದರ ಅಪಾಯ ಏನಂತಂದ್ರೆ ನಮ್ಮ ಮಕ್ಕಳು ಇದೇ ನಿಜವಾದ ಕನ್ನಡ ಏನು ಅನ್ನುವಂತ ತಿಳ್ಕೊಂಡು ಇದನ್ನೇ ಅವರು ಮುಂದೆ ಪ್ರಾಕ್ಟೀಸ್ ಮಾಡ್ತಾ ಹೋಗ್ತಾರೆ. ಕನ್ನಡಕ್ಕೆ ಕೂತು ಬರುವುದು ಇಂತಹ ಒಂದು ಪ್ರಸಂಗಗಳಲ್ಲಿ ಅನ್ನುವಂಥ ಮಾತನ್ನು ನಾನು ಇಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ. ಇನ್ನು ನಾಟಕಕಾರರಾಗಿ ಅಕ್ಕಿಯವರು ಕೂಡ ಬಹಳ ಉತ್ತಮ ಕಾರ್ಯವನ್ನು ಮಾಡಿದ್ದಾರೆ. ಅವರ ಮೂಲ ಆಸಕ್ತಿ ಬಾನುಲಿ ನಾಟಕಗಳು. ಬಾನುಲಿ ನಾಟಕಕ್ಕೂ ರಂಗನಾಟಕಕ್ಕೂ ಬಹಳ ವ್ಯತ್ಯಾಸ ಇರ್ತದೆ. ರಂಗನಾಟಕದಲ್ಲಿ ನೀವೆಲ್ಲವನ್ನು ನೋಡ್ತೀರಿ, ಬಾನುಲಿ ನಾಟಕದಲ್ಲಿ ನೀವೆಲ್ಲ ಕೇಳ್ತೀರಿ. ಕೇಳುವಂತಹ ನಾಟಕದಲ್ಲಿ ನೋಡುವಂತಹ ನಾಟಕದ ಪರಿಣಾಮ ಮೂಡಿಬರಬೇಕು ಕೇಳುವಂಥವ್ರಿಗೆ. ಹಾಗೆ ಆ ಕುಶಲತೆಯಿಂದ ಬಾನುಲಿ ನಾಟಕಗಳನ್ನು ಬರಿಬೇಕಾಗ್ತದೆ. ಸುಮ್ಮನೆ ನಾವು ನೀವು ಬರಲಿಕ್ಕೆ ಆಗುದಿಲ್ಲ. ಆ ಬಾನುಲಿಯ ಮಾಧ್ಯಮದ ಇತಿಮಿತಿಗಳನ್ನು ಅರಿತುಕೊಂಡು ಬರೆಯುವಂತಹ ನಾಟಕ ಬಾನುಲಿ ನಾಟಕ ಅನಿಸ್ಕೊಳ್ಳುತ್ತೆ. ಅವರು ಸುಮಾರು ಒಂದು 6-7 ಬಾನುಲಿ ನಾಟಕಗಳನ್ನು ಬರೆದಿದ್ದಾರೆ. ಅದನ್ನೇ ಬಾನರಂಗ ಅನ್ನುವಂಥ ಅವರ ಸಂಕಲನದಲ್ಲಿ ಅವೆಲ್ಲ ಕೇಳಿ ಬರ್ತದೆ. ಅವು ಅತಿ ಸೂಕ್ಷ್ಮ ನೆಲೆಯಲ್ಲಿ ರಚನೆ ಆಗಬೇಕಂತ ನಾಟಕಗಳು. ಈಗ ನೋಡಿ, ಕಿವಿಗೆ ಇರುವಷ್ಟು ಸೃಜನಶೀಲತೆ ಬಹುಶಃ ನನಗನ್ಸಿದ್ರೆ ಕಣ್ಣಿಗಿಲ್ಲ. ಒಂದು ಉದಾಹರಣೆಯಿಂದ ನಾನು ಸ್ಪಷ್ಟಪಡಿಸ್ಬೇಕಾಗಿತ್ತಂದ್ರೆ, ಒಂದು ವರ್ಗದಲ್ಲಿ ಒಂದು 50 ಮಕ್ಕಳು ಇರ್ತಾರೆ ಅಂತ ತಿಳ್ಕೊಳ್ರಿ. ಒಂದು ನಾಟಕ, ರಾಮಾಯಣಕ್ಕೆ ಸಂಬಂಧಪಟ್ಟಂತೆ ಒಂದು ನಾಟಕ ಇರ್ತದೆ. ಅಲ್ಲಿ ರಾವಣನ ಪಾತ್ರ ಇರ್ತದೆ. ಆ ರಾವಣನ ಪಾತ್ರ ಕೇಳಿದಂಥ ಮಕ್ಕಳ 50 ಮಕ್ಕಳಲ್ಲಿ 50 ರೀತಿಯ ರಾವಣರು ಅಲ್ಲಿ ಅವ್ರಿಗೆ ಇಂಪ್ರಿಂಟ್ ಆಗಿರ್ತಾರೆ ಮನಸ್ಸಿನಲ್ಲಿ.
ತಮ್ಮದೇ ಆದಂತಹ ಒಂದು ಊಹೆಯಲ್ಲಿ ಅವರು ರಾವಣನ್ನು ಊಹಿಸ್ಕೊಳ್ತಿರ್ತಾರೆ. ಇದು ಒಂದು. ಆಮೇಲೆ ಅವರು ಅದೇ ರಾವಣನ್ನು ರಾಮಾಯಣ ಧಾರಾವಾಹಿ ಮೂಲಕ ಕಿರುತೆರೆಯಲ್ಲಿ ನೋಡಿದಾಗ ಅವರಿಗೆ ಅತ್ಯಂತ ನಿರಾಶೆ ಆಗುತ್ತೆ. ಎಂಥ ರಾವಣ, ಇವರು ನರಪೇತಲ ರಾವಣ ಆಗಿತ್ತು, ನಾವೆಂಥ ರಾವಣನ ಊಹಿಸ್ಕೊಂಡಿದ್ದೆ, ರೇಡಿಯೋದಲ್ಲಿ ಎಂಥ ಭರ್ಜರಿಯಾದಂಥ ರಾವಣ ಇದ್ದ, ಇಲ್ಲಿ ಹೀಗಿದ್ದಾನೆ. ಸೊ ಕಿವಿಗಳಿಗೆ ಇರುವಷ್ಟು ಕ್ರಿಯೇಟಿವಿಟಿ ನಮ್ಮ ಕಣ್ಣುಗಳಿಗೆ ಇರೋದಿಲ್ಲ ಅಂತ ನಾನೊಂದು ವೈಯಕ್ತಿಕವಾಗಿ ನಂಬ್ಕೊಂಡಿದ್ದೀನಿ. ಸೊ ಹೀಗೆ ಇದನ್ನ ಅವರು ಅರ್ಥ ಮಾಡಿಕೊಂಡು ಇದನ್ನ ತಿಳ್ಕೊಂಡು ಅವರು ಬಾಲರಂಗದ 6 ನಾಟಕಗಳು, ಜ್ಯೋತಿಗೆಲ್ಲಿದೆ ಜಾತಿ, ಭಾವಸಂಗಮ, ಕೊಡೆಕಲ್ ಚನ್ನಬಸವೇಶ್ವರ ಬಗ್ಗೆ ಒಂದು ನಾಟಕ, ಬೆಳಗ್ಗೆ ನಡೆಗೆ, ಧರ್ಮ ಸಂಕಟ ಮತ್ತು ವರ್ಧಮಾನ ಮಹಾವೀರ ಕುರಿತಾದಂಥ ನನಗನ್ನಿಸ್ತದೆ ಈ ರೇಡಿಯೋ ನಾಟಕಗಳು ಮೂಲಭೂತ ರೇಡಿಯೋ ನಾಟಕಗಳಾಗಿದ್ದರೂ ಕೂಡ ಅಲ್ಲಲ್ಲಿ ಸೂಕ್ತ ಬದಲಾವಣೆಗಳೊಂದಿಗೆ ಅವು ರಂಗನಾಟಕಗಳನ್ನಾಗಿ ಪರಿವರ್ತಿಸಬಹುದು. ಅದನ್ನ ರಂಗದಲ್ಲೂ ಕೂಡ ಆಡುವಂತಹ ಸಾಧ್ಯತೆ ಇದೆ ಅಂತ ನಾನು ಅನ್ಕೊಂಡಿದ್ದೀನಿ. ಇವೆಲ್ಲಕ್ಕೂ ಮಿಗಿಲಾದಂಥ ಒಂದು ಜನಪ್ರಿಯ ನಾಟಕ ಅವರು ಬರೆದಿದ್ದಾರೆ. ಅದು ಮಹಾಭಾರತದ ಒಂದು ಯಕ್ಷ ಪ್ರಶ್ನೆಯ ಪ್ರಸಂಗವನ್ನು ಇಟ್ಟುಕೊಂಡು ಇಂದಿನ ಪ್ರಸ್ತುತ ಸಂದರ್ಭದಲ್ಲಿ ಅದು ಹೇಗೆ ಅವರನ್ನ ಅದನ್ನು ಕೂಡ ಒಂಥರ ಅಣುಕುವಾಡವಾಗಿ ಅಥವಾ ಲೆಕ್ಕಚಿತ್ರ ಸ್ವರೂಪದಲ್ಲಿ ಅವರು ಹೇಳ್ತಾರೆ. ಗೊತ್ತು ಯಕ್ಷ ಪ್ರಶ್ನೆ ಎಲ್ಲ ಪಾಂಡವರು ತಮ್ಮ ಅಜ್ಞಾತವಾಸದಲ್ಲಿ ಇರ್ತಕ್ಕಂಥ ಸಂದರ್ಭದಲ್ಲಿ ಅವ್ರಿಗೆ ಬಾಯಾರಿಕೆ ಆದಾಗ ಒಂದು ಸರೋವರಕ್ಕೆ ಹೋಗ್ತಾರೆ. ಅದು ಯಕ್ಷನ ಸ್ವಾಮಿತ್ವದಲ್ಲಿರ್ತಾರೆ. ಅವನು ಕೇಳ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರಿಸಲು ನಿರಾಕರಿಸಿ ಮೊದಲು 4 ಪಾಂಡವರು ಸತ್ತು ಬಿಡ್ತಾರೆ, ನೀರು ಕುಡಿದು. ಕೊನೆಗೆ ಧರ್ಮರಾಯ ಬಂದು ಆ ಯಕ್ಷ ಕೇಳಿದಂತ ಎಲ್ಲ ಪ್ರಶ್ನೆಗಳಿಗೆ ಯಕ್ಷನಿಗೆ ಮತ್ತು ಆ ದೇವತೆಗೆ ಸಂಪೂರ್ಣ ಅವನು ಮರ್ಯಾದೆನೆ ಕೊಟ್ಟು ಗೌರವವನ್ನು ಕೊಟ್ಟು ಕೇಳ್ತಕ್ಕಂಥ ಪ್ರಶ್ನೆಗಳಿಗೆಲ್ಲ ಸಮಂಜಸವಾದ ಉತ್ತರ ಕೊಡ್ತಾರೆ. ಆಮೇಲೆ 4 ಆ ಸಹೋದರರು ಬದುಕುಳಿಸ್ತಾರೆ. ಇವತ್ತಿನ ಸಂದರ್ಭದಲ್ಲಿ ಅದೇ ಯಕ್ಷ ಪ್ರಶ್ನೆಯನ್ನು ಅವರು ಹೇಗೆ ಅಳವಡಿಸಿದ್ದಾರೆ, ನಾನು ಕೆಲವು ಪ್ರಶ್ನೆ ಉತ್ತರಗಳ ಮೂಲಕ ಮಾತ್ರ ನಾನು ನಿಮ್ಗೆ ಇಲ್ಲಿ ಇಡ್ಲಿಕ್ಕೆ ಇಷ್ಟಪಡ್ತೇನೆ. ಇಲ್ಲಿ ಯಕ್ಷ ಮತ್ತು ಧರ್ಮರಾಯ ಅವ್ರು ಏನು, ಯಕ್ಷ ಏನ್ ಕೇಳ್ತಾನೆ, ಧರ್ಮರಾಯ ಏನು ಉತ್ತರಿಸ್ತಾನೆ ಅನ್ನುವಂಥದ್ದು. ಭೂಮಿಗಿಂತ ದೊಡ್ಡದು ಯಾವುದು? ಅಧಿಕಾರದ ಗದ್ದುಗೆ. ಆಕಾಶಕ್ಕಿಂತ ಎತ್ತರ ಯಾವುದು? ಬೆಲೆಗಳು. ಗಾಳಿಗಿಂತಲೂ ವೇಗವಾಗಿ ಚಲಿಸುವುದು ಯಾವುದು? ಪಳ್ಳು ಭರವಸೆ, ಚುನಾವಣಾ ಪ್ರಚಾರ. ಅಮೃತ ಯಾವುದು? ಬಡಖಾನೆಗಳಲ್ಲಿ ದೊರೆಯುವ ಮದಿರಾರಸ. ಈ ಸಕಲ ಜಗತ್ತನ್ನು ಯಾವುದು ಆವರಿಸಿದೆ? ಸ್ವಾರ್ಥಮಯ ರಾಜಕಾರಣ. ಧರ್ಮದ ಮೂಲ ಸಾಧನ ಯಾವುದು? ಧನ ಸಂಪಾದನೆ. ಸಮಗ್ರವಾದ ಸುಖ ಯಾವುದು? ಇನ್ನೊಬ್ಬರ ಆಸ್ತಿ ಲಪಟಾಯಿಸಿ ಅನ್ಯಾಯದಿಂದ ಹಣ ಗಳಿಸಿ ಮಜಾ ಮಾಡುವ ಸುಖವೇ ಸಮಗ್ರವಾದ ಸುಖ. ಧನಗಳಲ್ಲಿ ಅತ್ಯುತ್ತಮ ಧನ ಯಾವುದು? ಕಪ್ಪು ಧನ, ಬ್ಲ್ಯಾಕ್ ಮನಿ. ದಾನದಲ್ಲಿ ಶ್ರೇಷ್ಠ ದಾನ ಯಾವುದು? ಮತದಾನ. ತ್ಯಾಗದಲ್ಲಿ ಯಾವ ತ್ಯಾಗ ಶ್ರೇಷ್ಠ? ಸಭಾತ್ಯಾಗ. ಹೀಗೆ ಬಹಳ ವಿಶೇಷವಾಗಿ ಅವರು ಇಂದಿನ ಸಂದರ್ಭಕ್ಕೆ ಮಹಾಭಾರತದ ಕಥೆಯನ್ನು ತಂದು ನಮ್ಮ ಮುಂದೆ ಇಡ್ತಾರೆ. ಬಹುಶಃ ಯಕ್ಷ ಮತ್ತು ಧರ್ಮರಾಯ ಪಾಂಡವರು ಇದ್ದಿದ್ರೆ ಇವತ್ತು ಸ್ಥಿತಿ ಹೀಗೆ ಇರ್ತಿತ್ತು ಮತ್ತು ಹೀಗೆ ಇದು ನಡ್ಕೊಂಡು ಬಂದಿದೆ ಅನ್ನುವಂಥದ್ದು ಮಾತನ್ನ ಅವ್ರು ಹೇಳ್ತಾರೆ. ಪ್ರಾಯ ನನಗನ್ನಿಸ್ತದೆ ಇಷ್ಟರ ಮಟ್ಟಿಗೆ ನಾನು ಇಲ್ಲಿಗೆ ನಾನು ಹೇಳ್ತೇನೆ. ಮತ್ತು ಒಂದು ಏನಂತಂದ್ರೆ ಇಷ್ಟೆಲ್ಲ ಗೋಗಿಯವರು, ಅಕ್ಕಿಯವರು ಇಷ್ಟೆಲ್ಲ ಕೆಲಸ ಮಾಡಿದ್ರು ಕೂಡ ವಿವಿಧ ಕ್ಷೇತ್ರಗಳಲ್ಲಿ ನಮ್ಮ ಸಾಹಿತ್ಯ ಸಂಘಟನೆಗಳು ಏನಿವೆ, ಪರ್ಟಿಕ್ಯುಲರ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು ಅವರ ಮೇಲೆ ಒಂದು ಸಾಂಸ್ಕೃತಿಕವಾದಂತ ಒಂದು ದೌರ್ಜನ್ಯ ಮಾಡಿದೆ ಅಂತ ಬಹಳ ವಿಷಾದದಿಂದ ಹೇಳ್ತೇನೆ. ಇಷ್ಟೊಂದು ಕೆಲಸ ಮಾಡಿರ್ತಕ್ಕಂಥ ವ್ಯಕ್ತಿಗೆ ಒಂದು ತಾಲೂಕಾ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರನ್ನಾಗಿ ಮಾಡುವ, ಜಿಲ್ಲಾ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರನ್ನಾಗಿ ಮಾಡುವ ಸಹೃದಯತೆ ಬರಲೇ ಇಲ್ವಲ್ಲ ನಮ್ಮ ಸಾಹಿತ್ಯ ಪ್ರವೃತ್ತಿಗಳಲ್ಲಿ, ನಮ್ಮ ಸಾಹಿತ್ಯ ಪರಿಷತ್ತಿನ ಇದು ಏಕೆ ಹೇಗಾಯ್ತು ಅನ್ನುವಂಥದ್ದನ್ನು ನನಗೆ ಬಹಳ ನನಗೆ ಕಾಡ್ತದೆ. ಅದನ್ನ ನಾನು ಹಂಚಿಕೊಂಡಿದ್ದೇನೆ ಕೂಡ ಅವ್ರ ಜೊತೆಗೆ. ಯಾರು ಲಾಬಿ ಮಾಡ್ತಾರೆ, ಯಾರು ಶಿಫಾರಸು ಮಾಡ್ತಾರೆ, ಯಾರು ಬಾಯಿ ಜೋರಾಗಿರ್ತದೆ, ಬಾಯಿ ನಾವು ಬರಗಾಲದಲ್ಲಿ ಬದುಕ್ತಾನಂತ ಹಾಗೆ ಹೇಳುವ ಹಾಗೆ ಅಂಥವರಿಗೆ ಮಾತ್ರ ಇವತ್ತು ಸಾಹಿತ್ಯ ಮನ್ನಣೆ ದೊರೆಯುವಂಥ ಪರಿಸ್ಥಿತಿ ಉಂಟಾಗಿದೆ. ಬೆಟರ್ ಲೇಟ್ ದೆನ್ ನೆವರ್ ಅನ್ನೋ ಹಾಗೆ ಈಗಾದರೂ ಕೂಡ ನಮ್ಮ ಸಾಹಿತ್ಯ ಪರಿಷತ್ತು ನಮ್ಮ ಕಲಬುರಗಿ ಜಿಲ್ಲೆಯ ಅಥವಾ ಯಾದಗಿರಿ ಜಿಲ್ಲೆಯ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರನ್ನಾಗಿ ಮಾಡುವ ಒಂದು ಉದಾರತೆಯನ್ನು ತೋರಬೇಕು. ಇಲ್ಲಿ ಉಂಟಾಗಿರ್ತಕ್ಕಂಥ ಒಂದು ವಿಷಾದ ನನಗೆ ಶೈಕ್ಷಣಿಕ ವಲಯದಲ್ಲಿ ಅವರ ಬಗ್ಗೆ ಏನು ಕಾರ್ಯ ಆಗಿದೆ ಅದು ನನಗೆ ಬಹಳ ಸಂತೃಪ್ತಿ ತಂದಿದೆ. ಅದು ಅಕಾಡೆಮಿಕ್ ಲೆವೆಲ್ ಆಗಿರುವಂತಹ ಕಾರ್ಯ ಎಲ್ಲೋ ಒಂದು ಕಡೆ ದಾಖಲಾಗಿಬಿಟ್ಟು ಅದು ಮುಂದುವರಿತಾ ಇರ್ತದೆ. ಈಗ ನೋಡ್ರಿ, ಅವ್ರ ಬಗ್ಗೆ 2 MPhilಗಳನ್ನು ಮಾಡಿದ್ದಾರೆ ಮತ್ತು 1 PhD ಆಗಿದೆ. ಇದೇನು ಸಾಮಾನ್ಯ ಕೆಲಸ ಅಲ್ರಿ. ಬರೀ ಒಬ್ಬ MPhil ಆಗ್ಬೇಕಾದ್ರೆ ಅವನು ಇದು ಮಾಡ್ಬೇಕು. ಅಂಥದ್ರಲ್ಲಿ 2 MPhilಗಳು, 1 PhD, 1 MPhil, 2 ಲಘು ಸಂಶೋಧನಾ ಪ್ರಬಂಧಗಳು, DN ಅಕ್ಕಿ ಬದುಕು ಬರಹ,
ನರಸಪ್ಪ ಗುಪ್ತಾ ಎನ್ನುವರು ಕಲಬುರಗಿ ವಿಶ್ವವಿದ್ಯಾಲಯಕ್ಕಾಗಿ ಅವರು ಎಂಫಿಲ್ ಪ್ರಬಂಧ ಮಂಡನೆ ಮಾಡಿದರು. ಇನ್ನೊಂದು ಏನಂತಂದ್ರೆ ಅವರ ಕಲೆಗೆ ಸಂಬಂಧಪಟ್ಟದ್ದು ಸೃಜನಾತ್ಮಕ ಕಲಾವಿದ ಎಂಬುವಂಥದ್ದು, ಅದು ಶಶಿಕಾಂತ್ ದಾಪ್ಕೆ ಅವರು ಕನ್ನಡ ವಿಶ್ವವಿದ್ಯಾಲಯ ಹಂಪಿ, ಇಲ್ಲಿಂದ ಅವರು ಎಂಫಿಲ್ ಅನ್ನು ಪಡೆದುಕೊಂಡಿದ್ದಾರೆ. ಮತ್ತು ಇದೆಲ್ಲಕ್ಕೂ ಮುಖ್ಯವಾಗಿ DN ಅಕ್ಕಿಯವರ ಸಮಗ್ರ ಸಾಹಿತ್ಯ ಒಂದು ಅಧ್ಯಯನ ಎನ್ನುವಂತ PhD ಪ್ರಬಂಧವನ್ನು ಹಳ್ಳಪ್ಪ ಕನಕಪ್ಪ ಅವರು ಗುಲ್ಬರ್ಗಾ ವಿಶ್ವವಿದ್ಯಾಲಯದಿಂದ ಪಡೆದುಕೊಂಡು ಅವರಿಗೆ ತಮ್ಮ ನಾನು ನಿಜವಾಗ್ಲೂ ಈ ಮೂರೇನು ಎಂಫಿಲ್ ಮತ್ತು PhD ಮಾಡಿದ ನಾನು ಅನೇಕ ವಂದನೆಗಳನ್ನು ನಾನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ. ಅವರು ಸರಿಯಾದ ವ್ಯಕ್ತಿಯನ್ನು ಗುರುತಿಸಿದರೆ, ಸರಿಯಾದ ವ್ಯಕ್ತಿಯ ಸಾಹಿತ್ಯವನ್ನು ಗುರುತಿಸಿದ ಸಂಶೋಧನೆಯನ್ನು ಮಾಡಿದರೆ ಇಂತಹ ಒಂದು ಅಕಾಡೆಮಿಕ್ ಲೆವೆಲ್ ಅಲ್ಲಿ ಅಕ್ಕಿಯವರ ಸಾಹಿತ್ಯ ದಾಖಲೆ ಆಗಿರುವುದು ನನಗಂತೂ ಪೂರ್ಣ ಸಂತೃಪ್ತಿ ತಂದಿದೆ. ಆದರೆ ಸಾಹಿತ್ಯ ವಲಯದಲ್ಲಿ ಅದು ಆಗಿಲ್ಲ ಅನ್ನುವಂತ ಕೊರತೆ, ವಿಷಾದ ನನ್ನಲ್ಲಿ ಬಹಳ ಉಳಿದುಕೊಂಡಿದೆ ಅಂತ ಮಾತನ್ನು ಹೇಳ್ತಾ, ಇವತ್ತು ನನ್ನ ಸನ್ಮಿತ್ರರು ಮತ್ತು ಸಜ್ಜನರು ಸರಳ ಜೀವನ ನಡೆಸ್ತಕ್ಕಂಥ ಆದಂತಹ ಅಕ್ಕಿಯವರ ಬಗ್ಗೆ ಒಂದಿಷ್ಟೇ ವಿಚಾರಗಳನ್ನು ನಾನು ಎಂದೂ ಈ ಯಾವುದೇ ವಿಷಯವನ್ನು ಡೆಪ್ತ್ ಆಗಿ ಹೋಗಿಲ್ಲ. ಟಚ್ ಅಂಡ್ ಗೋ ಅಂತಾರಲ್ಲ, ಆ ಮಾದರಿಯಲ್ಲಿ ಸೂಪರ್ಫಿಷಿಯಲ್ ಲೆವೆಲ್ ಅಲ್ಲೇ ನಾನು ಹೇಳಿದ್ದೇನೆ. ಒಂದು ನಿರ್ದಿಷ್ಟ ವಿಷಯದಲ್ಲಿ ಒಂದು ಮಾತಾಡುವ ಆಗಿತ್ತಂದ್ರೆ ಬಹಳ ಡೆಪ್ತ್ ಆಗಿ 1 ಗಂಟೆ ಕಾಲ ಮಾತಾಡಬಹುದು. ಆದ್ರೆ ಎಲ್ಲಾ ವಿಷಯಗಳನ್ನು ಕವರ್ ಮಾಡಿರ್ತಕ್ಕಂಥ ಈ 3/4 ಗಂಟೆಯ ಸಂದರ್ಭದಲ್ಲಿ ಮಾಡ್ಲಿಕ್ಕೆ ಆಗುದಿಲ್ಲ. ನನ್ನ ನಿಲುಕು, ನನ್ನ ತಿಳುವಳಿಕೆ ವ್ಯಾಪ್ತಿಯಲ್ಲಿ ಏನೇನು ವಿಷಯಗಳು ಬಂದಿವೆ ಅವನ್ನೆಲ್ಲ ನಾನು ಪ್ರಾಮಾಣಿಕವಾಗಿ ಮುಂದೆ ಇಟ್ಟಿದ್ದೇನೆ ಅನ್ನುವಂತಹ ಮಾತನ್ನು ಹೇಳ್ತಾ, ಅಕ್ಕಿಯವರು ಈಗ 74, ಅವರು ಮುಂದಿನ ವರ್ಷ 75. ಭಾರತದ ಅಮೃತ ಮಹೋತ್ಸವದಂತೆ ಅಕ್ಕಿಯವರ ಜನ್ಮ ಅಮೃತ ಮಹೋತ್ಸವವನ್ನು ನಾವು ಅರ್ಥಪೂರ್ಣವಾಗಿ ಆಚರಿಸಬೇಕು ಮತ್ತು ಯಾವುದೊಂದು ವಿಶಿಷ್ಟವಾದಂತಹ ಕಾರ್ಯಕ್ರಮವನ್ನು ಅವರ ಹೆಸರಿನಲ್ಲಿ ನಾವು ಮಾಡಬೇಕು, ನಾವೆಲ್ಲರೂ ಕೂಡಿ ಮಾಡೋಣ ಅಂತ ಹೇಳ್ತಾ, ನನಗೆ ಈ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಮತ್ತು ಅದರಲ್ಲೂ ವಿಶೇಷವಾಗಿ ವಿಮಾಂತರಂಗ ಆನ್ಲೈನ್ ಸಾಹಿತ್ಯಿಕ ಸಾಂಸ್ಕೃತಿಕ ಜಗಲಿ ಈ ವೇದಿಕೆಗೂ ವಂದಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. ಇಲ್ಲಿವರೆಗೆ DN ಅಕ್ಕಿಯವರು ಬಹುಮುಖ ವ್ಯಕ್ತಿತ್ವದ ಸಂಶೋಧಕರಾಗಿ, ಅಭ್ಯಾಸಿ ಸಂಶೋಧಕರಾಗಿ, ನಿರಂತರ ಅಧ್ಯಯನಶೀಲತೆಯಿಂದ ತಮ್ಮನ್ನು ತಾವು ತೊಡಗಿಸಿಕೊಂಡು ಈ ಸಂಶೋಧನಾ ಸಾಹಿತ್ಯದಲ್ಲಿ ವಿಶೇಷವಾಗಿರ್ತಕ್ಕಂಥ ಹೆಸರನ್ನು ಗಳಿಸಿ ಈ ನಾಡಿಗೆ ಅಮೂಲ್ಯ ಕೊಡುಗೆಯನ್ನು ನೀಡಿರ್ತಕ್ಕಂಥ DN ಅಕ್ಕಿಯವರ ಕುರಿತಾಗಿ ಎಲ್ಲ ಒಂದು ವಿಚಾರಗಳನ್ನು ಬಹಳ ಒಂದು ಸಮಗ್ರ ಚಿತ್ರಣದೊಂದಿಗೆ ನಮಗೆಲ್ಲರಿಗೂ ತಮ್ಮ ಉಪನ್ಯಾಸದ ಮೂಲಕ ತಿಳಿಪಡಿಸಿರ್ತಕ್ಕಂಥ ಡಾಕ್ಟರ್ ಶ್ರೀನಿವಾಸ್ ಸಿರನೂರ್ಕರ್, ಹಿರಿಯ ಪತ್ರಕರ್ತರು, ಕಲಬುರಗಿ ಇವರಿಗೆ ನಮ್ಮ ವೇದಿಕೆಯ ಪರವಾಗಿ ಹಾಗೂ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಎಲ್ಲ ಸಾಹಿತ್ಯಾಸಕ್ತರ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಬಂಧುಗಳೇ, ಇಂದಿನ ಆನ್ಲೈನ್ ಉಪನ್ಯಾಸ ಮಾಲಿಕೆಯ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಇಂಡಿಯ ಸಂಶೋಧಕರಾದ ಶ್ರೀ MJ ಜೇವರ್ಗಿ ಅವರು ತಮ್ಮ ಅಧ್ಯಕ್ಷೀಯ ನುಡಿಗಳನ್ನು ಆಡಬೇಕೆಂದು ಅವರಲ್ಲಿ ಸವಿನಯದಿಂದ ಕೇಳಿಕೊಳ್ತಾ ಇದ್ದೇನೆ. ಸರ್, ಪ್ಲೀಸ್. ಜೇವರ್ಗಿ ಸರ್. ಜೇವರ್ಗಿ ಸರ್. ಸೌಂಡ್ ಅನ್ಮ್ಯೂಟ್ ಮಾಡಿ ಮಾತಾಡ್ಬೇಕು ಸರ್. ಕಂಟೇಕರ್ ಸರ್. ಹಲೋ. ಹಾ, ಮಾತಾಡಿ ಸರ್, ಮಾತಾಡಿ, ಕೇಳಿಸ್ತಾ ಇದೆ, ಮಾತಾಡಿ. ಪ್ರಪ್ರಥಮವಾಗಿ ಭೀಮಾ ತೀರದ ಹಾಗೂ ಇಂಡಿ ತಾಲೂಕಿನ ಸತ್ಪ್ರಜೆ ಆಗಿರುವ ನನಗೆ ಇಂಡಿ ತಾಲೂಕಿನಲ್ಲಿ ಭೀಮಾಂತರಂಗ ಎಂಬ ಸಾಹಿತ್ಯ ವೇದಿಕೆ ಸಾಹಿತ್ಯಕ ಮತ್ತು ಸಾಂಸ್ಕೃತಿಕ ಮನಸ್ಸುಗಳಿಂದ ರಚನೆಯಾಗಿದ್ದು ಬಹಳ ಖುಷಿ ಕೊಟ್ಟಿದೆ. ಯಾಕಂದ್ರೆ ಬಹಳ ವಿಷಯದಿಂದ ಹೇಳಬೇಕಾಗಿದೆ. ಕೆಲವು ರಾಜಕೀಯ, ಸಾಹಿತ್ಯಕ ಮತ್ತು ಮಾಧ್ಯಮ ವರ್ಗದವರಿಂದ ನಮ್ಮ ಭೀಮಾ ಪವಿತ್ರ ಗಂಗೆಯಷ್ಟು ಪವಿತ್ರವಾದ ನದಿಗೆ ಕಳಂಕ ತರ್ತಕ್ಕಂಥ ಯಾವಾಗಲೂ
ಹಂತಕರಿಗೆ ಹೋಲಿಸ್ತಕ್ಕಂಥ ಈ ಸಂದರ್ಭದಲ್ಲಿ ಭೀಮಾಂತರಂಗ ಉದಯವಾಗಿದ್ದು ಒಂದು ಆಶಾಕಿರಣ ಅಂತ ನಾನು ಭಾವಿಸಿದ್ದೇನೆ. ಈ ಸಮಾರಂಭಕ್ಕೆ ನನ್ನ ಮಿತ್ರರು ಮತ್ತು ಇವತ್ತಿನ ಸಮಾರಂಭದ ಕೇಂದ್ರ ಬಿಂದುಗಳು ಆಗಿರುವ ಡಿ.ಎನ್. ಅಕ್ಕಿ ಸಾಹೇಬ್ರವರೇ ಮತ್ತು ಅವರ ಒಡನಾಡಿಯಾಗಿ ಅವರ ಸಮಗ್ರ ಜೀವನವನ್ನ ಸಾಹಿತ್ಯವನ್ನ ಅರ್ಥ ಮಾಡಿಕೊಂಡು ಮತ್ತು ರಾಜ್ಯ ಮಟ್ಟದ ಪತ್ರಿಕಾಕರ್ತರಾಗಿ ಗುರುತಿಸಿಕೊಂಡ ಶ್ರೀನಿವಾಸರವರೇ ಮತ್ತು ಭೀಮಾಂತರಂಗದ ಸಂಸ್ಥಾಪಕರೇ, ಸಂಚಾಲಕರೇ ಮತ್ತು ಸದಸ್ಯರೇ, ಇವತ್ತಿನ ಸಮಾರಂಭದ ಈ ಆನ್ಲೈನ್ ವೇದಿಕೆಗೆ ನನ್ನನ್ನು ಅಧ್ಯಕ್ಷರನ್ನಾಗಿ ಆರಿಸಿರ್ತಕ್ಕಂಥ ತಮ್ಮೆಲ್ಲ ಸಹೃದಯ ಮನಸ್ಸುಗಳಿಗೆ ನಾನು ಮೊಟ್ಟ ಮೊದಲ ಬಾರಿಗೆ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಇವತ್ತು ಶ್ರೀನಿವಾಸರವರು ಹೇಳಿದ ಹಾಗೆ ಮತ್ತು ಡಿ.ಎನ್. ಅಕ್ಕಿಯವರ ಬದುಕಿನ ಹಾಗೆ ಬೇರೆಲ್ಲ ಸಾಹಿತ್ಯಗಳಿಗಿಂತ ಸಂಶೋಧನಾ ಸಾಹಿತ್ಯಕ್ಕೆ ಬಹಳಷ್ಟು ಮಹತ್ವ ಕೊಡಬೇಕಾದಂತಹ ಕಾಲ ಬಂದಿದೆ. ಯಾಕೆ ಮಾತನ್ನು ನಾನು ಒತ್ತಿ ಹೇಳ್ತಾ ಇದ್ದೇನೆ ಅಂದ್ರೆ, ಇವತ್ತಿನ ಪ್ರಜಾಪ್ರಭುತ್ವದಲ್ಲಿ ವಾಕ್ ಸ್ವಾತಂತ್ರ್ಯ, ಬರಹ ಸ್ವಾತಂತ್ರ್ಯ ಮತ್ತು ಇಂಥ ಮೂಲಭೂತ ಸ್ವಾತಂತ್ರ್ಯಗಳಿಂದ ಏನು ಬೇಕಾದ್ದನ್ನು ಬರೆದು ಏನು ಬೇಕಾದ್ದನ್ನು ತಿರುಚಿ ಅದನ್ನೇ ಪುಸ್ತಕ ರೂಪದಲ್ಲಿ ಪ್ರಕಟಿಸಿ ಇಡೀ ಕರ್ನಾಟಕದ ಚರಿತ್ರೆಯನ್ನೇ, ಭಾರತದ ಚರಿತ್ರೆಯನ್ನೇ ಬದಲಿಸತಕ್ಕಂತಹ ಮನಸ್ಸುಗಳು ಹುಟ್ಟುಕೊಂಡಿವೆ. ಇದೆಲ್ಲ ತಮಗೆಲ್ಲ ಗೊತ್ತಿರುವ ವಿಚಾರನೆ. ಇಂಥ ಸಮಯದಲ್ಲಿ ಒಬ್ಬ ಸತ್ಯ ಶೋಧಕ ಸಂಶೋಧಕನಾಗಿ ಬದುಕುವುದು ಬಹಳ ಕಷ್ಟ. ಯಾಕಂದ್ರೆ ಸತ್ಯವನ್ನು ಹೊರತೆಗೆಯಲು ಹೋದರೆ ಕೆಲವು ಪಟ್ಟಭದ್ರ ಹಿತಾಸಕ್ತಿಗಳು ಆ ಸತ್ಯವನ್ನು ತಿರುಚಿ ಅದಕ್ಕೆ ಬೇರೆ ರೂಪ ಕೊಡಲು ಪ್ರಯತ್ನ ಮಾಡ್ತಕ್ಕಂಥ ವಿಷಯ ತಮಗೆಲ್ಲ ಗೊತ್ತೇ ಇದೆ. ಯಾಕಂದ್ರೆ ಇದರಲ್ಲಿ ಧರ್ಮ, ಜಾತಿ ಮತ್ತು ಹುದ್ದೆ, ಅಧಿಕಾರ ಇವೆಲ್ಲ ಒಳಗೊಂಡಿರ್ತವೆ. ತಮ್ಮ ಅಧಿಕಾರಕ್ಕೆ, ತಮ್ಮ ಧರ್ಮಕ್ಕೆ ಅಥವಾ ತಮ್ಮ ಭಾಗ, ತಮ್ಮ ಭೌಗೋಳಿಕ ಪ್ರದೇಶ, ತಮ್ಮ ಭಾಷೆ ಇವುಗಳ ಸತ್ಯವನ್ನ ಒಂದು ವೇಳೆ ಕಹಿ ಇದ್ರೂ ಕೂಡ ಜನ ಸ್ವೀಕಾರ ಮಾಡಲಿಕ್ಕೆ ತಯಾರಿಲ್ಲ. ಇಂಥ ಸಂದರ್ಭದಲ್ಲಿ ಬೇರೆಲ್ಲ ಸಾಹಿತ್ಯಗಳಿಗಿಂತ, ಪದ್ಯ ಸಾಹಿತ್ಯ, ಗದ್ಯ ಸಾಹಿತ್ಯ ಇವುಗಳಿಗಿಂತ ಈ ಸಂಶೋಧಕ ಸಾಹಿತ್ಯಕ್ಕೆ ಮಹತ್ವ ಕೊಡ್ತಕ್ಕಂಥ ಕಾಲ ಬಂದಿದೆ. ದಯಮಾಡಿ ಇವತ್ತಿನ ಈಗಾಗಲೇ ಮಾನ್ಯ ಪತ್ರಿಕಾಕರ್ತರು ಹೇಳಿದ ಹಾಗೆ ಇವತ್ತಿನ PhDಗಳ ಗತಿ ದೇವರೇ ಬಲ್ಲ. ನಾನು ಕೂಡ ಯಾಕಂದ್ರೆ ಈ ಸಂದರ್ಭದಲ್ಲಿ ಹೇಳ ಬಯಸ್ತಾ ಇದ್ದೇನೆ, PhD ಹಂಪಿ ವಿಶ್ವವಿದ್ಯಾಲಯಕ್ಕೆ ರಿಜಿಸ್ಟ್ರೇಷನ್ ಮಾಡಿ ಉನ್ನತ ದರ್ಜೆಯಲ್ಲಿ ಸೆಲೆಕ್ಟ್ ಆಗಿರ್ತಕ್ಕಂಥ ವ್ಯಕ್ತಿ, ಅಲ್ಲಿಯ ವಾತಾವರಣ, ಅಲ್ಲಿಯ ಜಿಡ್ಡು ಕಟ್ಟುವ ಪರಿಸ್ಥಿತಿ ಮತ್ತು ಹಣದ ವ್ಯಾಮೋಹ ಇವು ಎಲ್ಲವುಗಳನ್ನು ಕಣ್ಣಾರೆ ಕಂಡು ಇವತ್ತು ಶ್ರೀನಿವಾಸರವರು ಹೇಳಿದ ಒಂದು ಮಾತು, ಆ ಉದ್ಯೋಗಕ್ಕೆ ಬೇಕಾಗಿರ್ತಕ್ಕಂಥ ಅವು ಪೂರಕ ವಸ್ತುಗಳಾಗಿವೆ PhD ಅನ್ನತಕ್ಕಂಥದ್ದು. ಇಂಥ ಸಂದರ್ಭದಲ್ಲಿ ನಾನು ಅದಕ್ಕೆ ನಾನಾಗಿ ರಾಜೀನಾಮೆ ಕೊಟ್ಟು ಹೊರಬಂದು, ಯಾಕಂದ್ರೆ ನಾನೊಬ್ಬ ನಿವೃತ್ತ ಸಂಶೋಧಕ ಅಥವಾ ಸಾಹಿತಿ ಅಂತ ನಾನು ಅಂದ್ಕೊಂಡಿದ್ದೇನೆ. ನನಗೆ ಆ PhDಗಳ ಅವಶ್ಯಕತೆ ಇರುವುದಿಲ್ಲ. ಇಂಥ ಒಂದು ಕ್ಲಿಷ್ಟ ಸಮಯದಲ್ಲಿ ಸತ್ಯ ಶೋಧನೆ ಆಗ್ಬೇಕಾದ್ರೆ ಒಳ್ಳೆಯ ಮನಸ್ಸುಗಳು ಅದಕ್ಕೆ ಪ್ರಾಮಾಣಿಕವಾಗಿ, ಮತ್ತು ಇನ್ನೊಂದು ಈ ಮಾತಿನಲ್ಲಿ ಈ ಸಂದರ್ಭದಲ್ಲಿ ಹೇಳ ಬಯಸ್ತಾ ಇದ್ದೇನೆ, ಯಾವ ಆಧಾರಗಳು ಇಲ್ಲದೆಯೂ ಸತ್ಯವಾದ ಆಧಾರಗಳಿದ್ದರೆ ಆ ಸತ್ಯ ಯಾವ ಕಾಲಕ್ಕೂ ಸದಾ ಕಾಲಕ್ಕೂ ನಿಂತೇ ನಿಲ್ತದೆ. ಇದಕ್ಕೆ ನಮ್ಮ ಕರ್ನಾಟಕದ, ಭಾರತದ ಚರಿತ್ರೆಯಲ್ಲಿರ್ತಕ್ಕಂಥ ಅನೇಕ ವಿಷಯಗಳನ್ನ ತಾವು ನೋಡಿದ್ದೀರಿ. ಸತ್ಯ ನಿಲ್ತದೆ, ಅದರ ಸಂಶೋಧಕ ಬಹಳಷ್ಟು ಅಪಾಯಗಳನ್ನು ಎದುರಿಸ್ತಕ್ಕಂಥ ಪ್ರಸಂಗ ಇವತ್ತಿನ ಕಾಲದಲ್ಲಿ ನಾವು ಕಾಣ್ತಾ ಇದ್ದೇವೆ. ಇರಲಿ, ನನಗೆ ಈ ಅಕ್ಕಿಯವರ ಬದುಕು ಮತ್ತು ಬರಹ, ಅವರ ಸಂಶೋಧನಾ ಮನಸ್ಸು ಇವು ನನಗೂ ಕೂಡ ಸುಮಾರು 30-35 ವರ್ಷಗಳಿಂದ ನಾನು ತಿಳ್ಕೊಂಡಿದ್ದೇನೆ. ಇಂಥ ವ್ಯಕ್ತಿಗೆ ಇವತ್ತು ಆನ್ಲೈನ್ ವೇದಿಕೆಯಲ್ಲಿ ಒಂದು ಸೂಕ್ತವಾದಂತ ಅವರ ಕೃತಿ
ಸಾಹಿತಿಗಳ ಬಗ್ಗೆ ಪರಿಚಯ ಮಾಡತಕ್ಕಂತಹ ಕಾರ್ಯವನ್ನ ಮಾಡಿದ್ದಕ್ಕಾಗಿ ಮತ್ತು ಅವರನ್ನ ಬಲ್ಲ ಯೋಗ್ಯ ವ್ಯಕ್ತಿಯನ್ನೇ ಈ ಸಮಾರಂಭಕ್ಕೆ ಕರೆಸಿ ಈ ಜನರಿಗೆ ನಾಡಿಗೆ ಅದನ್ನ ಉಣಬಡಿಸ್ತಕ್ಕಂಥ ಕಾರ್ಯ ಮಾಡಿರ್ತಕ್ಕಂಥ ಈ ಭೀಮಾಂತರಂಗ ವೇದಿಕೆಗೆ ನನಗೆ ಅಧ್ಯಕ್ಷ ಸ್ಥಾನವನ್ನು ಕೊಟ್ಟಿರ್ತಕ್ಕಂಥ ಎಲ್ಲ ಮನಸ್ಸುಗಳಿಗೆ ಇನ್ನೊಮ್ಮೆ ಹೊಂದಿಸ್ತಾ ನನ್ನ 2 ಮಾತುಗಳನ್ನ ಮುಗಿಸ್ತಾ ಇದ್ದೇನೆ. ಇಂದಿನ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಶ್ರೀ ಎಂ.ಜೆ. ಜೇವರ್ಗಿ ಅವರು ಭೀಮಾಂತರಂಗ ಆನ್ಲೈನ್ ಸಾಹಿತ್ಯ ಸಾಂಸ್ಕೃತಿಕ ಜಗಲಿ ಕೇಂದ್ರ ಇಂಡಿ ಇವರು ಪ್ರತಿ ಒಂದು ಉಪನ್ಯಾಸ ಮಾಲಿಕೆಯ ಮೂಲಕ ಈ ನೆಲದ ಸಾಹಿತ್ಯಿಕ ವ್ಯಕ್ತಿತ್ವಗಳನ್ನು ಅನಾವರಣಗೊಳಿಸತಕ್ಕಂಥ ಕಾರ್ಯ ನಿಜಕ್ಕೂ ಶ್ಲಾಘನೀಯ ಎಂಬೆಲ್ಲ ಉಪಯುಕ್ತವಾಗಿರ್ತಕ್ಕಂಥ ಮಾತುಗಳನ್ನಾಡಿರುವ ಶ್ರೀ ಜೇವರ್ಗಿ ಸರ್ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸಿ ಈಗ ಈ ಆನ್ಲೈನ್ ಉಪನ್ಯಾಸ ಕಾರ್ಯಕ್ರಮದ ಸಮಾರೋಪ ಭಾಷಣ ನಮ್ಮ ಜಗಲಿಯ ಸಂಸ್ಥಾಪಕ ಸದಸ್ಯರಲ್ಲಿ ಒಬ್ಬರಾಗಿರ್ತಕ್ಕಂಥ ಸಾಲುಟಿಗೆಯ ಸಾಹಿತಿಗಳು ಆಗಿರುವ ಶ್ರೀ ಗೀತಯೋಗಿ ಅವರು ಸಮಾರೋಪ ಭಾಷಣ ಮಾಡಬೇಕಾಗಿ ಅವರಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಭೀಮಾಂತರಂಗ ಜಗಲಿಯು ಪ್ರಾರಂಭವಾಗಿ 9 ತಿಂಗಳುಗಳು ಉರುಳಿ ಹೋದ. 9 ತಿಂಗಳ ಹಿಂದೆ ಸಮಾನ ಮನಸ್ಕರ ಒಂದು ತಂಡ ಇಂಡಿಯಲ್ಲಿ ಸೇರಿ ಭೀಮಾಂತರಂಗ ಜಗಲಿಯ ಹುಟ್ಟಿಗೆ ಕಾರಣವಾಗಿವೆ. ಒಂದು ದಿನ ಇದೇ ಇಂಡಿಯ ಬೀರಪ್ಪ ನಗರದಲ್ಲಿ ಒಂದು ದೇವಸ್ಥಾನದಲ್ಲಿ ಭೀಮಾಂತರಂಗ ಜಗಲಿಯ ಸಂಸ್ಥಾಪಕ ಸದಸ್ಯರಾದ ನಾವು ಸಿ.ಎಂ. ಬಂಡ್ಗರ್ ಸರ್, ನಾನು ಮತ್ತು ರಾಘವೇಂದ್ರ ಕುಲಕರ್ಣಿ ಸರ್ ಮತ್ತು ವೈಸಿ ಬಿರಾದರ್ ಸರ್ ಸೇರಿ 9 ತಿಂಗಳುಗಳು ಈಗಾಗಲೇ ಕಳೆದು ಹೋದು. ಬಂಡ್ಗರ್ ಸರ್ ಬರುವಾಗ ಭೀಮಾಂತರಂಗ ಅನ್ನುವ ಒಂದು ಪದವನ್ನ ಹಿಡ್ಕೊಂಡು ಬಂದ್ರೆ, ನಾನು ಅದಕ್ಕೆ ಜಗಲಿ ಅನ್ನುವ ಪದವನ್ನ ಸೇರಿಸಿ ಭೀಮಾಂತರಂಗ ಜಗಲಿ ಅನ್ನುವ ಈ ವೇದಿಕೆಯನ್ನ ಹುಟ್ಟು ಹಾಕಿದೆ. ಈ ವೇದಿಕೆಯಲ್ಲಿ 10 ಉಪನ್ಯಾಸಗಳು ಈಗಾಗಲೇ ಜರುಗಿವೆ. ಇವತ್ತಿನ 10ನೇ ಉಪನ್ಯಾಸವನ್ನ ಒಳಗೊಂಡಂತೆ ಭೀಮೆ ಒಂದು ನದಿ ಯಾವತ್ತಲೂ ನಿರಂತರವಾಗಿ ಚಲನಶೀಲವಾಗಿರ್ತಕ್ಕಂಥದ್ದು. ಆದ್ದರಿಂದ ಈ ಚಲನಶೀಲತೆ ಈ ಜಗಲಿಗೆ ಬಂದಿದೆ ಅಂತ ಹೇಳಿ ನಾನು ಅಂದ್ಕೊಂಡಿದ್ದೇನೆ. ಇನ್ನ ಈ ಜಗಲಿ ಅನ್ನುವ ಪದ ಎಷ್ಟು ಮಹತ್ವದ್ದಿದೆ ಅನ್ಲಿಕ್ಕೆ ಒಂದು ಉದಾಹರಣೆ. ಯಾಕಂದ್ರೆ ವೇದಿಕೆ ಕಾರ್ಯಕ್ರಮ ಪ್ರಾರಂಭವಾಗೋಕ್ಕಿಂತ ಮುಂಚೆ ವೇದಿಕೆಯನ್ನ ನಾವು ಏರ್ಪಡಿಸ್ತೀವಿ. ಕಾರ್ಯಕ್ರಮ ಮುಗಿದ ನಂತರ ಆ ವೇದಿಕೆಯನ್ನ ಬರಖಾಸ್ತುಗೊಳಿಸ್ತೀವಿ. ಆದರೆ ಜಗಲಿ ಒಂದು ಮನೆ ಕಟ್ಟಿದಾಗದಿಂದ ಆ ಮನೆ ಬೀಳುವವರೆಗೆ, ಮನೆ ಬಿತ್ತು ಮತ್ತೊಂದು ಮನೆ ಕಟ್ಟುವಾಗ ಸಹಿತ ಜಗಲಿ ಇದ್ದೇ ಇರುತ್ತೆ. ಅದಕ್ಕ ಜಗಲಿ ಅನ್ನೋದು ನಿರಂತರ, ಅದು ಜಂಗಮದ ಒಂದು ಕುರುಹು. ಆದ್ದರಿಂದ ಈ ಭೀಮಾಂತರಂಗಕ್ಕೆ, ಈ ನದಿಗೆ ಜಗಲಿ ಅಂತಕ್ಕಂತ ಪದವನ್ನ ಜೋಡಿಸಿ ಭೀಮಾಂತರಂಗ ಜಗಲಿ ಅಂತ ಹೇಳಿ ವೇದಿಕೆಯನ್ನ ನಾವು ಸ್ನೇಹಿತರು ಕಟ್ಕೊಂಡಿದ್ವಿ. ಅದರ ಜೊತೆಗೆ ಸಹ ಸದಸ್ಯರಾಗಿರ್ತಕ್ಕಂಥ ಬಸವರಾಜ ಕಿರಣಗಿ ಸರ್, ಸೈದರ್ ಹಿಬ್ಬರ್ಗಿ ಸರ್, ಐಸಿ ಕಂಬಾರ್ ಸರ್, ಸಂತೋಷ್ ಬಂಡೆ ಸರ್, ವಿ.ಆರ್. ದಸ್ತರೆಡ್ಡಿ ಸರ್, ಇನ್ನೂ ಅನೇಕ ಸಹ ಸದಸ್ಯರು ಇದಕ್ಕೆ ಬೆನ್ನೆಲುಬಾಗಿ ದುಡಿದಿದ್ದಾರೆ, ಇಲ್ಲಿಯವರೆಗೆ ದುಡಿದಿದ್ದಾರೆ. ಸಂಸ್ಥಾಪಕ ಸದಸ್ಯರು ಮತ್ತು ಕಾರ್ಯಕಾರಿಣಿ ಸದಸ್ಯರ ಜೊತೆಗೆ ಸಹಭಾಗಿಯಾಗಿ ಇಲ್ಲಿಯವರೆಗೆ ಅವರು ದುಡಿದಿದ್ದಾರೆ. ಇಲ್ಲಿಯವರೆಗೆ 10 ಉಪನ್ಯಾಸಗಳನ್ನ ಈ ಜಗಲಿಯಲ್ಲಿ ನಾವು ಅರ್ಪಣೆ ಮಾಡಿದ್ದೀವಿ. ಅಂದ್ರೆ 10 ಕನ್ನಡದ ಘನ ವ್ಯಕ್ತಿತ್ವಗಳನ್ನ ಕನ್ನಡ ನಾಡಿಗೆ ಪರಿಚಯಿಸಿದ್ದೀವಿ ಅಂದ್ರೆ ಅವರು ಪರಿಚಯ ಇಲ್ಲ ಅಂತ ಹೇಳಲ್ಲ. ಅವರು ಈ ಕನ್ನಡ ನಾಡಿಗೆ ಪರಿಚಿತರೇ, ಆದರೂ ಸಹಿತ ಪುನರ್ ಪರಿಚಯವು ಬಹಳ ಮಹತ್ವವಾಗಿರ್ತಕ್ಕಂಥದ್ದು. ನೆನಪು ಅನ್ನೋದು ಬಹಳ ಮಹತ್ವವಾಗಿರ್ತಕ್ಕಂಥದ್ದು. ಅದು ಚಿರಂತನವಾಗಿ ಇರಲಿ ಅನ್ನೋ ಉದ್ದೇಶಕ್ಕಾಗಿ ಅವರ ಸಮಗ್ರ ಸಾಹಿತ್ಯವನ್ನ ತೆಗೆದುಕೊಂಡು ಸಹಿತ ಪರಿಚಯಾತ್ಮಕ ಅವರ ವ್ಯಕ್ತಿತ್ವವನ್ನ, ಅವರ ಸಾಹಿತ್ಯವನ್ನ ನಿಮಗೆ ತಲುಪಿಸಲಿಕ್ಕೆ ನಾವು ಪ್ರಯತ್ನ ಮಾಡಿದೀವಿ. ಮತ್ತು ಈ ಕನ್ನಡ ಸಾರಸ್ವತ ಲೋಕ ಭೀಮಾಂತರಂಗ ಜಗಲಿಯ ಈ ಕಾರ್ಯವನ್ನ ಹೇಗೆ ಸ್ವೀಕರಿಸುತ್ತದೆ, ಹೇಗೆ ತೂಗುತ್ತದೆ ಅನ್ನೋದನ್ನು ಸಹಿತ ನಾವು ಕಾಯ್ತಾ ಇದ್ದೀವಿ. ಈಗಾಗಲೇ ಅನೇಕ ಉತ್ತರಗಳು ಮತ್ತು ಪ್ರತಿಕ್ರಿಯೆಗಳನ್ನು ನೋಡಿದಾಗ ಇದಕ್ಕೆ ಬಹಳಷ್ಟು ಮಹತ್ವ ಬಂದಿದೆ ಅಂತ ಹೇಳಿ ನಾನು ಅಂದುಕೊಂಡಿದ್ದೀನಿ. ಸಾರಸ್ವತ ಲೋಕ, ಕನ್ನಡ ಸಾರಸ್ವತ ಲೋಕ ಇದನ್ನು ಸ್ವೀಕರಿಸಿದೆ ಅಂತ ಅಂದ್ಕೊಂಡಿದ್ದೀನಿ. ಮತ್ತು ಈ 10 ಉಪನ್ಯಾಸದಲ್ಲಿ ಕನ್ನಡ ಸಾಹಿತ್ಯಕ್ಕೆ
ಕನ್ನಡ ಸಂಸ್ಕೃತಿಗೆ ತಮ್ಮ ಸೇವೆಯನ್ನ, ಶ್ರೇಷ್ಠ ಸೇವೆಯನ್ನ ಸಲ್ಲಿಸತಕ್ಕಂತ ವ್ಯಕ್ತಿಗಳನ್ನೇ ಆಯ್ದುಕೊಂಡಿದ್ದೀವಿ. ಅವರು ಗತಿಸಿರಬಹುದು ಮತ್ತು ಜೀವಂತ ಇರಬಹುದು. ಇಂಥ ಮಹತ್ವದ ಈ ಯೋಜನೆಯ ಭಾಗವಾಗಿ ಇವತ್ತಿನ ಈ ಜಗಲಿಯಲ್ಲಿ ಉಪನ್ಯಾಸ ಅರ್ಪಿಸಿರ್ತಕ್ಕಂಥ ಡಾಕ್ಟರ್ ಶ್ರೀನಿವಾಸ ಸಿರ್ನೂರ್ಕರ್ ಸರ್ಗೆ, ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಎಂ.ಜೆ. ಜೇವರ್ಗಿ ಸರ್ಗೆ, ನಿರ್ವಹಣೆ ಮಾಡಿರ್ತಕ್ಕಂಥ ಸಂತೋಷ್ ಬಂಡೆ ಸರ್ಗೆ, ಸ್ವಾಗತ ಮತ್ತು ಪರಿಚಯ ಮಾಡಿರ್ತಕ್ಕಂಥ ವಿ.ಆರ್. ದಸ್ತರೆಡ್ಡಿ ಸರ್ಗೆ, ಪ್ರಾಸ್ತಾವಿಕವಾಗಿ ಮಾತಾಡಿರ್ತಕ್ಕಂಥ ಭೀಮಾಂತರಂಗ ಜಗಲಿಯ ಸಂಸ್ಥಾಪಕ ಸದಸ್ಯರು ಮತ್ತು ನನ್ನ ನಲ್ಮೆಯ ಮಿತ್ರರು ಆಗಿರುವ ಮತ್ತು ಸಮನ್ವಯಾಧಿಕಾರಿಗಳಾಗಿರ್ತಕ್ಕಂಥ ಚಿದಂಬರ ಭಂಡಗರ್ ಸರ್ಗೆ ಮತ್ತು ಇಲ್ಲಿಯವರೆಗೆ 10 ಉಪನ್ಯಾಸಗಳನ್ನು ವೀಕ್ಷಿಸಿದ, ಅವಲೋಕಿಸಿದ ಎಲ್ಲ ಸಹೃದಯರಿಗೂ, ಹಿರಿಯರಿಗೂ, ಸಲಹೆ, ಸಹಕಾರ ಮತ್ತು ಮಾರ್ಗದರ್ಶನ ನೀಡಿರ್ತಕ್ಕಂಥ ಎಲ್ಲ ಹಿರಿಯರಿಗೂ ಈ ಭೀಮಾಂತರಂಗ ಜಗಲಿಯ ಎಲ್ಲ ಸದಸ್ಯರ ವತಿಯಿಂದ ನಾನು ನಿಮಗೆ ಕೃತಜ್ಞತೆಯನ್ನ ಸಲ್ಲಿಸ್ತೀನಿ. ಮತ್ತು ಈ ಒಂದು ಪ್ಯಾಕೇಜ್, ಈ ಒಂದು ಘಟಕ, ಇಲ್ಲಿವರೆಗೆ 10 ಉಪನ್ಯಾಸದ ಈ ಘಟಕ, ಈ ಪ್ಯಾಕೇಜ್ ಇಲ್ಲಿಗೆ ಮುಕ್ತಾಯವಾಗ್ತದೆ. ಮುಂದಿನ ಕಾರ್ಯಯೋಜನೆ ಬಗ್ಗೆ ಬಂಡಗಾರ್ ಸರ್ ಒಂದಿಷ್ಟು ಸುಳಿವುಗಳನ್ನ ನಿಮಗೆ ನೀಡಿದ್ದಾರೆ. ಇಲ್ಲಿಯವರೆಗೆ 10 ಉಪನ್ಯಾಸಗಳನ್ನ ಕ್ರೋಢೀಕರಣ ಮಾಡಿ ಒಂದು ಪುಸ್ತಕವನ್ನ ಬಿಡುಗಡೆ ಮಾಡಿ ನಂತರ 2ನೇ ಪ್ಯಾಕೇಜ್ ಪ್ರಾರಂಭವಾಗಲಿದೆ. ಅದಕ್ಕಾಗಿ ತಾವೆಲ್ಲರೂ ನಿರೀಕ್ಷೆಯಲ್ಲಿರಿ ಅಂತ ಹೇಳ್ತಾ, ಇನ್ನೊಂದು ಮಹತ್ವದ ಯೋಜನೆಯೊಂದಿಗೆ ನಾವು ನಿಮ್ಮ ಮುಂದೆ ಬರಲಿದ್ದೇವೆ. ಎಲ್ಲ ಮಹನೀಯರಿಗೂ, ಶ್ರೋತೃಗಳಿಗೂ, ಹಿರಿಯರಿಗೂ ಈ ಗೀತಯೋಗಿಯ ನಮಸ್ಕಾರಗಳು. ಇಲ್ಲಿಗೆ ಈ ಕಾರ್ಯಕ್ರಮ ಮುಗಿಯುತ್ತದೆ. ಸರ್, ಓವರ್ ಟು ಮಂಡೆ ಸರ್. ಇಲ್ಲಿವರೆಗೆ ನಮ್ಮ ಭೀಮಾಂತರಂಗ ಆನ್ಲೈನ್ ಸಾಹಿತ್ಯಿಕ ಸಾಂಸ್ಕೃತಿಕ ಜಗಲಿ ಕೇಂದ್ರದ ಒಂದು ಕಾರ್ಯವಿಧಾನ ಹಾಗೂ ಸಂಪೂರ್ಣ ರೂಪುರೇಷೆಗಳ ಕುರಿತಾಗಿ ತಮ್ಮದೇ ಆಗಿರತಕ್ಕಂಥ ವಿಚಾರಗಳನ್ನು ವ್ಯಕ್ತಪಡಿಸುತ್ತಾ ತಮ್ಮ ಸಮಾರೋಪ ಭಾಷಣವನ್ನ ಮಾಡಿರ್ತಕ್ಕಂಥ ಶ್ರೀ ಗೀತಯೋಗಿ ಸರ್ ಅವರಿಗೆ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸಿ, ಇವತ್ತಿನ ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಉಪಸ್ಥಿತರಿರುವ ಉಪನ್ಯಾಸವನ್ನು ನೀಡಿರ್ತಕ್ಕಂಥ ಡಾಕ್ಟರ್ ಶ್ರೀನಿವಾಸ್ ಸಿರ್ನೂರ್ಕರ್ ಸರ್ ಹಾಗೂ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಕ್ಕಂಥ ಶ್ರೀ ಎಂ.ಜೆ. ಜೇವರ್ಗಿ ಸರ್ ಹಾಗೂ ನಮ್ಮೆಲ್ಲ ಜಗಲಿ ಕೇಂದ್ರದ ಪದಾಧಿಕಾರಿಗಳಿಗೂ ಹಾಗೂ ಈ ಒಂದು ಉಪನ್ಯಾಸ ಮಾಲಿಕೆಯಲ್ಲಿ ಪಾಲ್ಗೊಂಡಿರ್ತಕ್ಕಂಥ ನಮ್ಮ ತಾಲೂಕಿನ, ಜಿಲ್ಲೆಯ ಹಾಗೂ ನಾಡಿನ ವಿವಿಧ ಜಿಲ್ಲೆಗಳಿಂದ ಭಾಗವಹಿಸಿರ್ತಕ್ಕಂಥ ಎಲ್ಲ ಸಾಹಿತ್ಯಾಸಕ್ತರಿಗೂ, ಸಾಹಿತ್ಯಾಭಿಮಾನಿಗಳಿಗೂ ಈ ಜಗಲಿ ವತಿಯಿಂದ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸಿ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೇವೆ.